ಕರ್ನಾಟಕ ರಾಜ್ಯೋತ್ಸವದ ಈ ಸಮಾರಂಭ ಈ ಸಂದರ್ಭದಲ್ಲಿ ಗಣ್ಯರೆಲ್ಲರೂ ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ಆರಂಭಿಸ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಕರ್ನಾಟಕ ಅನಿವಾಸಿ ಭಾರತೀಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪ್ರಭಾಕರ್ ಅಂಬಲತೆರೆ ಅವರು ಸ್ವಾಗತ ಭಾಷಣವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ನಮಗೆ ವೈಯಕ್ತಿಕವಾಗಿ ನನಗೆ ಬಹಳ ಸಂತೋಷ ತಂದ ಸಮಯ. ಯಾಕಂತಂದ್ರೆ ಎಷ್ಟೋ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ. ಎಸ್ಪೆಷಲಿ ನಾನು ತಿಳಿದ ಮಟ್ಟಿಗೆ ಇಂಥ ಒಂದು ಸಮಾರಂಭ ಕರ್ನಾಟಕ NRI ಸೆಲ್ ಪ್ರಾರಂಭ ಆದ ನಂತರ ಇದು ಪ್ರಥಮ. ಮೊತ್ತ ಮೊದಲದಾಗಿ ನಾನು ಆ ಕರ್ತವ್ಯವನ್ನು ಮುಗಿಸ್ತಾ ಇದ್ದೇನೆ. ಇಂಥ ಒಂದು ಗೌರವಾರ್ಪಣಾ ಕಾರ್ಯಕ್ರಮಕ್ಕೆ ತಾವು ಬರಬೇಕಂತ ನಮ್ಮ ಅಧ್ಯಕ್ಷರು ಮಾನ್ಯ ಶ್ರೀ ಅಣ್ಣಾಮಲೈ ಸರ್ ಅವರಿಗೆ ಹೇಳಿದಾಗ ತುಂಬ ಹೃದಯದಲ್ಲಿ ಅವರು ಒಪ್ಕೊಂಡಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾರೆ. ಸಂದರ್ಭದಲ್ಲಿ ನವೆಂಬರ್ 2ನೇ ತಾರೀಕು ಬೆಳಗಿಸಿದ ಎಲ್ಲ ಅತಿಥಿಗಳಿಗೂ ಗಣ್ಯರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಮುಂದುವರಿಯೋದಕ್ಕಿಂತ ಮುಂಚೆ ಒಂದು ಕಾರ್ಯಕ್ರಮದ ಮುನ್ನುಡಿಯನ್ನು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಲ್ಲಿ ಕೆಲವರು ಕರ್ನಾಟಕ ಅನಿವಾಸಿ ಭಾರತೀಯ ಸಮಿತಿಯ ಸದಸ್ಯರು ಅಲ್ಲದೇ ಇರೋರು ಕೂಡ ಬಂದಿದ್ದಾರೆ. ಅವರಿಗೆ ಒಂದು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕರ್ನಾಟಕ ಸಂಘಗಳು ದುಬೈನಲ್ಲಿ ಹೊಸವೇನಲ್ಲ. 30 ವರ್ಷಗಳಿಂದ ಹಲವಾರು ಸಂಘಗಳು ಕನ್ನಡ ಸೇವೆಯನ್ನು ಮಾಡ್ತಾ ಬಂದಿದ್ದವು. ಅವೆಲ್ಲರನ್ನೂ ಕೂಡ ಒಟ್ಟುಗೂಡಿಸಿ ಒಂದು ಸಮನ್ವಯತೆಯನ್ನು ಸಾರುವಂಥ ಒಂದು ಸಮಿತಿಯನ್ನು ನಮ್ಮ ಅಧ್ಯಕ್ಷರಾದಂಥ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಹಾಗೂ ಪ್ರಭಾಕರ್ ಅಂಬಲತೆರೆ ಅವರು ಇಲ್ಲಿ ನಿರ್ಮಿಸಿ ಅದನ್ನು ಔಪಚಾರಿಕವಾಗಿ ಅಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಹಸ್ತದಿಂದ ಮಾಡಿದಂಥ ಒಂದು ಸಮಿತಿ. ಕರ್ನಾಟಕದ ಯಾವುದೇ ಸರ್ಕಾರಿ ಯೋಜನೆಗಳು ಯಾವುದೇ ಇದ್ದರೂ ಕೂಡ ಅನಿವಾಸಿ ಭಾರತೀಯರಿಗೆ ಸಂಬಂಧಪಟ್ಟಂಥದ್ದು ಈ ಸಮಿತಿಯ ಮೂಲಕ ಇಲ್ಲಿ ತಲುಪುವಂಥ ಕಾರ್ಯವನ್ನು ಮಾಡೋದಕ್ಕಾಗಿಯೇ ಹುಟ್ಟಿರುವಂಥ ನಿಮ್ಮೆಲ್ಲರ ಗೌರವದ ಸಮಿತಿ ಕರ್ನಾಟಕ ಅನಿವಾಸಿ ಭಾರತೀಯ ಸಮಿತಿ. ಇದರ ಅಧ್ಯಕ್ಷರಾದಂಥ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಈಗ ಸಭೆಯನ್ನು ಉದ್ದೇಶಿಸಿ ಅಧ್ಯಕ್ಷರ ಭಾಷಣವನ್ನು ನೀಡಲಿದ್ದಾರೆ. ವೇದಿಕೆಯಲ್ಲಿರುವ ಗೌರವಾನ್ವಿತ ನನ್ನ ಮಿತ್ರ ಹಾಗೂ ಕರ್ನಾಟಕದ ದಕ್ಷ ಪೊಲೀಸ್ ಅಧಿಕಾರಿ ಅಂತ ಅಣ್ಣಾಮಲೈ ಅವರೇ, ಶಾರ್ಜಾ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಅರುಣ್ ಬೈಲವರೇ, ಅಬುದಾಬಿಯ ಈ ಅಣ್ಣಾಮಲೈ ಅವರು ಇವತ್ತಿಗೂ ಬರಲಿಕ್ಕೆ ಕಾರಣಕರಾದಂಥ ಅಬುದಾಬಿ ಕನ್ನಡ ಸಂಘದ ಅಧ್ಯಕ್ಷ ಸರದಮಣ್ಣ ಅವರೇ, ದುಬೈ ಕನ್ನಡ ಕೂಟದ ಮಲ್ಲಿಕಾರ್ಜುನ ಗೌಡ್ರೆ, ಅಮೃತಡಿ ಅವರೇ, ನೆರೆದಿರುವ ನನ್ನ ಕರ್ನಾಟಕ NRI ಫೋರಮಿನ ಉಪಾಧ್ಯಕ್ಷರೇ, ಕಾರ್ಯದರ್ಶಿಗಳೇ ಹಾಗೂ ಸರ್ವ ಸದಸ್ಯರೇ, ಎಲ್ಲ ಸಂಘ ಸಂಸ್ಥೆಯಿಂದ ಬಂದಂಥ
ಅಧ್ಯಕ್ಷರುಗಳೇ ಹಾಕಿದಂಥ ಈಗ ಕನ್ನಡ ಕಾರ್ಯಕ್ರಮಗಳಿಗೆ ಎಲ್ಲ ರೀತಿಯ ಸಹಕರಿಸುತ್ತಾ ನಮ್ಮ ಬಹರೇನಿಂದ ಒಬ್ಬರು ಅವ್ರ ಮಗಳ ಮನೆಗೆ ಬಂದಿದ್ದಾರೆ. ನನ್ನ ಕೇಳಿದ್ರು ಅಣ್ಣಾಮಲೈ ಅವರು ಸಿಗಬಹುದಾ ಅಂತ. ನಾನು ಸಂಜೆ ಬನ್ನಿ ಅಂತ ಹೇಳಿದೆ. ಸುಧಾಕರ್ ಶೆಟ್ಟಿ ಅವರು ಬಂದು ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಸರ್, ತಾವು ಕೇಳಿದ್ರಿ ನಿಮಗೆ ಇಲ್ಲಿನ ಪೊಲೀಸ್ ಬ್ಯಾಂಡ್ ಬಂತು, ದೀಪಾವಳಿ ಉತ್ಸವ ಮಾಡಿದ್ರು. ಅದಕ್ಕೆ ಕಾರಣಕರ್ತರು ಒಂದು ಇಲ್ಲಿ ಒಂದು IF ಇಂಡಿಯನ್ ಫ್ರೆಂಡ್ಸ್ ಆರ್ಗನೈಸ್ ಅಂತ ಒಂದು ರಿಜಿಸ್ಟ್ರೇಷನ್ ಇಂಡಿಯನ್ ಕಾನ್ಸೆಪ್ಟ್ ಬುಕ್ ಅಂತ ಒಂದಿದೆ. ಅದರ ಅಧ್ಯಕ್ಷರು ಕೂಡ ನಮ್ಮ ಕನ್ನಡದವರು ಹಾಗೂ ಈ ನಮ್ಮ NRI ಫೋರಮ್ನ ಉಪಾಧ್ಯಕ್ಷರು ಆದಂಥ ಶ್ರೀ ಮೋಹನ್ ಅವರು ಕೂಡ ಈಗಲೇ ಬಂದಿದ್ದಾರೆ. ಅವರು ನಮ್ಮ ದೇಶದ ಎಲ್ಲ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಅದರಲ್ಲಿ ಮುಂದಾಳತ್ವ ವಹಿಸ್ತಾರೆ. ಹಾಗಾಗಿ ಬಂದಿರುವ ಎಲ್ಲರಿಗೂ ಕೂಡ ಕರ್ನಾಟಕ NRI ಫೋರಮ್ನ ಪರವಾಗಿ ನಾನು ಸ್ವಾಗತಿಸ್ತಾ ಎರಡೇ ಮಾತಲ್ಲಿ ಹೇಳ್ತಾ ಇದ್ದೇವೆ. ಇವತ್ತು ಪ್ರಪ್ರಥಮವಾಗಿ ಅಣ್ಣಾಮಲೈ ಅವರು ನಮ್ಮ ಸರೋತ್ತಮ ಶೆಟ್ಟರು ಅವ್ರನ್ನ ಕರ್ನಾಟಕ ರಾಜ್ಯೋತ್ಸವಕ್ಕೆ ಗುರುತಿಸಿದಾಗ ನನಗೂ ಅವರಿಗೊಂದು 5-6 ವರ್ಷ ಹಿಂದಿನ ತುಂಬ ವೈಯಕ್ತಿಕವಾದಂಥ ಒಂದು ಸಂಬಂಧವಿದೆ. ಅಣ್ಣಾಮಲೈ ಅವರ ಹತ್ರ ಅವರು ಉಡುಪಿ ಹೋದರು, ಚಿಕ್ಕಮಗಳೂರು ಹೋದರು, ಬೆಂಗಳೂರಿಗೆ ಹೋದರು. ಈಗ ಅವರು ಬೇರೆ ವೃತ್ತಿ ಬಿಟ್ಟರು ಕೂಡ ನನ್ನೊಟ್ಟಿಗೆ ಒಳ್ಳೆಯ ಸಂಬಂಧ ಇದೆ. ಹಾಗೆ ಅವ್ರಿಗೆ ಮಾತಾಡಿದಾಗ ಅವ್ರು ಬಂದಾಗ ನಾನು ಹೇಳಿದ್ದೇನೆ, ಸರ್ ನೀವು ದುಬೈಯಲ್ಲಿ ಖಂಡಿತ ಇರ್ತೀನಿ ಅಂತ ಹೇಳಿ ಬಂದ ಕ್ಷಣದಿಂದ ನನ್ನೊಟ್ಟಿಗೆ ಇದ್ದಾರೆ. ನಿನ್ನೆ ಕೂಡ ಅಬುದಾಬಿಯಲ್ಲಿ ಇರ್ಲಿಕ್ಕೆ ಕೇಳಿದ್ರು ಕೂಡ ಅವ್ರು ಅಬುದಾಬಿಯಲ್ಲಿ ಇರಲಿಲ್ಲ. ಆವಾಗ ನಾವೊಂದು ಮನಸ್ಸಿಸ್ಕೊಂಡೆ, ಇವ್ರನ್ನ ಒಂದು ನಮ್ಮ NRI ಫೋರಮಿಂದ ಅಟ್ಲೀಸ್ಟ್ NRI ಫೋರಮ್ ಮುಖಾಂತರ ಎಲ್ಲ ಒಂದು ಸಂಘ ಸಂಸ್ಥೆಯನ್ನು ಕರಿಬೋದು. ಯಾಕಂದರೆ ನಮ್ಮ ನೋಡಿ ಇವತ್ತು ನಿಮ್ಮ ಅಭಿಮಾನ ಅಂತ ಹೇಳಿದರೆ ಸರ್ ಅಣ್ಣಾಮಲೈ ಅವರೇ ಅಭಿಮಾನದ ಮೇಲೆ ಅಂತ ಹೇಳಿದರೆ ನಮ್ಮಲ್ಲಿ ಇಲ್ಲೊಬ್ಬರು ಕಲಾಕಾರರು ನಮ್ಮ ಎಲ್ಲ ಸಂಘ ಸಂಸ್ಥೆ ಪ್ರೋತ್ಸಾಹ ಮಾಡೋದು ಹರೀಶ್ ಶರಿಗಾರ್ ಅಂತಿದ್ದಾರೆ. ಅವ್ರು ನಿನ್ನೆ ಅಬುದಾಬಿ ಬರಲಿಲ್ಲ, ಇವತ್ತು ನಿಮ್ಮ ಮೇಲೆ ಅಭಿಮಾನದಲ್ಲಿ ಬಂದಿದ್ದಾರೆ. ಹಾಗಾಗಿ ನಿಮ್ಮ ಮೇಲೆ ಅಭಿಮಾನ ಬಂದ ಅದೇ ಕಾರಣಕ್ಕೋಸ್ಕರ ನನಗೆ ಗೊತ್ತಿದೆ, ನಾವು ಯಾವುದೇ ಮಂತ್ರಿಯವ್ರನ್ನ ಕರೆದ್ರೆ ಇಲ್ಲಿ ಭಾಷಣ ಮಾಡಿ 4 ಆಶ್ವಾಸನೆ ಕೊಟ್ಟು ಹೋಗ್ತಾರೆ. ಆದರೆ ನೀವು ಒಂದು ಈ ನಮ್ಮ ಕನ್ನಡಿಗರಿಗೆ ನೀವು ಗೌರವಾನ್ವಿತ ವ್ಯಕ್ತಿ, ನಿಮ್ಮನ್ನು ಗುರುತಿಸುವಂಥ ವ್ಯಕ್ತಿಯನ್ನು ಗೊತ್ತಾದ ಮೇಲೆ ನಾನು ಎಲ್ಲರಿಗೂ ಕರೆ ಮಾಡಿ ನಿಮ್ಮನ್ನು ಇವತ್ತು ನಾವು ಲಿಮಿಟೆಡ್ ಜನರಿಗೆ ಹೇಳಿದ್ದೇವೆ, ಜನರಿಗೆ ಹೇಳಲಿಲ್ಲ, ನಿಮಗೆ ಗೌರವ ಕೊಡಿಸಿ ಸೇರಿಸಿದ್ದೇನೆ. ಹಾಗೆ ಬಂದವರು ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ನೀವು ಹೇಳ್ಬೋದು ಅಣ್ಣಾಮಲೈ ಅವರು ನಾವು ಪೊಲೀಸ್ ಆಫೀಸರ್ನ ಒಬ್ಬರನ್ನ ಯಾಕೆ ಇಷ್ಟು ನಾವು ಗೌರವ ಕೊಡ್ತಿದ್ವಿ ಅಂತ. ಇವರು ಆವಾಗಲೇ ಎಲ್ಲ ಕತೆ ಹೇಳಿದ್ದಾರೆ. ಆದರೆ ಒಂದು ಎರಡೇ ಮಾತು, ಇವತ್ತು ನೀವು ಉಡುಪಿ ಜಿಲ್ಲೆಯಲ್ಲಿ ಕಳೆದ 4 ವರ್ಷ 5 ವರ್ಷದಿಂದ ನೀವು ಯಾವುದೋ ಒಂದು ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, DOSP, ಹಾಗೆ ಅಡಿಷನಲ್ SP ಮತ್ತು SP, ಯಾರಿಗೆ ನೀವು ಫೋನ್ ಮಾಡಿ ಫೋನ್ ಗಂಟೆಯಲ್ಲಿ ಒಂದು ಕರೆ ಬರ್ತದೆ, ಉಡುಪಿ ಜಿಲ್ಲಾ ಪೊಲೀಸ್ಗೆ ಸ್ವಾಗತ, ನೀವು ನಿಮ್ಮ ಮನೆಯಲ್ಲಿ ಹೊರಗಡೆ ಹೋಗುವಾಗ ಹೀಗೆ ಮಾಡಬೇಕು, ನಿಮ್ಮ ಮನೆಯ ನನಗೆ ಫುಲ್ ಭಯಪಟ್ಟ ಗೊತ್ತಿಲ್ಲ ಸರ್, ಅದನ್ನು ಒಂದು ರಿಂಗ್ ಟೋನೇ ಮಾಡಿದ್ದಾರೆ. ಇವರು ಹೋದ್ಮೇಲೆ ಕೂಡ ಉಡುಪಿ ಜಿಲ್ಲೆಯಲ್ಲಿ ಆ ರಿಂಗ್ ಟೋನ್ ಈಗಲೂ ಕೂಡ ಇದೆ. ಅಂದರೆ ಒಬ್ಬ ಆಫೀಸರಿಗೆ ಗೊತ್ತಾಗುತ್ತೆ, ಯಾವುದೇ ಒಂದು ಅಫಿಷಿಯಲ್ ಫೋನಿಗೆ ನೀವು ಮಾಡಿದರೆ ಕೂಡ ಉಡುಪಿ ಜಿಲ್ಲಾ ಪೊಲೀಸ್ ಸ್ವಾಗತ. ಜನರಿಗೆ ಈ ಜಿಲ್ಲಾ ಪೊಲೀಸ್ ಅಂತ ಹೇಳೋ ಒಂದು ಮೊದಲಿಂದ ನಾವು ಸಣ್ಣ ಇರೋ ನಮ್ಗೆಲ್ಲ ಭಾರಿ ಭಯ ಇತ್ತು. ಆದರೆ ಈಗಲೂ ಕೂಡ ಪೊಲೀಸನ್ನು ಒಂದು ಉಡುಪಿ ಜಿಲ್ಲೆಯಲ್ಲಿ ಅಣ್ಣಾಮಲೈ ಬಂದ ಮೇಲೆ ಪೊಲೀಸನ್ನು ಆ ಒಂದು ಸ್ನೇಹವನ್ನು ಕಲಿಸಿಕೊಟ್ಟಿದ್ರೆ ಅಣ್ಣಾಮಲೈ ಅವರು ವಾರಕ್ಕೆ 4 ದಿವಸ ಪಬ್ಲಿಕ್ ಮೀಟಿಂಗ್ ಮಾಡ್ತಾಯಿದ್ರು. ಮಧ್ಯಾಹ್ನ 3 ರಿಂದ 6 ಗಂಟೆ ಯಾವುದೇ ಅಫಿಷಿಯಲ್ ಕೆಲಸ ಇಲ್ಲ, ಯಾರೇ ಬರಲಿ ಪಬ್ಲಿಕ್ ಮೀಟಿಂಗ್ ಮಧ್ಯಾಹ್ನ. ಬೆಳಿಗ್ಗೆ ಅವರು ಯಾರಿಗೆ ಬಂದರೂ ಕೂಡ ನೀವು ಅಂಥ ಎಮರ್ಜೆನ್ಸಿ ಮಾತ್ರ ಕೊಡ್ತಾರೆ, ಬೆಳಿಗ್ಗೆ ಯಾರು ಅಪಾಯಿಂಟ್ಮೆಂಟ್ ಕೊಡ್ತಿರ್ಲಿಲ್ಲ. ಹಾಗೆ ಇವತ್ತು ನಮ್ಮ ಹತ್ರ ಹೇಳ್ತಾ ಇದ್ರು, ಸರ್ ನೀವು ಇಷ್ಟು ಒಳ್ಳೆ ಆಫೀಸರ್ ಆಗಿ ಯಾಕೆ ನನಗೆ ವೈಯಕ್ತಿಕ ಅದನ್ನು ಪರ್ಸನಲ್ ಆಗಿ ಕೇಳಿದಾಗ ಯಾಕೆ ನೀವು ವೃತ್ತಿ ಬಿಟ್ಟರೆ ಅಂತ ಅವರು ನನಗೆ ಸೀದಾ ಹೇಳಿದರು, 15 ಗಂಟೆ ಅದನ್ನೇ ನಾವು ಕೆಲಸ ಮಾಡ್ತಾ ಇರಬೇಕು. 15 ಗಂಟೆಯಿಂದ ನಮ್ಮದೇ ವೃತ್ತಿ, ನನಗೆ ವೃತ್ತಿಯಲ್ಲಿ ಹೊಸದಾಗಿ ಮಾಡಬೇಕಂತಿದೆ. ಅವ್ರ ವಯಸ್ಸಿನಲ್ಲಿ ತುಂಬ ಚಿಕ್ಕವರು, ಇವಾಗ ಆಲ್ರೆಡಿ ಅವರು ಒಂದು ಏನೋ ಡಿಸೈಡ್ ಮಾಡಿದ್ದಾರೆ, ಒಂದು ರಾಜಕೀಯದಲ್ಲಿ ಸೇರಿ ಹೊಸ ರಾಜಕೀಯದಲ್ಲಿ ಬರಬೇಕಂತ ಎಣಿಸಿದ್ದಾರೆ. ದೇವರು ಅವರಿಗೆ ನಮ್ಮ ಭಾರತದ ಒಳ್ಳೆಯ ಒಂದು ಅತ್ಯಂತ ಮಾದರಿ ರಾಜಕಾರಣಿಯಾಗಿ ಹೊರಬರಲಿ ಹೇಳಿ ನಾವು ಆಶಿಸೋಣ. ಹೆಚ್ಚಿನ ಪೊಲೀಸ್ ಆಫೀಸರಿಗೂ ಇಂಥ ಒಂದು ಇರ್ತದೆ. ಆದರೆ ನಾಗರಿಕರಿಗೆ ನಾನು ಕೇಳಿ, ಅದು ಅಫಿಷಿಯಲ್ ಆಗಿರ್ಬೋದು, ಉಡುಪಿಯಲ್ಲಿ ಇವರು ಬಂದ ಮೇಲೆ ನಿಮ್ಮ ಯಾವುದೇ ಲಾಯರ್ ಕೋರ್ಟ್ ಅಲ್ಲ, ಸಾಧಾರಣ ಒಂದು 100 ರಿಂದ 200 ಡೈವರ್ಸ್ ಸ್ಟಾಪ್ ಮಾಡಿಸ್ತಾರೆ. ಡೈವರ್ಸ್ ಗಂಡ ಹೆಂಡತಿನ ಕರೆಸಿ ಡೈವರ್ಸ್ ಸ್ಟಾಪ್ ಮಾಡಿಸ್ತಾ ಇದ್ರು. ಕೈದಿಗಳಿಗೆ ಬುದ್ಧಿ ಹೇಳೋದಲ್ಲ, ಡೈವರ್ಸನ್ನ ಕೂಡ ಸ್ಟಾಪ್ ಮಾಡಿಸಿದವರು ಅಣ್ಣಾಮಲೈ ಅವರು. ಅವರಿಗೆ ಬೇರೆ ಯಾವುದಾದ್ರೂ ಒಂದು ಆವಾಗ ಮತ್ತೆ ಅವರಿಗೆ ಡೈರೆಕ್ಟ್ ಫೋನ್ ಕಾಲ್ ವ್ಯವಸ್ಥೆ ಮಾಡಿದರು. ಡೈರೆಕ್ಟ್ ಫೋನ್ ಕಾಲ್ ಮಾಡಿ ಅಂತ. ನನ್ನ ಪ್ರಕಾರ ಅವರಿಗೆ ಮೋಸ್ಟ್ ರಾತ್ರಿ 12 ಗಂಟೆ ಸರ್ ನಿಮ್ಗೆ ಕಾಲ್ ಬರ್ತಾ ಇದ್ದು ಕಾಣುತ್ತೆ, ಡೈರೆಕ್ಟ್ ಕಾಲ್ ಮಾಡುವಂಥದ್ದೊಂದು ವ್ಯವಸ್ಥೆ ಮಾಡಿದ್ರು. ಡೈರೆಕ್ಟ್ ಕಾಲ್ ಮಾಡಿ ಅಂತ. ಇಷ್ಟೆಷ್ಟೋ ಇನ್ಸಿಡೆಂಟ್ ಆಗ್ತಾಯಿತ್ತು. ಆದರೆ ನಮ್ದು ಅವರು 2 ವರ್ಷ ಇರುವಾಗ
ಮಣಿಪಾಲದಲ್ಲಿ ನೋಡಬೇಕು ನೀವು, ರಾತ್ರಿ 12 ಗಂಟೆ ಮೇಲೆ 11:30 ಮೇಲೆ ಯಾವುದೇ ಸ್ಟೂಡೆಂಟ್ ಬೈಕ್ಗಳು ಸೌಂಡ್ ಇಲ್ಲದೆ ಹೋಗ್ತಾ ಇದ್ದಾರೆ. ಯಾಕಂದರೆ ಮಣಿಪಾಲದಲ್ಲಿ ಖಾಲಿ ನಮ್ಮ ಕರ್ನಾಟಕದವರಲ್ಲ, ಎಲ್ಲ ರಾಷ್ಟ್ರದವರು ಕೂಡ ಇದ್ದಾರೆ. ಅವರಿಗೆ ಹೆದರಿ ಅಲ್ಲ, ಆ ರೀತಿ ಒಂದು ಸಿಸ್ಟಮೆಟಿಕ್ ಮಾಡಿದ್ದಾರೆ. ವಾರ್ನಿಂಗ್ ಕೊಡ್ತಾ ಇದ್ರು. ಆ ಒಂದು ಸಿಸ್ಟಮ್ ಮಾಡಿದವರು ನಮ್ಮ ಅದಾದ ಚಿಕ್ಕಮಗಳೂರಿಗೆ ಹೋದಾಗ ಕೂಡ ಆ ಚಿಕ್ಕಮಗಳೂರಲ್ಲಿ ಎಷ್ಟೆಷ್ಟು ಇನ್ಸಿಡೆಂಟ್ ಆಗಿದೆ ಎಲ್ಲದರಲ್ಲಿ ಕೂಡ ಅವರನ್ನು ಜನ ಇವತ್ತು ಇಡೀ ಕರ್ನಾಟಕವನ್ನು ಗುರುತಿಸಿದ್ದಾರೆ. ಯಾಕಂದರೆ ಅಣ್ಣಾಮಲೈ ಅಂತ ಒಬ್ಬ ನಿಷ್ಠಾವಂತ ಆಫೀಸರ್ ಅಂತ. ನಿನ್ನೆ ಅವ್ರ ಬಗ್ಗೆ ಒಂದೇ ಒಂದು ವರ್ಡ್ ರೀತಿ ಬರ್ತೀನಿ. ಅನಂತ್ ಅವರು ಅಬುದಾಬಿಯಲ್ಲಿ ಹೇಳಿದರು, ಒಂದೇ ಒಂದು ವರ್ಡ್ ಅವ್ರ ಬಗ್ಗೆ ಹೇಳಿದರು, ಕಮಲದಂತೆ ಕೋಮಲ, ವಜ್ರದಂತೆ ಕಠಿಣ ಅಂತ. ಅದು ನಿಜವಾದ ಅವರಿಗೆ ಒಳ್ಳೆ ಒಂದು ವಾಕ್ಯ. ಅದ್ರ ಬಗ್ಗೆ ನೀವೆಲ್ಲರೂ ಒಪ್ಪಿರುತ್ತೆ ಅನಿಸ್ತೇವೆ, ಕಮಲದಂತೆ ಕೋಮಲ. ಹಾಗಾಗಿ ಇವತ್ತು ಕರ್ನಾಟಕ NRI ಫೋರಂ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಇಲ್ಲಿ ಸರ್, ನಾವು ಇಲ್ಲಿ ಹಲವಾರು ಸಂಘ ಸಂಸ್ಥೆಗಳಿದೆ. ಜಾತಿಯ ಸಂಘವರ್ಗಗಳು ಬೇರೆ ಇದೆ, ಪ್ರದೇಶವಾರ ಸಂಘಗಳು ಬೇರೆ ಇದೆ, ಕನ್ನಡದ ಸಂಘವರ್ಗಗಳಿದೆ. ಹಾಗೆ ನಾವೆಲ್ಲರನ್ನ ಆದಷ್ಟು ಜನರನ್ನು ಇಲ್ಲಿ ಕರೆಸಿದ್ದೇವೆ. ಆದ್ದರಿಂದ ಎಲ್ಲರೂ ಕೂಡ ನಿಮಗೆ ಅವರ ಮನಸಾರಾಗಿ ಬಂದು ಇವತ್ತು ವರ್ಕಿಂಗ್ ಡೇ ಆದರೂ ಕೂಡ ಬಂದು ನಿಮ್ಮನ್ನು ಒಂದು ಗೌರವಿಸಬೇಕು, ನಿಮ್ಮೊಟ್ಟಿಗೆ ಒಂದು ಆ ಕ್ಷಣ ಕಳಬೇಕಂತೇಳಿ ಒಪ್ಪಿದಾಗ ನೀವು ಸಂತೋಷದಿಂದ ಒಪ್ಪಿ ನಮ್ಮೊಟ್ಟಿಗೆ ಬಂದು ಇವತ್ತು ನಮಗೆ ಸಹಕರಿಸಿದ್ದೀರಿ. ನಿಮಗೆ ದೇವರು ಇದೇ ರೀತಿಯಲ್ಲಿ ಆರೋಗ್ಯವನ್ನು ಕೊಟ್ಟು ನಮ್ಮ ಕರ್ನಾಟಕಕ್ಕೂ ಹಾಗೂ ನಮ್ಮ ಭಾರತ ದೇಶಕ್ಕೆ ಒಂದು ಅತ್ಯಂತ ಹಿರಿಯ ರೀತಿಯಲ್ಲಿ ಯಾವ ರೀತಿಯಲ್ಲಿ ಬರ್ತೀರೋ ನಾವು ಅತ್ಯಂತ ಹಿರಿಯವಾದಲ್ಲಿ ಬಂದು ನಮಗೆಲ್ಲರಿಗೂ ನಮ್ಮನ್ನು ಕನ್ನಡದವ್ರನ್ನ ಮರಿಬೇಡಿ. ಯಾಕಂದರೆ ಅವ್ರು ಯೂಟ್ಯೂಬಲ್ಲಿ ನೋಡಿರ್ಬೋದು ನೀವು, ನಾನು ಕನ್ನಡದವನಾಗಿದ್ದು ಖಾಲಿ 2010ರಿಂದ, ಆದರೆ ನಾನು ಕೊನೆ ಹೆಸರು ತನಕ ಕನ್ನಡದವರಿಗೆ ಋಣ ತೀರಿಸದೆ ಕನ್ನಡದೊಟ್ಟಿಗೆ ಇರ್ತೇನೆ ಅಂತ ಹೇಳಿ ಮೊನ್ನೆ ಕುವೈಟ್ನಲ್ಲಿ ಭಾಷಣ ಮಾಡಿದರು. ನೀವೆಲ್ಲ ಯೂಟ್ಯೂಬಲ್ಲಿ ನೋಡಿರ್ಬೋದು. ಅದರಿಂದ ನಿನ್ನೆ ಅಬುದಾಬಿಯಲ್ಲಿ ಸುರತಮಣ್ಣ ಹೇಳ್ಬೋದು, ಈಗ ಅಬುದಾಬಿ ಅವ್ರು ಮಾಡಿದ ಕನ್ನಡದ ಬಗ್ಗೆ ಅವ್ರು ಮಾಡಿದ ಮಾತು ನಾವು ಕನ್ನಡದವರಿಗೆ ಆಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸಾಹಿತ್ಯ, ಕನ್ನಡದ ಕವಿ ಬಗ್ಗೆ, ಕನ್ನಡದ ಪ್ರೇಮದ ಬಗ್ಗೆ ನಿನ್ನೆ ಮಾತಾಡಿದ್ದಾರೆ. ಅಂಥವರಿಗೆ ನಾವು ಖಂಡಿತ ನಾವೆಲ್ಲರೂ ಸರ್ ಇದರ ಬಗ್ಗೆ ನಾವು ಹೆಮ್ಮೆ ಪಡಬೇಕಂತ ಹೇಳಿ ನಾವು ನಿಮಗೆ ಗೌರವ ಸಲ್ಲಿಸಿಕೆ ಇವತ್ತು ನಾನು ನಿಮಗೆ ಮತ್ತೊಮ್ಮೆ ನಾನು ನನ್ನ ಹೃದಯದಿಂದ ನಿಮಗೆ ಸ್ವಾಗತಿಸ್ತಾ ಬಂದಂತ ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಷ್ಟಪಡ್ತೇನೆ, ಇಂಥವ್ರನ್ನ ಕಳಿಸ್ತಾ ಇರಿ, ನಮಗೆಲ್ಲ ಇಂಥವ್ರಿಂದ ಒಂದು ಮಾರ್ಗದರ್ಶನ ಸಿಗಲಿ ಅಂತ ಕೇಳ್ತಾ ಸರ್ವೋತ್ತಮಣ್ಣನವ್ರನ್ನ ಒಂದೆರಡು ಮಾತುಗಳನ್ನು ಹೇಳೋದಕ್ಕಾಗಿ ಕರೀತಾ ಇದ್ದೇನೆ. ಅಬುದಾಬಿ ಕರ್ನಾಟಕ ಸಂಘದ ಅಧ್ಯಕ್ಷರು. ಧನ್ಯವಾದ ಶಶಿಧರ್. KNRI ಫೋರಮಿನ ಅಧ್ಯಕ್ಷರಾದ ನಮ್ಮ ಪ್ರವೀಣಣ್ಣ, ಶಾರ್ಜಾ ಕರ್ನಾಟಕ ಸಂಘ ಅಧ್ಯಕ್ಷರಾದ ಆನಂದ್ ಬೈಲೂರು, ನಮ್ಮ ಆತ್ಮೀಯ KNRI ಜನರಲ್ ಸೆಕ್ರೆಟರಿ ನಮ್ಮ ಅಂಬಲ್ತರೆ ಅವರೇ, ಹಾಗೂ ಕನ್ನಡಿಗರು ದುಬೈ ಅದರ ಅಧ್ಯಕ್ಷರಾದ ನಮ್ಮ ಮಲ್ಲಿಕಾರ್ಜುನ ಗೌಡ್ರವರೇ, ಸುಧಾಕರಣ್ಣ ಬಹ್ರೇಂದ್ರ ಬಂದಿದ್ದಾರೆ, ನಮ್ಮ ಆತ್ಮೀಯ ಮಿತ್ರರವರು, ಹಾಗೂ ಹರಿಶಣ್ಣ, ಸತ್ಯಣ್ಣ, ಸಜ್ಜನ್ ಅಬುದಾಬಿಯಿಂದ ಕರ್ಕೊಂಡು ಬಂದೇನೆ ಅವರನ್ನು, ಸುಂದರಣ್ಣ, ಮೊಹಮ್ಮದ್ ಅಲಿ, ಬ್ಯಾರಿ ಅಸೋಸಿಯೇಷನ್ ಪ್ರೆಸಿಡೆಂಟು, ಮೂಲೂರು, ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಇಲ್ಲಿದ್ದೀರಿ ನೀವು. ನಮಸ್ಕಾರ ನಿಮ್ಮವರಿಗೆಲ್ಲ. ಒಂದು ಉತ್ತಮ ಕನ್ನಡ ಭಾಷೆ ಮಾತಾಡಬೇಕಾದ್ರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕಂತ ಹೇಳಿಲ್ಲ, ಕೇರಳದಲ್ಲಿ ಹುಟ್ಟಬೇಕು ಅಥವಾ ತಮಿಳುನಾಡಿನಲ್ಲಿ ಹುಟ್ಟಬೇಕು. ಕೇರಳದವರು ಹುಟ್ಟಿದವರು ಈಗ ಹೇಗೆ ಮಾತಾಡಿದ್ರೆ ನಿಮ್ಗೆ ಗೊತ್ತಿಟ್ಟಲ್ಲ. ಮೊನ್ನೆ ಯಾರು ಮಿನಿಸ್ಟರ್ ಬಂದದ್ದು, ಕರ್ನಾಟಕ ರಾಜ್ಯೋತ್ಸವ ಅಬುದಾಬಿಯಲ್ಲಿ ಮಾಡಿದ್ದು ತುಂಬ ವಿಜೃಂಭಣೆ ಆಗಿತ್ತು ಅಂತೇಳಿ ಶಶಿಧರ್ ಹೇಳಿದ್ರು. ಈಗ ಹೌದು, ತುಂಬ ಜನರು ಕೂಡ ಬಂದಿದ್ದಾರೆ, 1,000ಕ್ಕೂ ಮೇಲೂ ಜನ ಬಂತು, ತುಂಬ ಒಳ್ಳೆಯದಾಯಿತು ಕಾರ್ಯಕ್ರಮ. ಎಲ್ಲದಕ್ಕೂ ಒಳ್ಳೆಯದಾದದ್ದು ಅನ್ನಮಲೈ ಸರ್ ಭಾಷಣ. ಒಬ್ಬ ತಮಿಳುನಾಡಿನಲ್ಲಿ ಹುಟ್ಟಿ ಕನ್ನಡದಲ್ಲಿ 7-8 ವರ್ಷದಲ್ಲಿ ಅಲ್ಲಿ ಕರ್ನಾಟಕದಲ್ಲಿ ಇದ್ದು ಅಷ್ಟು ಒಳ್ಳೆ ಕನ್ನಡ ಭಾಷಣ ಮಾಡಿದಾರಲ್ಲ, ಅದು ನಿಮಗೆ ಯೂಟ್ಯೂಬ್ನಲ್ಲಿ ಕಳಿಸ್ತೇನೆ ಇವತ್ತು. ನೀವು ಕೇಳಿದಿರ್ಬೋದು. ಒಂದು ದಿವಸ ನಾನು ಫೋನ್ ಮಾಡಿದಾಗ ಅವರು ಕೂಡಲೇ ಒಪ್ಪಿಕೊಂಡ್ರು, ಬರ್ತೇನೆ, ಖಂಡಿತ ಬರ್ತೇನೆ ಅಂತ ಹೇಳಿದ್ರು. ಅವತ್ತೇ ಏನು ಇಲ್ಲ, ಅಲ್ಲಿ ಹೋಗೋದು ಯಾರಿದ್ದಾರೆ ಎಂಥದನ್ನು ಏನು ಕೇಳಲಿಲ್ಲ ಅವರು. ಸರ್ ನೀವು ಹೇಳಿದ್ರು, ಆಯ್ತು ಬರ್ತೇನೆ ಅಂತ ಹೇಳಿದ್ರು. ನನಗೆ ತುಂಬ ಸಂತೋಷ ಆಯಿತು. ಅಂದರೆ ನಮ್ಮ ಪರಿಚಯ ಇಲ್ಲ ಅವರಿಗೆ, ಆದರೂ ಬರ್ತೇನೆ ಅಂತ ಹೇಳಿದ್ರಲ್ಲ, ನನಗೆ ತುಂಬ ಸಂತೋಷ ಆಯಿತು. ಅವರ ಬಗ್ಗೆ ಹೇಳಬೇಕಾದ್ರೆ ಅದಕ್ಕೆ ಒಂದು ದಿವಸ ಬೇಕು ನಮಗೆ.
ಇಡೀ ಕರ್ನಾಟಕದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಅಣ್ಣಾಮಲೈಯಷ್ಟು ಫೇಮಸ್ ಇರುವ ವ್ಯಕ್ತಿ ಬೇರೆ ಯಾರು ಇದ್ದಾರ? ನನಗೆ ಹೆಚ್ಚಿನವರು ರಾಜ್ಯೋತ್ಸವದ ಇನ್ವಿಟೇಷನ್ ಹೋದಾಗ ಹೇಳಿದ್ರು, ಅಣ್ಣಾಮಲೈ ಸರ್ ಬರ್ತಾರೆ ನಮಗೆ ಬರಬೇಕು, ಅಣ್ಣಾಮಲೈ ಸರ್ ಬರ್ತಾರೆ ನಮಗೆ ಬರಬೇಕು. ಹೆಚ್ಚಿನವರು, ಅದು ಕೂಡ ಯೂತ್ ಸರ್, ಯೂತ್ ಯಂಗ್ಸ್ಟರ್ಸ್. ನಿನ್ನೆ ಅವರಿಗೆ ಅಷ್ಟ ಅಂತ ಕೇಳಿದೆ ನಾನು. 34, ನಾನು ಡಬ್ಬಲ್ ಆಗಿದ್ದೀನಿ ಅದರದ್ದು, 68. ಅಲ್ಲ, 34 ವರ್ಷದಲ್ಲಿ ಇಷ್ಟು ಕಾರವಾರ ಮಾಡಿದವರು ಇನ್ನು 34 ವರ್ಷದಲ್ಲಿ ಏನು ಮಾಡ್ಬೋದು ಸರ್ ನೀವು? ನಿಮ್ಮಂತಹ ವ್ಯಕ್ತಿ ನಮಗೆ ಬೇಕು ಸರ್. ಪೊಲೀಸ್ನಲ್ಲೇ ಇರ್ಬೇಕಂತ ಹೇಳಿ ಇಲ್ಲ, ನೀನು ಪೊಲೀಸ್ನಲ್ಲಿ ಹೊರಗೆ ಬಂದ್ರೆ ಒಳ್ಳೆಯಾಯ್ತು. ನೀವು ಪೊಲೀಸ್ನಲ್ಲಿ ಇರ್ತಿದ್ರೆ ನಿಮ್ಮನ್ನು ಕೊಲ್ತಿದ್ರು. ನೀವು ಹೊರಗೆ ಬಂದ್ರೆ ಒಳ್ಳೆಯಾಯ್ತು ಪೊಲೀಸರಿಂದ. ಎಷ್ಟೋ ಮಂದಿ ಸಭ್ಯ ಪೊಲೀಸರನ್ನು ಕೊಂದಿದ್ದಾರೆ, ನಮ್ಗೆ ಗೊತ್ತುಂಟು. ನೀವು ಹೊರಗೆ ಬಂದದ್ದು ಒಳ್ಳೆಯಾಯ್ತು ನಮಗೆ. ನೀವು ಹೊರಗೆ ಬಂದು ಜನಸೇವೆ ಮಾಡಿ, ಜನರ ಸೇವೆ ಮಾಡಿ, ನಿಮಗೆ ಉತ್ತಮ ಭವಿಷ್ಯ ಇದೆ ಸರ್. ನಾನು ಹೇಳ್ತೇನೆ, ನಿನ್ನ ರಾಜ್ಯೋತ್ಸವದ ವೇದಿಕೆಯಲ್ಲಿ ನಾನು ಹೇಳಿಲ್ಲ, ನಿಮಗೆ ಒಳ್ಳೆ ಭವಿಷ್ಯ ಉಂಟು ನಮ್ಮ ದೇಶದಲ್ಲಿ. ನಿಮ್ಮಂತ ದಕ್ಷ ಆಡಳಿತಗಾರರಿಗೆ ಒಳ್ಳೆ ಭವಿಷ್ಯ ಉಂಟು ಸರ್. ನಾನು ಹೇಳ್ತೇನೆ. ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ಅವರು ಪೊಲೀಸ್ನಲ್ಲಿ ಇದ್ರಲ್ಲ, ಅವರು ಉನ್ನತ ಅಧಿಕಾರಿಯಾಗಿದ್ದರು. ಅವರು ಅಧಿಕಾರದ ದರ್ಪವನ್ನು ತೋರಿಸಲಿಲ್ಲ. ಅವರೊಟ್ಟಿಗೆ ಡ್ರೈವರ್ ಇರಲಿ, ಅವರೊಟ್ಟಿಗೆ ಯಾರೇ ಇರಲಿ, ಅವರಿಗೆ ಹೆಗಲಿಗೆ ಕೈ ಹಾಕಿ ಅವರ ಯೋಗಕ್ಷೇಮವನ್ನು ವಿಚಾರಿಸುವಂಥ ವ್ಯಕ್ತಿ ಇವರು. ಅದಕ್ಕೆ ಅವರಿಗೆ ಪೊಲೀಸ್ ಎಂಟೈರ್ ಡಿಪಾರ್ಟ್ಮೆಂಟ್ನಲ್ಲಿ ಒಳ್ಳೆ ಮರ್ಯಾದೆ ಇತ್ತು, ಒಳ್ಳೆ ರೆಸ್ಪೆಕ್ಟ್ ಇತ್ತು. ಇನ್ನೊಂದು ಏನಂತ ಹೇಳಿದ್ರೆ, ನಾನು ಹೇಳಿದ್ದೇನೆ ಇದನ್ನು ಶಶಿಧರ್, ನೀನು ಹೇಳಿದ್ದೇನೆ, ಅವರು ಒಬ್ಬನಿಗೆ ಶಿಕ್ಷೆ ಆದರೆ ಆ ಶಿಕ್ಷೆಯನ್ನು ಕಠಿಣ ಶಿಕ್ಷೆ ವಿಧಿಸುವುದಿಲ್ಲ, ಅದರಲ್ಲಿ ಸುಧಾರಣೆ ಮಾಡ್ಲಿಕ್ಕೆ ನೋಡ್ತಾರೆ, ಅದರಲ್ಲಿ ಉತ್ತಮವಾದ ಒಬ್ಬ ಮನುಷ್ಯನನ್ನು ಮಾಡ್ಲಿಕ್ಕೆ ನೋಡ್ತಾರೆ. ಯಾರೇ ಕಳ್ಳನೇ ಆಗಲಿ ಏನೇ ಆಗಲಿ, ಅವನು ಉತ್ತಮ ಮನುಷ್ಯನಾಗಿ ಅವನನ್ನು ಜೈಲಿಂದ ಹೊರ ಕಳಿಸ್ತಾರೆ. ಅಂತ ಒಂದು ಮಾದರಿ ವ್ಯಕ್ತಿತ್ವವುಳ್ಳ ವ್ಯಕ್ತಿ ನಮ್ಮ ಅನ್ನಮಲೈ ಸರ್. ಅವರಿಗೆ ದೊಡ್ಡದನ್ನು ಚಪ್ಪಳೆ ತಟ್ಟಿ ದೇವರು ನಿಮಗೆ ಆಯುರ್ವೇದ, ನಾನು ಹೆಚ್ಚು ಮಾತಾಡೋದು ಸರ್, ನಿನ್ನೆ ಮಾತಾಡಿದ್ದೇನೆ. ದೇವರು ನಿಮಗೆ ಆಯುಷ್ಯ, ಸಂಪತ್ತು ಮತ್ತು ಜನಸೇವೆ ಮಾಡುವ ಶಕ್ತಿ ಆ ಭಗವಂತ ನೀಡಲಿ ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ ಆ ದೇವರಲ್ಲಿ ಆಶಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್ವೋತ್ತಮಣ್ಣ. ಸವಿಸ್ತಾರವಾಗಿ ನಮ್ಮ ಅತಿಥಿಗಳನ್ನ ಕರ್ನಾಟಕ ಸಂಘದ ಕನ್ನಡಿಗರು ದುಬೈನ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಗೌಡ ಅವರು ಎರಡು ಮಾತಾಡಬೇಕಾಗಿ ಕೇಳ್ಕೊಳ್ತೇನೆ. ಧನ್ಯವಾದಗಳು ಶಶಿಧರ್ ನಾಗರಾಜಪ್ಪ ಅವರೇ. ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಪ್ರವೀಣ್ ಕುಮಾರ್ ಶೆಟ್ರೆ ಮತ್ತು ಮುಖ್ಯ ಅತಿಥಿಗಳಾಗಿರುವ ಶ್ರೀ ಅಣ್ಣಾಮಲೈರವರೇ, KNRIನ ಸೆಕ್ರೆಟರಿ ಮಿಸ್ಟರ್ ಪ್ರಭಾಕರ್ ಅಂಬರ್ತೆರೆ ಅವರೇ, ಅಬುದಾಬಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಸರ್ವೋತ್ತಮ್ ಶೆಟ್ರೆ, ಶಾರ್ಜಾ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಆನಂದ್ ಬೈಲೂರವರೇ, ಈ ದಿನ ಕನ್ನಡಿಗರು ದುಬೈ ಕಳೆದ 12 ವರ್ಷಗಳಿಂದ ಕನ್ನಡ ಸೇವೆಯನ್ನು ಇಲ್ಲಿ ಮಾಡಿ, ಈ ನೆಲದಲ್ಲಿ ಮಾಡಿ, ಈ ದಿನ KNRIನವರು ನಮಗೆ ಆದರ ಮತ್ತು ಗೌರವವನ್ನು ನೀಡಿ ನಮಗೆ ಇಲ್ಲಿ ಸ್ಥಾನ ಕೊಟ್ಟಿರೋದಕ್ಕೆ ನಾನು ಕನ್ನಡಿಗರ ದುಬೈನ ಪರವಾಗಿ ಆತ್ಮೀಯವಾಗಿ ಅವರಿಗೆ ನಾನು ಅಭಿನಂದಿಸುತ್ತಿದ್ದೇನೆ. ಇದು ನನಗೆ ಅಲ್ಲ, ನಮ್ಮ ಸಂಘಕ್ಕೆ ಸಂದುವ ಗೌರವ ಅಂತ ನಾನು ತಿಳಿತೇನೆ. ಈ ದಿನದ ಕಾರ್ಯಕ್ರಮದಲ್ಲಿ ಮಾತಾಡಬೇಕಾಗಿರೋದು ನಾವುಗಳಲ್ಲ, ಶ್ರೀ ಅಣ್ಣಾಮಲೈರವರು. ಹಂಗಾಗಿ ಅವರಿಗೆ ಈ ಅವಕಾಶ ಸಿಗಲಿ, ಆದಷ್ಟು ನನ್ನ ಮಾತುಗಳನ್ನು ಮೊಟಕುಗೊಳಿಸ್ತೇನೆ. ಆದರೆ ಒಂದು ಮಾತು ಹೇಳಲೇಬೇಕು. ನಿನ್ನೆ ನಾನು ಅಬುದಾಬಿಯಲ್ಲಿ ಕಂಪ್ಲೀಟ್ ಕಾರ್ಯಕ್ರಮವನ್ನು ನೋಡಿದೆ. ಅಣ್ಣಾಮಲೈರವ್ರ ಭಾಷಣ ಮತ್ತೆ ಇನ್ನೊಮ್ಮೆ ಮಾಡಿದಾಗ ನಿಮಗೆ ಗೊತ್ತಾಗ್ತದೆ, ನಾವು ಅದು ಹೇಳಬಾರ್ದು. ಆದರೆ ಕನ್ನಡಿಗರಾಗಿ ನಾವು ಯಾಕೆ ಜ್ಞಾನಪೀಠ ಪ್ರಶಸ್ತಿ ಕೊಡ್ತಾರೆ ಅಂತ ನಾವು ತಿಳ್ಕೊಂಡಿರಲಿಲ್ಲ, ಅದನ್ನು ಅವರು ತಿಳ್ಕೊಂಡಿದ್ದಾರೆ. ನಮ್ಮ ಮಕ್ಕಳುಗಳಿಗೆ ಗೊತ್ತಿಲ್ಲದ ವಿಚಾರಗಳು ಅವ್ರಿಗೆ ಗೊತ್ತಿದೆ. ಅದಕ್ಕೆ ನಾವು ನದಿ ಮೂಲ ಮತ್ತು ಋಷಿ ಮೂಲಗಳನ್ನು ನೋಡೋದು ಬೇಡ. ನದಿ ಮೂಲ, ಅದು ನದಿ ಎಲ್ಲಿ ಹುಟ್ಟುತ್ತದೆ ಹಾಗೂ ಅದು ಎಲ್ಲಿ ಹರಿತದೆ, ಕೋಟ್ಯಾಂತರ ಜನಗಳಿಗೆ ನೀರನ್ನು ಕೊಡ್ತದೆ. ಆದರೆ ಅವ್ರು ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು, ಇವತ್ತು ಕರ್ನಾಟಕದಲ್ಲಿ ಬಂದು ಎಲ್ಲಾದರೂ ಎಂತಾದರೂ ಇರು ಎಂದಿಗೂ ಕನ್ನಡರಾಗಿರುವಂಥವರು ಕನ್ನಡದ ವ್ಯಕ್ತಿಗಳಾಗಿದ್ದಾರೆ. ಅವರಿಗೆ ನಮ್ಮ ದೇಶದ ಎಲ್ಲ ಸೇವೆಗಳನ್ನು ಮಾಡುವಂತಹ ಶಕ್ತಿಯನ್ನು ಭಗವಂತ ನೀಡಲಿ. ಅವರು ನಮ್ಮ ದೇಶದ ಉನ್ನತಿಗೆ ಮತ್ತು ದೇಶದ ಬೆಳವಣಿಗೆಗೆ ಅವರಂತಹ ಅಧಿಕಾರಿಗಳು ಇವತ್ತು ಬೇಕು. ನಿಷ್ಠಾವಂತ ಅಧಿಕಾರಿಗಳು ಇನ್ನೂ ಬರಲಿ, ಇವರು ನಮ್ಮ ದೇಶದ ಸೇವೆ ಮಾಡಲಿ. ಭಗವಂತ
ಶಕ್ತಿ ಕೊಡಲಿ ಅಂತ ಹೇಳ್ತಾ ನಮ್ಮ ಸಂಘದ ಪರವಾಗಿ ಅವರಿಗೆ ಆಶಿಸಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಮಲ್ಲಿಕಾರ್ಜುನ್ ಗೌಡ್ರು ಅವರಿಗೆ. ಮುಂದಿನ ನಮ್ಮ ಅತಿಥಿ ಶ್ರೀ ಆನಂದ್ ಬೈಲೂರ್ ಅವರು ಕರ್ನಾಟಕ ಸಂಘ ಶಾಜದ ಅಧ್ಯಕ್ಷರು ಗೌರವಾಂತರ ಬಗ್ಗೆ ಮಾತಾಡಬೇಕಂತ ಹೇಳಿ. ನಮಸ್ಕಾರ ಎಲ್ರಿಗೂ ಕೂಡ. ಇವಾಗಲೇ ನಮ್ಮ ಪ್ರಭಾಕರ್ ರವರು, ಪ್ರವೀಣಣ್ಣ, ಸರೋತಮಣ್ಣನವರು ಇವರೆಲ್ಲ ಒಳ್ಳೆ ಮಾತಾಡಿದರು. ಶ್ರೀ ಅಣ್ಣಾಮಲೈಯವರ ಸನ್ಮಾನ ಸಮಾರಂಭಕ್ಕೆ ಬಂದ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಕರ್ನಾಟಕ ಸಂಘ ಸಾರಿದ ಪರವಾಗಿ ನಾನು ರಾಜ್ಯೋತ್ಸವ ಶುಭಾಶಯವನ್ನು ಕೋರುತ್ತೇನೆ. ಶ್ರೀ ಅಣ್ಣಾಮಲೈಯವರು ಒಳ್ಳೆ ಜನಸೇವೆ ಮಾಡಿ, ಈವನ್ ನಮ್ಮ ಕಾರ್ಕಳದ ಅವರದ್ದು ಫಸ್ಟ್ ಪೋಸ್ಟಿಂಗ್ ಇದ್ದದ್ದು ನಮ್ಮ ಕಾರ್ಕಳದಲ್ಲಿ, ಒಳ್ಳೆ ಜನಸೇವೆ ಮಾಡಿದ್ದಕ್ಕೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಶ್ರೀ ಅಣ್ಣಾಮಲೈಯವರು ಇವಾಗಲೇ ರಿಸೈನ್ ಮಾಡಿದರೆ ಗೌರ್ಮೆಂಟ್ ಜಾಬಿಗೆ, ಇನ್ನೂ ಕೂಡ ಜನಸೇವೆಯನ್ನು ಮಾಡಲೆಂದು ಶ್ರೀ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ ಆನಂದ್ ಬೈಲೂರ್ ಅವರಿಗೆ. ಈಗ ನಮ್ಮ ಮುಖ್ಯ ಅತಿಥಿಗಳನ್ನು ಗೌರವಿಸುವಂಥ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮದ ಹಾಡುಗಳು ಆರಂಭ ಆಗಲಿ ಹಾಗೂ ಸಿದ್ಧತೆಗಳು ಮಾಡಲಿ. ದಯವಿಟ್ಟು ನಮ್ಮ ಇಂದಿನ ಮುಖ್ಯ ಅತಿಥಿ ಶ್ರೀ SP ಅಣ್ಣಾಮಲೈರವರು ವೇದಿಕೆಯ ಮುಂಭಾಗಕ್ಕೆ ಬಂದು ಹಾಸೀನರಾಗಿ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಅವರ ಬಗ್ಗೆ ನೀಡಿರುವಂಥ ಸನ್ಮಾನ ಪತ್ರವನ್ನು ನಮ್ಮ KNRI ಉಪಾಧ್ಯಕ್ಷರಾದಂಥ ಶ್ರೀ ಗಣೇಶ್ ರೈರವರು ಓದಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬರುವಾಗ ಅಂದಿನ ಜನರಲಾಗಿದ್ದಂಥ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪನವರು ಪ್ರತಿನಿತ್ಯ ಒಂದು ಸೈನಿಕನ ಪ್ರತಿಮೆಗೆ ಸಲ್ಯೂಟ್ ಹೊಡೆದು ಅವರ ದಿನಚರಿಯನ್ನು ಪ್ರಾರಂಭಿಸ್ತಿದ್ರು. ಅಂದು ಹಾಕಿಕೊಟ್ಟ ಆ ಭದ್ರ ಬುನಾದಿ ಇವತ್ತು ನಮ್ಮ ಭಾರತೀಯ ಸೈನಿಕರು ವಿಶ್ವದಲ್ಲಿ ತಲೆ ಎತ್ತಿ ನಿಂತಿದ್ದಾರೆ. ಆ ಸೈನಿಕರ ಶಿಸ್ತು, ದಕ್ಷತೆ, ಪ್ರಾಮಾಣಿಕತೆ, ದೇಶಪ್ರೇಮ, ಸಂಯತೆಯ ಪ್ರತಿರೂಪವೇ ಕರ್ನಾಟಕದಲ್ಲಿ ನಾವು ಕಂಡಿರುವಂಥ ಶ್ರೀ ಅಣ್ಣಾಮಲೈ. ಅಬ್ದುಲ್ ಕಲಾಂ ರವರು ತಮ್ಮ ರಾಷ್ಟ್ರಪತಿ ಹುದ್ದೆಯಿಂದ ನಿವೃತ್ತಿಯಾದ ನಂತರ ದೇಶದಾದ್ಯಂತ ಸುತ್ತಿ ಯುವ ಜನತೆಯನ್ನು ಜಾಗೃತಗೊಳಿಸುವಂತೆ ಅವರಲ್ಲಿ ದೇಶಾಭಿಮಾನ, ಭಾಷಾಭಿಮಾನ, ಪ್ರಾಮಾಣಿಕತೆ, ಶಿಸ್ತು, ಸಂಯಮವನ್ನು ಅವರು ಕಲಿಸಿಕೊಡ್ತಾ ಇದ್ರು. ಅವರನ್ನು ನಾವು ಕಳ್ಕೊಂಡಿದ್ದೇವೆ. ಆ ಕಾರ್ಯ ಅಲ್ಲಿ ನಿಂತೋಗಿತ್ತು. ಆ ಕಾರ್ಯವನ್ನು ಇವತ್ತು ನಮ್ಮ ಶ್ರೀ ಅಣ್ಣಾಮಲೈ ಅವರು ಅದನ್ನು ಮುಂದುವರಿಸಿಕೊಂಡು ನಮ್ಮ ದೇಶದಾದ್ಯಂತ ಇರುವ ಯುವಜನಕರನ್ನು ಜಾಗೃತಿಗೊಳಿಸಿದ್ದಾರೆ. ಅಂಥ ಮಹನೀಯರು ಅರಬ್ ಸಂಯುಕ್ತ ಸಂಸ್ಥಾನಕ್ಕೆ ಬಂದು ಇವತ್ತು ನಮ್ಮೊಂದಿಗಿದ್ದಾರೆ. ಅವರಿಗೆ ನಾವು ಒಂದು ಕರ್ನಾಟಕ ಪರ ಸುಮಾರು 75 ಸಂಘಟನೆಗಳು ಇಲ್ಲಿ ಕಾರ್ಯನಿರತವಾಗಿದೆ. ಅದರ ಎಲ್ಲ ಪ್ರತಿನಿಧಿಗಳ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ನಾವು ಇವತ್ತು ಅವರಿಗೆ ಗೌರವವನ್ನು ನೀಡುತ್ತಿದ್ದೇವೆ. ಅವರ ಸನ್ಮಾನ ಪತ್ರವನ್ನು ನಾನು ತಮ್ಮ ಮುಂದೆ ವಾಚಿಸಲು ಇಚ್ಛಿಸಿದ್ದೇನೆ. ಕರ್ನಾಟಕ ಅನಿವಾಸಿ ಭಾರತೀಯ ಸಮಿತಿ UAE ಶ್ರೀ ಅಣ್ಣಾಮಲೈ ಕುಪ್ಪಸ್ವಾಮಿ, ನಿವೃತ್ತ ಪೊಲೀಸ್ ಉಪ ಆಯುಕ್ತರು, ಭವ್ಯ ಭಾರತದ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಶ್ರೀ JR ಕುಪ್ಪಸ್ವಾಮಿ ಮತ್ತು ಶ್ರೀಮತಿ ಪರಮೇಶ್ವರಿ ದಂಪತಿಗಳ ಮಗನಾಗಿ ಜನಿಸಿರುವಿರಿ. PSG ಕಾಲೇಜ್ ಆಫ್ ಟೆಕ್ನಾಲಜಿಯಲ್ಲಿ PE ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದಿರುವಿರಿ. ಲಕ್ನೋ IIM ಕಾಲೇಜಿನಲ್ಲಿ MBA ಪದವಿಯನ್ನು ಮಾರ್ಕೆಟಿಂಗ್ ಮತ್ತು ಸ್ಟ್ರಾಟಜಿಯಲ್ಲಿ ಪರಿಣಿತಿಯನ್ನು ಪಡೆದಿರುವ ತಾವು
2011ರಲ್ಲಿ IPS ಮುಗಿಸಿ ಪ್ರಥಮ ಬಾರಿಗೆ ಕರ್ನಾಟಕದ ಕಾರ್ಕಳದಲ್ಲಿ ಸಹಾಯಕ ವರಿಷ್ಠಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡು ಕಾರ್ಕಳ ಪೊಲೀಸ್ ಠಾಣೆಯನ್ನು ಮಾದರಿ ಠಾಣೆಯನ್ನಾಗಿ ಪರಿವರ್ತಿಸಿದ ಕೀರ್ತಿ ತಮ್ಮದಾಗಿದೆ. ಕುಂದಾಪುರ ವಿಭಾಗಕ್ಕೆ 2014ರಲ್ಲಿ ಹೆಚ್ಚುವರಿ ಅಧಿಕಾರವನ್ನು ವಹಿಸಿಕೊಂಡು ನಂತರ ಉಡುಪಿ ಜಿಲ್ಲೆಗೆ ಜಿಲ್ಲಾ ವರಿಷ್ಠಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡು ತಮ್ಮ ಆಡಳಿತದ ಅವಧಿಯಲ್ಲಿ ಸುರಕ್ಷಾ ಪೊಲೀಸ್ ಮೊಬೈಲ್ ಆ್ಯಪ್ ಅನ್ನು ಜಾರಿಗೆ ತಂದ ಕೀರ್ತಿ ತಮ್ಮದಾಗಿದೆ. ತಮ್ಮ ಅಧಿಕಾರದ ಅವಧಿಯಲ್ಲಿ ಹೆಚ್ಚಿನ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ನೇರ ಸಂವಾದದ ಮೂಲಕ ಮಕ್ಕಳಲ್ಲಿ ರಾಷ್ಟ್ರೀಯತೆ ಮತ್ತು ಶಿಸ್ತು ಪ್ರಾಮಾಣಿಕತೆಯ ಬಗ್ಗೆ ಜೀವನ ರೂಪಿಸಿಕೊಳ್ಳುವಂತೆ ನೀಡುವುದರ ಮೂಲಕ ಸಮಸ್ತ ಯುವ ಜನಾಂಗಕ್ಕೆ ಮಾದರಿ ನಾಯಕರಾಗಿ ಗೌರವ ಸ್ಥಾನ ಪಡೆದಿರುವಿರಿ. ಕರ್ನಾಟಕದ ಸಿಂಗಂ ಎಂದೇ ಜನಮಾನಸದಲ್ಲಿ ಪ್ರಖ್ಯಾತಿಯನ್ನು ಪಡೆದಿರುವ ತಾವು 2016ರಲ್ಲಿ ಚಿಕ್ಕಮಗಳೂರಿನಲ್ಲಿಯೂ ಸಹ ಜಿಲ್ಲಾ ವರಿಷ್ಠಾಧಿಕಾರಿಯಾಗಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿ ನಂತರ ಬೆಂಗಳೂರಿನಲ್ಲಿ ಪೊಲೀಸ್ ಉಪ ಆಯುಕ್ತರಾಗಿ ಸಲ್ಲಿಸಿ ಕೆಲವೇ ಸಮಯದಲ್ಲಿ ಸ್ವಯಂ ನಿವೃತ್ತಿಯನ್ನು ಪಡೆದು ದೇಶ ಸೇವೆಗಾಗಿ ದೇಶದ ಯುವಶಕ್ತಿಗೆ ಮಾರ್ಗದರ್ಶನ ನೀಡಿ ದೇಶವನ್ನು ಶಿಸ್ತು ಪ್ರಾಮಾಣಿಕ ಹಾಗೂ ಸುಭದ್ರತೆಯ ಕಡೆಗೆ ಮುನ್ನಡೆಸಲು ತಮ್ಮ ಜೀವನವನ್ನು ಮುಡಿಪಾಗಿಸಿ ಯುವಜನತೆಗೆ ದಾರಿದೀಪವಾಗಿರುವ ತಮ್ಮನ್ನು ಅಭಿನಂದಿಸಿ ತಮ್ಮ ಅರಬ್ ಸಂಯುಕ್ತ ಸಂಸ್ಥಾನ ಭೇಟಿಯ ಈ ಸಂದರ್ಭದಲ್ಲಿ ಸಮಸ್ತ ಅನಿವಾಸಿ ಕನ್ನಡಿಗರ ಪರವಾಗಿ ಸನ್ಮಾನಿಸಿ ಗೌರವಿಸಲು ಹರ್ಷಿಸುತ್ತೇವೆ. ತಮ್ಮ ನಿಶ್ವಾಸ ಸೇವೆಗಾಗಿ ಮಾನವ ಕೋಟಿಗೆ ಲಭಿಸಲಿ ಎಂದು ಹಾರೈಸಿ ಭಗವಂತನ ಅನುಗ್ರಹ ಸದಾ ತಮ್ಮ ಕುಟುಂಬದವರ ಮೇಲಿರಲಿ ಎಂದು ಪ್ರಾರ್ಥಿಸುತ್ತೇನೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಗೌರವ ಸಲ್ಲಿಸುವುದರ ಮೂಲಕ ನಾವು ಇವತ್ತು ಅವರಿಗೆ ಈ ಒಂದು ಗೌರವವನ್ನು ಸಲ್ಲಿಸೋಣ. ಧನ್ಯವಾದ ಗಣೇಶ್ ಅವರಿಗೆ. ಶಾಲು ಓದಿಸುವ ಮೂಲಕ ಸರ್ವೋತ್ತಮಣ್ಣ ಅತಿಥಿಗಳನ್ನು ಗೌರವಿಸಬೇಕು ಅಂತ ಪ್ರವೀಣ್ ಶೆಟ್ಟರು ಪೇಟವನ್ನು ತೊಡಿಸುವುದರ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದಾರೆ, ಗೌರವವನ್ನು ತೋರಿಸ್ತಾ ಇದ್ದಾರೆ. ಸರ್ಟಿಫಿಕೇಟ್ ಅನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನೀಡ್ತಾ ಇದ್ದಾರೆ ಹಾಗೂ ಹೂಗುಚ್ಛವನ್ನು ನೀಡಿ ಸ್ವಾಗತಿಸ್ತಾ ಇದ್ದಾರೆ. ನಾನು ಸರ್ಕಾರ ಅಧಿಕಾರಿ ಅಲ್ಲ, ನಾನೊಂದು ಮಿನಿಸ್ಟರ್ ಅಲ್ಲ, ಸಾಮಾನ್ಯ ಮನುಷ್ಯ. ತಾವೆಲ್ಲರೂ ಕೂಡ ತಮ್ಮ ಸಮಯ ಕೊಟ್ಟಿದ್ದೀರಾ, ಅದಕ್ಕೆ ವಾಪಸ್ ನಾನು ಏನು ಕೊಡಬೇಕು ನನಗೆ ನಿಜವಾಗಿ ಅರ್ಥ ಆಗ್ತಾ ಇಲ್ಲ. ಬಟ್ ನೆಕ್ಸ್ಟ್ 20 ನಿಮಿಷದಲ್ಲಿ ಖಂಡಿತವಾಗಿ ನಾನು ಅದಕ್ಕೆ ಜಸ್ಟಿಸ್ ಮಾಡ್ತೀನಿ. ನಮ್ಮ ಕರ್ನಾಟಕ NRI ಫೋರಂ UAE ಅಧ್ಯಕ್ಷರಾದ ನಮ್ಮ ಪ್ರವೀಣ್ ಶೆಟ್ಟಿ ಅವರೇ, ನನಗೂ ಪ್ರವೀಣ್ ಶೆಟ್ಟಿ ಅವ್ರಿಗೆ ಸ್ವಲ್ಪ ಆಳದ ಸಂಬಂಧ. ಅದು ಲೈಫ್ ಆ್ಯಂಡ್ ಡೆತ್ ಸಂಬಂಧ. 5 years ಬ್ಯಾಕ್ ಅವರು ಒಂದು ಭಾಳ ಗಟ್ಟಿಯಾಗಿ ಇನ್ ಮ್ಯಾಟ್ರ್ ಆಫ್ ಪ್ರಿನ್ಸಿಪಲ್ ಒಂದು ಗ್ಯಾಂಗ್ಸ್ಟರ್ ಜೊತೆಗೆ ಎದುರಾಗಿಕೊಂಡಿದ್ದಾರೆ. ಇಟ್ಸ್ ಅ ಮ್ಯಾಟ್ರ್ ಆಫ್ ಪ್ರಿನ್ಸಿಪಲ್ ಈ ಫಾಟ್ ಫಾರ್ ವಾಟ್ ಇಸ್ ರೈಟ್. ಸೊ ಆ ಟೈಮಲ್ಲಿ ನಾವಿಬ್ಬರು ಕೂಡ ಭಾಳ ಕ್ಲೋಸ್ ಆಗಿ ಕೆಲಸ ಮಾಡಿದ್ವಿ, ಸೊ ಪ್ರೊಫೆಷ್ನಲ್ ಆಗಿ. ಸೊ ಅಲ್ಲಿருந்து ಈ ಥರ ನಾವು ಇಬ್ಬರು ಬಂದು ಒಂದು ಫ್ರೆಂಡ್ಸ್ ಆಗಿ ಚೇಂಜ್ ಆಗಿತ್ತದು. 3 ಸಂಘಟನೆಗಳಿಂದ ಬಂದಿದ್ದಾರೆ. ನಮ್ಮ ಸಾರ್ಜಾ ಕನ್ನಡಿಗ ಅಧ್ಯಕ್ಷರಾದ ನಮ್ಮ ಪ್ರಕಾಶ್ ಬೈಲೂರವರು, ನಮ್ಮ ಆನಂದ್ ಬೈಲೂರವರು, ನಮ್ಮ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ NRI ಫೋರಂ ಪ್ರಭಾಕರ್ ಅವರು, ನಮ್ಮ ಸರ್ವೋತ್ತಮ್ ಶೆಟ್ಟಿ ಸಾಹೇಬರು ಅಬುದಾಬಿ ಕರ್ನಾಟಕ ಸಂಘ ಫಾರ್ ಲಾಂಗ್ ಟರ್ಮ್ ಕನ್ನಡಕ್ಕೋಸ್ಕರ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವ್ರ ಬಗ್ಗೆ ಎಷ್ಟು ಬೇಕಲ್ಲಿ ನಾವು ಹೇಳ್ಬಹುದು. ಬಟ್ ಸಚ್ ಅ ಗ್ರೇಟ್ ಜೆಂಟಲ್ಮ್ಯಾನ್ ಆ್ಯಂಡ್ ಅ ಗ್ರೇಟ್ ಪರ್ಸನ್ ಫಾರ್ ಕನ್ನಡ. ನಮ್ಮ ಚಂದ್ರಶೇಖರ್ ಗೌಡ ಸಾಹೇಬರು, ಮಲ್ಲಿಕಾರ್ಜುನ್ ಗೌಡ ಸಾಹೇಬ್ರವರು, ಕನ್ನಡ ದುಬೈ ಸಂಘ, ದುಬೈ ಕನ್ನಡಿಗ ಸಂಘರವರು. ಇಲ್ಲಿ ನಮ್ಮ ಸುಧಾಕರ್ ಶೆಟ್ಟಿ ಸಾಹೇಬರು ಬಗ್ರೆಯಿಂದ ಬಂದಿದ್ದಾರೆ, ಮೋಹನ್ ಅವರು ಬಂದಿದ್ದಾರೆ. ಲಾಟ್ ಆಫ್ ಪೀಪಲ್ ಹವ್ ಕಮ್. ವಿ ಹ್ಯಾವ್ ಅ ಯಂಗ್ ಬಿಸ್ನೆಸ್ ಮ್ಯಾನ್ ಸಜ್ಜನ್ ಅವರು ಇಲ್ಲಿ ಬಂದರೆ ಒಬ್ಬೊಬ್ಬರು ಕೂಡ VVIP. ನಾನು ಮೊದಲನಾಗಿ ಒಂದು 10 ನಿಮಿಷ ಮಾತ್ರ ತಾವು ಪ್ರಭಾಕರ್ ಅವರು ಹೇಳಿದ ಕೆಲವು ವಿಷಯಕ್ಕೆ ನಾನು ಉತ್ತರ ಕೊಡಬೇಕಾಗ್ತಿದೆ. ನನ್ನ ಸ್ಪೀಚ್ ಕೂಡ ಅದೇ, ತಾವು ಹೇಳಿದ್ದಕ್ಕೆ ನಾನು ಜಸ್ಟ್ ಲಿಂಕ್ ಮಾಡಿ ಮಾತಾಡ್ಬಿಡ್ತೀನಿ. ಸೊ ನಮ್ಮ ದೇಶ ತಾವು ನೋಡಿದ್ದೀರನ್ನ, ನಮ್ಮ ಭಾರತ ದೇಶ, ಅದರಲ್ಲಿ ನಾನು ಎಲ್ಲಿ ಕೂಡ ಪಾಲಿಟಿಕ್ಸ್ ಹೋಗ್ತೀನಿ ನಾನು ಖಂಡಿತವಾಗಿ ಹೇಳಿಲ್ಲ ಸರ್. ಒಂದು ಪೊಲಿಟಿಷಿಯನ್ ಆಗಿರುವುದು ಭಾಳ ಕಷ್ಟ. ಇಟ್ಸ್ ವೆರಿ ವೆರಿ ಟಫ್. ಒಂದು ಪೊಲಿಟಿಷಿಯನ್ಗಿರುವ ತಾಳ್ಮೆ ನಮ್ಮ ದೇಶದಲ್ಲಿ ಬೇರೆ ಯಾರೂ ಕೂಡ ಅಸಾಧ್ಯವಾಗಿರಲಿಕ್ಕಿಲ್ಲ. ಯಾರೂ ಕೂಡ ಒಂದು ಸಿಟ್ಟಿನಲ್ಲಿ ಒಂದು ಹುದ್ದೆಗೆ ರಾಜೀನಾಮೆ ಕೊಟ್ಬಿಟ್ಟು ಇನ್ನೊಂದು ಕೆಲಸ ಮಾಡ್ಲಿಕ್ಕೆ ಹೋಗುವಾಗ ಅವ್ರು ಸಕ್ಸಸ್ ಆಗಲ್ಲ ಸರ್. ಇದು ನಾನು ಹೇಳ್ತಾ ಇಲ್ಲ, ಅದು ಒಳಗ ನಿಯತಿ. ಅದು ಸಿಟ್ಟಿನಲ್ಲಿ ನಾವು ಮಾಡುವ ಯಾವುದೇ ಒಂದು ಕಾರ್ಯಕ್ರಮ ಲೈಫ್ನಲ್ಲಿ ಸಕ್ಸಸ್ ಆಗಲ್ಲ. ಪ್ರೀತಿಯಲ್ಲಿ ಮಾಡಬೇಕು. ಏನು ವಿಷಯ ಮಾಡ್ತೀವಿ ಅದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡಬೇಕು. ಸಕ್ಸಸ್ ಬಂದಿದ್ದನ್ನ ಅದು ಬೋನಸ್, ಬಟ್ ಸಕ್ಸಸ್ ಬಂದಿಲ್ಲ ಅನ್ನೋ ಕೂಡ ನಾವು ಖುಷಿದಲ್ಲಿ ಒಪ್ಕೊಳ್ಬೇಕು. ನಾನು ಪೊಲಿಟಿಷಿಯನ್ ಅವ್ರ ಜೊತೆಗೆ ಭಾಳ ಹತ್ತಿರ ಕೆಲಸ ಮಾಡಿದ್ದೆ. ತುಂಬ ಜನ ನನಗೆ ಕೇಳ್ತಾರೆ, ನೀವು ಭಾಳ ಕಡಕಾಗಿ ಕೆಲಸ ಮಾಡ್ತೀರಿ, ಎಷ್ಟು ಪೊಲಿಟಿಷಿಯನ್ ಜೊತೆಗೆ ನೀವು ಜಗಳ ಮಾಡಿದ್ದೀರಿ ತುಂಬ ಜನ ಹೇಳುವಾಗ
ನಾನು ಭಾಳ ಒಂದು 5 ನಿಮಿಷ 10 ನಿಮಿಷ ಥಿಂಕ್ ಮಾಡಿಬಿಟ್ಟು ವಾಪಸ್ ಹೇಳ್ತೀನಿ. ಯಾರು ಪೊಲಿಟಿಷಿಯನ್ ಜೊತೆ ಕೂಡ ನಾನು ಜಗಳ ಮಾಡಿಲ್ಲ, ಎಲ್ಲರೂ ಕೂಡ ಫ್ರೆಂಡ್ಸ್. ನನಗೊಂದು ಪೊಲಿಟಿಷಿಯನ್ಗೆ ಒಂದು ಕೆಲವು ವಿಷಯದಲ್ಲಿ ಒಂದು ಮಾತುಕತೆ ಡಿಫ್ರೆಂಟ್ ಒಪಿನಿಯನ್ ಇದೆ. ಅವ್ರು ನಾನು ಫಸ್ಟ್ ರಿಕ್ವೆಸ್ಟ್ ಮಾಡಿದ್ರು, ಸಾಹೇಬ್ರೆ ತಾವು ಉಡುಪಿಯೋ ಚಿಕ್ಕಮಂಗ್ಳೂರು ಹೆಡ್ ಕ್ವಾರ್ಟರ್ಸ್ ಬರುವಾಗ ನನಗೊಂದು ಫೋನ್ ಮಾಡಿ ನಾವಿಬ್ಬರು ಟೀ ಕುಡಿಯೋಣ, ಒಂದು ಕಾಫಿ ಕುಡಿಯೋಣ, 5ಗೆ ನಾನು ಬರ್ತೇನೆ. ಅದು ಯಾರೋ ಇರಲಿ, ಅದು ಪಂಚಾಯತ್ ಅಧ್ಯಕ್ಷರಿರಲಿ, ಅವರು MLA ಇರಲಿ, MP ಇರಲಿ, ಏನೋ ಒಂದು ಡೆಮೋಕ್ರಸಿದಲ್ಲಿ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರೋದು ಸಾಧಾರಣ. ಎಲ್ಲ ಕಣ್ಣು ಒಂದೇ ಥರ ಇರಲ್ಲ. ನಾವೊಂದು ಬೇರೆ ರೀತಿಯಲ್ಲಿ ನೋಡ್ತೀವಿ, ಅವ್ರು ಬೇರೆ ರೀತಿಯಲ್ಲಿ ನೋಡ್ತಾರೆ. ಅದರಲ್ಲಿ ತುಂಬ ಪೊಲಿಟಿಷಿಯನ್ ಜೊತೆ ಭಾಳ ಹತ್ತಿರ ನಾನು ಕೂತ್ಕೊಂಡು ಮಾತಾಡುವಾಗ ಒಂದು ವಿಷಯ ಅರ್ಥ ಆಯಿತು. ಇಂಡಿಯಾದಲ್ಲಿ ಒಂದು ಪೊಲಿಟಿಕಲ್ ಸಿಸ್ಟಮ್ ಬದಲಾವಣೆ ತರುವುದು ಭಾಳ ಕಷ್ಟ. ನಾವೆಲ್ಲ ಔಟ್ಸೈಡ್ ಕೂತ್ಕೊಂಡು ಭಾಳ ಈಸಿಯಾಗಿ ಕಮೆಂಟ್ ಮಾಡ್ತೀವಿ, ಪೊಲಿಟಿಷಿಯನ್ಸ್ ಆರ್ ಬ್ಯಾಡ್, ಪೊಲಿಟಿಷಿಯನ್ಸ್ ಬಂದು ದುಡ್ಡು ತಗೊಳ್ತಾರೆ, ಪೊಲಿಟಿಷಿಯನ್ಸ್ ಲಂಚ ತಗೊಳ್ತಾರೆ, ಪೊಲಿಟಿಷಿಯನ್ಸ್ ಕರಪ್ಟ್ ಇದ್ದಾರೆ. ಒಂದು ಹೊಸಬರಾಗಿ ಒಬ್ಬರು ಹೋಗಿ ಪಾಲಿಟಿಕ್ಸ್ನಲ್ಲಿ ಸಕ್ಸೀಡ್ ಆಗೋದು ಭಾಳ ಕಷ್ಟ. ನಿಜ ಮಾತು. ಯಾಕೆ ನಾನು ಹೇಳ್ತೀನಿ ಸರ್, ನೆಕ್ಸ್ಟ್ ಒಂದು 5-6 ನಿಮಿಷದಲ್ಲಿ. ಒಂದು MLA ಮನೆಗೆ ಬೆಳಗ್ಗೆ ಒಂದು 6:00 ಹೋಗಬೇಕು. 6:30 7 o'clock ಹೋಗಿದ್ದರಿಂದ ಮಿನಿಮಮ್ ಒಂದು 300 ಜನ ಇರ್ತಾರೆ. ಬೆಳಗ್ಗೆ 200ರಿಂದ 300 ಜನ ಇರ್ತಾರೆ. ಅದು ಮಿನಿಸ್ಟರ್ ಆಗಿದ್ದಾರೆ ಒಂದು 500 ಜನವರೆಗೆ ಹೋಗ್ತಾರೆ ಡೈಲಿ. ಸೊ ಡೈಲಿ 500 ಜನಕ್ಕೂ MLA ಅವರ ಮನೆಯಲ್ಲಿ ಮಿನಿಮಮ್ ಒಂದು ಕಾಫಿನಾவது ಕೊಡಬೇಕು. ಮಿನಿಮಮ್ ಒಂದು ಕಾಫಿ. MLA ಖರ್ಚು ಫಸ್ಟ್ ನಾವು ಲೆಕ್ಕ ಮಾಡೋಣ. ಮಿನಿಮಮ್ ಒಂದು ಕಾಫಿನಾವುದು ಕೊಡಬೇಕು. ಎಷ್ಟೋ MLA ಅವರ ಮನೆಯಲ್ಲಿ ex-MLA ಅವರ ಮನೆಯಲ್ಲಿ ಊಟ ಕೊಡ್ತಾರೆ. ಬ್ರೇಕ್ಫಾಸ್ಟ್ ಬೆಳಗ್ಗೆ ಒಂದು ಉಪ್ಪಿಟ್ಟು ಇರ್ತದೆ, 2 ಇಡ್ಲಿ ಇರ್ತದೆ, ದೋಸೆ ಇರ್ತದೆ, ಸರ್ವ್ ಆಗ್ತಾ ಇರ್ತದೆ. ಮಧ್ಯಾಹ್ನ ಒಂದು 50ರಿಂದ 100 ಜನ ಊಟಕ್ಕೆ ನಿಲ್ತಾರೆ, ಅವ್ರಿಗೆ ಹಾಕಬೇಕು. ಒಂದು MLA ಆವರೇಜ್ ಒಂದು ದಿನಕ್ಕೂ 20ರಿಂದ 30 ಫಂಕ್ಷನ್ ಅಟೆಂಡ್ ಮಾಡ್ತಾರೆ. 20ರಿಂದ 30 10 ಫಂಕ್ಷನ್ ಬಂದು ಒಳ್ಳೆಯದು ಕೆಟ್ಟದಿರುತ್ತೆ. 5 ಜನ ತೀರಿ ಹೋಗಿದ್ದಾರೆ, ಮನೆಗೆ ಹೋಗ್ಬೇಕು. 5 ಜನ ಮನೆಯಲ್ಲಿ ಬಹಳ ಒಳ್ಳೆಯ ಒಂದು ಸಮಾಚಾರ ಆಗ್ತಾ ಇದೆ, ಅಲ್ಲಿ ಹೋಗ್ತಾರೆ. ಒಂದು 10 ಫಂಕ್ಷನ್ ಸರ್ಕಾರ ಫಂಕ್ಷನ್ಸ್ ಇರುತ್ತೆ. ಈ ಥರ ಒಂದು 5 ಫಂಕ್ಷನ್ಸ್ ಇರುತ್ತೆ. ಒಂದು MLA ಯಾರೋ ಒಬ್ಬರು ತೀರಿ ಹೋಗಿದ್ದು, ಒಬ್ಬರು ಮನೆಗೆ ಹೋಗಿದ್ದಾರನ್ನ 2,000 ರೂಪಾಯಿ ಅವ್ರ ಕೈನಲ್ಲಿ ಕೊಟ್ಟು ಬರಬೇಕು. ಯಾಕೆನಾ ಒಂದು MLA ಒಬ್ಬರು ಮನೆಗೆ ಹೋಗ್ತಾರೆ, ಒಂದು ಬಡವರ ಮನೆಯಲ್ಲಿ ತೀರಿ ಹೋಗಿದ್ದಾರನ್ನ ಮಿನಿಮಮ್ 2,000 ಕೊಟ್ಟು ಬರಬೇಕು. ಒಂದು ಮದುವೆಗೆ ಹೋಗ್ತಾರೆ, 1,000 ಕೊಟ್ಟು ಬರ್ತಾರೆ. ಸೊ ಒಂದು MLA ಒಂದು ತಿಂಗಳಿಗೆ ನಾವು ಖರ್ಚು ಕ್ಯಾಲ್ಕುಲೇಟ್ ಮಾಡಿದ್ರೆ, ನಾನು ಹೇಳೋದು ನಿಷ್ಠಾವಂತವಾಗಿ ಹಾನೆಸ್ಟ್ ಆಗಿ ಪಾಲಿಟಿಕ್ಸ್ನಲ್ಲಿ ಇಂಡಿಯಾದಲ್ಲಿ ಕೆಲಸ ಮಾಡುವ ಒಂದು MLA ನಾವು ಖರ್ಚು ಲೆಕ್ಕ ಮಾಡಿದ್ದೀರನ್ನ ಒಂದು ತಿಂಗಳಕ್ಕೂ 2 ಲಕ್ಷ ಅಲ್ಲರೂ 4 ಲಕ್ಷ ರೂಪಾಯಿ ನಾವು ಟೇಬಲ್ನಲ್ಲಿ ಇಟ್ಬಿಡಬೇಕು. ನಾವು ಫಸ್ಟ್ ಅರ್ಥ ಮಾಡಿಕೊಳ್ಳೋಣ. ನಾವು ಯಾವುದು ಅಂಡರ್ಸ್ಟ್ಯಾಂಡ್. ನಾವೆಲ್ಲ ಪಾಲಿಟಿಕ್ಸ್ ಬಂದು ಕಷ್ಟವರು ಅವರೆಲ್ಲ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಮುಂಚೆ ಅರ್ಥ ಮಾಡೋಣ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಗ್ರೌಂಡ್ ಸಿಚುವೇಶನ್. ಆಮೇಲೆ ಗಣಪತಿ ಸೀಸನ್ ಬರ್ತದೆ. ಗಣಪತಿ ಸೀಸನ್ ನಮ್ಮ ಹಿಂದೂ ಧರ್ಮದಲ್ಲಿ ಗಣಪತಿ ಸೀಸನ್ ಬರುವಾಗ ತಾವು ಬಿಸ್ನೆಸ್ ಮ್ಯಾನ್ ಎಲ್ಲರೂ ಕೂಡ 2,000 5,000 10,000 ಪಂದಲು ಕೊಡ್ತೀವಿ. ಒಂದು ಪೊಲಿಟಿಷಿಯನ್ ನಾನು ಮಾತಾಡಿದ್ದೀನಿ, ಎಷ್ಟು ಸರ್ ಗಣಪತಿ ಸೀಸನ್ನಲ್ಲಿ ತಾವು ಲೆಕ್ಕ ಕೊಡಬೇಕು ನಾವು. ಒಂದು ಗಣಪತಿ ಸೀಸನ್ ನನಗೂ 15 ಲಕ್ಷದಿಂದ 25 ಲಕ್ಷ ರೂಪಾಯಿ. ಇದನ್ನು ಆವ್ರೇಜ್ MLA, ಸಿಟಿ MLA ಅಲ್ಲ, ರೂರಲ್ MLA. ಏನೋ ನಮ್ಮ ನನ್ನ MLA ಕ್ಷೇತ್ರದಲ್ಲಿ 615 ಗಣಪತಿ ಪಂದಲ್ ಇಟ್ಟಿದ್ದಾರೆ. ಸೊ ಒಂದೊಂದು ಪಂದಲಕ್ಕೆ ನಾನು ಹೋಗುವಾಗ ಅರ್ಚನಕ್ಕೆ 100 ರೂಪಾಯಿ ನಾನು ತಟ್ನಲ್ಲಿ ಹಾಕಿದ್ದನ್ನು ಕೂಡ 6 ಲಕ್ಷ ರೂಪಾಯಿ. ಅದಾದ ಮೇಲೆ ಮಳೆ ಇಲ್ಲದ ಕಾಲದಲ್ಲಿ ಕೆಲವು ಸೀಸನಲ್ಲಿ ಮಳೆ ಇರಲ್ಲ. ಸೊ ಕ್ರಿಕೆಟ್ ಮ್ಯಾಚ್ ಶುರುವಾಗ್ತದೆ. ಇದು IPL ಥರ ಎಲ್ಲ ಕಡೆ IPL ಮಾಡಿಬಿಟ್ಟಿದ್ದಾರೆ. ಈ ಲೀಗು, ಆ ಲೀಗು, ಈ ಹಳ್ಳಿ ಲೀಗು ತಾವು ನೋಡಿದ್ದೀರ ಲೀಗ್. ಅಲ್ಲಿ ಎಲ್ಲ ಪತ್ರಿಕೆಯಲ್ಲಿ MLA ಚೀಫ್ ಗೆಸ್ಟ್ ಆಗಿ ಹೆಸರು ಮಾಡಿ MLA ಹೋಗಿ ಕೊಡ್ತಾರೆ. ಸಾಹೇಬ್ರೆ ತಮಗೆ ನಾವು ಚೀಫ್ ಗೆಸ್ಟ್ ಆಗಿ ತಮ್ಮ ಹೆಸರು ನಾವು ಇನ್ವಿಟೇಷನ್ ಅಲ್ಲಿ ಪ್ರಿಂಟ್ ಮಾಡಿದೀವಿ, ತಾವು ಬರಲೇಬೇಕು. MLA ಇಲ್ಲ ಅಂತ ಹೇಳಲಿಕ್ಕಿಲ್ಲ. 500 ಓಟಲ್ಲಿ ಹೋಗಿದ್ದಾರೆ. MLA ಇನ್ವಿಟೇಷನ್ ತಗೊಂಡಿದ ತಕ್ಷಣ ಜನ MLA ಕೇಳುವುದು, ಒಂದು 5,000 ಕೊಡ್ಬೇಕು ಸಾಹೇಬ್ರೆ, ತಾವು ತಮ್ಮ ಹೆಸರಿನಲ್ಲಿ ಟ್ರಾಫಿ ಮಾಡ್ತಾ ಇದೀವಿ, ದಯವಿಟ್ಟು ಕೊಡಿ. ಸೊ ಕ್ರಿಕೆಟ್ ಮ್ಯಾಚ್ ಸೀಸನ್ ಎಲ್ಲ ತಾವು ಆ್ಯಡ್ ಮಾಡಿ, ಕಬಡ್ಡಿ ಸೀಸನ್ ಎಲ್ಲ ಆ್ಯಡ್ ಮಾಡಿದ್ದೀರನ್ನ ಅನ್ನೋ ಒಂದು 3 ಲಕ್ಷ ರೂಪಾಯಿ MLAಗೂ ಒಂದು ಖರ್ಚು. ಸೊ ಒಂದು ನಿಷ್ಠಾವಂತ ಹಾನೆಸ್ಟ್ MLA ನಮ್ಮ ಹಾರಡಿ ಶ್ರೀನಿವಾಸ್ ಶೆಟ್ಟರಲ್ಲಿ ಬಂದಿದ್ದಾರೆ. ಅವ್ರ ಥರ ಒಂದು MLA ನಮಗೆ ಸಿಗ್ತಾರೆ. ಇಮ್ಯಾಜಿನ್ ಮಾಡೋಣ, ಒಂದು ಇಂಡಿಪೆಂಡೆಂಟ್ MLA ಅವರು, ಅವ್ರಿಗೂ ಒಂದು ಹೆಸರಿದೆ. ಅವ್ರ ಓನ್ ಹೆಸರಿನಲ್ಲಿ ವಿನ್ ಮಾಡ್ಕೊಂಡು ಬರ್ತಾರೆ ಅವ್ರ ಕ್ಷೇತ್ರದಲ್ಲಿ. ಭಾಳ ಡಿಫ್ರೆಂಟ್ ಮನುಷ್ಯ. ನಮ್ಮ ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದಾರೆ, ತಾವು ಕೂಡ ಫಂಕ್ಷನ್ ಅಟೆಂಡ್ ಮಾಡಿದ್ದೀರ. ಅವ್ರಿಗೆ ಹೋಗಿ ತಾವು ಎಷ್ಟು ಖರ್ಚು ಮಾಡ್ತೀರ, ಮಿನಿಮಮ್ ಒಂದು ವರ್ಷಕ್ಕೆ ಒಂದು MLA 40 ಲಕ್ಷ 50 ಲಕ್ಷ ರೂಪಾಯಿ ಖರ್ಚು ಮಾಡಬೇಕು. ಸೊ ಇಲ್ಲಿ ಬಂದು ಹಾನೆಸ್ಟ್ ಪೊಲೀಸ್ ಆಫೀಸರ್ ಅನುಪಮ ಶನಾಯ್ ನೀವು ಬಂದೆಲ್ಲ ಹೇಳ್ತೀರಲ್ವ ಸರ್, ಅವ್ರು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಇದು ಡಿಫ್ರೆಂಟ್ ಗೇಮ್. ಇದು ಫುಟ್ಬಾಲ್ ಆಡ್ತಾ ಇದ್ದಾರೆ, ನಾವು ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇದು ಗೇಮ್ ಇಸ್ ಡಿಫ್ರೆಂಟ್. ಇದು ಅರ್ಥ ಮಾಡಲಿಕ್ಕೆ ನಮಗೊಂದು ಲೈಫ್ ಟೈಮ್ ಬೇಕು. ಇಂಡಿಯಾದಲ್ಲಿ ನಿಜವಾಗಿ ಒಂದು ಪೊಲಿಟಿಕಲ್ ಚೇಂಜ್ ತಗೊಂಡು ಬರಬೇಕನ್ನ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆ ಗೇಮ್ ಯಾವ ಲೆವೆಲ್ದಲ್ಲಿ ಆಡ್ತಾ ಇದ್ದಾರೆ ಅವರು. ಡಿಫ್ರೆಂಟ್ ಗೇಮ್ ಜನ ಯಾಕೆಂದ್ರೆ ಆ ಥರ ಆಗಿಬಿಟ್ಟಿದ್ದಾರೆ. ಒಂದು 50% ಜನ ಇವತ್ತು ಕೂಡ ನಮ್ಮ ತಮಿಳ್ನಾಡು ಸ್ಟೈಲ್ನಲ್ಲಿ ತಾವು ಓಟಿಗೆ 2,000 ಕೊಟ್ಟಿಲ್ಲ, ನಾವು ಅದು ಬೆಳಗ್ಗೆ ಬಂದು ಅವ್ರು ಓಟ್ ಮಾಡಲ್ಲ. ಇದೇ ಜನ ಬಂದು ಬೆಂಗಳೂರಲ್ಲಿ ಎಲ್ಲ ಬಂದು ರೋಡ್ ಸರಿ ಇಲ್ಲ, ಪಾಟ್ ಹೋಲ್ಸ್ ಆಯಿತು, ಇದಾಯಿತು, ಅದಾಯಿತು ಎಲ್ಲ ಟ್ವೀಟ್ ಮೇಲೆ ಟ್ವೀಟ್ ಆಗ್ತಾ ಇದೆ. ಬೆಂಗಳೂರಲ್ಲಿ ಪಾಟ್ ಹೋಲ್, ತಾವು ಎಷ್ಟು ಜನ ರೀಸೆಂಟ್ಲಿ ಬ್ಯಾಂಗ್ಳೂರ್ ಬಂದಿದ್ದಾರೆ ಗೊತ್ತಿಲ್ಲ. ಎಷ್ಟು ಜನ ಓಟ್ ಮಾಡ್ತೀರನ್ನ 43%, 41%. ಅವ್ರು ಓಟ್ ಮಾಡೋದೆಲ್ಲ ಟ್ವಿಟರ್ನಲ್ಲಿ, ಫೇಸ್ಬುಕ್ನಲ್ಲಿ ಮಾತ್ರ ಓಟ್ ಮಾಡ್ತಾರೆ.
ಅವ್ರು ವೋಟಿಂಗ್ ಅದೇ ಬೆಳಗ್ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡೋದು. ಸೊ ಈ ಜನ ಸೆಂಟರ್ನಲ್ಲಿ ಒಬ್ಬ ಪೊಲಿಟಿಷಿಯನ್ ಆಗಿ ಬೆಳೆದು ಅವನ ರಾಜಕಾರಣಿಯಾಗಿ ಅವನು ಬಂದು ಅವನ ಜನ ಕೆಲಸ ಮಾಡಬೇಕನ್ನ ಇಂಡಿಯಾದಲ್ಲಿ ಭಾಳ ಕಷ್ಟ ಸರ್. ತಾವು ಹೇಳಿದ ಮಾತು ಉತ್ತರ. ಇದು ಯಾಕೆ ಚೇಂಜ್ ಆಗಬೇಕನ್ನ ಪೊಲಿಟಿಕಲ್ ರೆವಲ್ಯೂಷನ್ ಆಗಲೇಬೇಕು. ಅದು ಶುರುವಾಯಿತು 1991ನಲ್ಲಿ ನಾವು ಲಿಬರಲೈಸೇಷನ್ ಮಾಡಿದ್ವಿ. ಅದಕ್ಕೆ ಮುಂಚೆ ತಾವು ನೋಡಿ ಸರ್ 91ನಲ್ಲಿ ತಾವು ದುಬೈನಲ್ಲಿ ಯಾವ ಥರ ಇಂಡಿಯಾ ಬರ್ತೀರಿ, ಯಾವ ಥರ ಚೆಕಿಂಗ್ ಇತ್ತು ನಮಗೆ, ಗೋಲ್ಡ್ ಸ್ಮಗ್ಲಿಂಗ್ ಅದು ಇದು, ಎಕ್ಸ್ಪೋರ್ಟ್ಸ್ ಲೈಸೆನ್ಸ್ ಬೇಕು, ಇಂಪೋರ್ಟ್ ಏನು ತಗೊಂಡು ಬರ್ಲಿಕ್ಕೆ ಬರಲ್ಲ, ಯಾವ ಥರ ಇತ್ತು. ಸೊ ಲಾಸ್ಟ್ 25 ವರ್ಷ ಚೇಂಜ್ ಆಗಿತ್ತು. ಲಿಬರಲೈಸೇಷನ್ ಮಾಡಿದ್ದೀವಿ, ಗ್ಲೋಬಲೈಸೇಷನ್ ಬಂದಿತ್ತು, ಚೇಂಜ್ ಆಗಿತ್ತು. ಪ್ರಾಬ್ಲಿ 2020 2045 ನೆಕ್ಸ್ಟ್ 25 ವರ್ಷ ಪೊಲಿಟಿಕಲ್ ರೆವಲ್ಯೂಷನ್ ಆಗ್ತದೆ. ಯಾಕೆಂದ್ರೆ ಇಂಡಿಯಾದಲ್ಲಿ ಸ್ವಲ್ಪ ಚೇಂಜ್ ಆಗ್ತದೆ ಪೊಲಿಟಿಕಲ್ ಸಿಸ್ಟಮ್. ರೀಜನಲ್ ಪಾರ್ಟೀಸ್ ಎಲ್ಲ ಸೆತ್ತೋಗ್ತಾ ಇದೆ, ಮೇಜರ್ ನ್ಯಾಷನಲ್ ಪಾರ್ಟೀಸ್ ದೊಡ್ಡ ಲೆವೆಲ್ನಲ್ಲಿ ಬರ್ತಾ ಇದ್ದಾರೆ. ಲ್ಯಾಂಗ್ವೇಜ್ ಬೇಸಿಸ್ನಲ್ಲಿ, ಕಾಸ್ಟ್ ಬೇಸಿಸ್ನಲ್ಲಿ ವೋಟ್ ಮಾಡ್ತಾ ಇಲ್ಲ. ಲಾಸ್ಟ್ 2 ಎಲೆಕ್ಷನ್ ತಾವು ನೋಡಿದ್ದೀರ, UP ಇಸ್ ಎ ಕ್ಲಾಸಿಕ್ ಎಕ್ಸಾಂಪಲ್. ಒರಿಸ್ಸಾದಲ್ಲಿ ಒಂದೇ ದಿನ 2 ಎಲೆಕ್ಷನ್ ಆಗ್ತದೆ. ಅದೇ ದಿನ ಚೀಫ್ ಮಿನಿಸ್ಟರ್ ಸೆಲೆಕ್ಟ್ ಮಾಡಬೇಕು, ಅದೇ ದಿನ ಪ್ರೈಮ್ ಮಿನಿಸ್ಟರ್ ಸೆಲೆಕ್ಟ್ ಮಾಡಬೇಕು. ಒರಿಸ್ಸಾದಲ್ಲಿ ಒಂದು ರೈತ ಹೋಗ್ತಾನೆ, ಅವನಿಗೆ 2 EVM ಮಿಷಿನ್ ಇದೆ ಈ 2019 ಎಲೆಕ್ಷನ್ನಲ್ಲಿ. ಅವನು ಹೋಗಿ ಕರೆಕ್ಟಾಗಿ ಒಂದು ಬಟನ್ ಪ್ರೆಸ್ ಮಾಡ್ತಾನೆ, ನನಗೆ ಬಂದು ಚೀಫ್ ಮಿನಿಸ್ಟರ್ ಆಗಿ ಇವರು ಬೇಕು, ಏன்னா ಎಲ್ಲ ಧರ್ಮದಲ್ಲಿ ಬಂದಿದ್ದೀರಿ, ಎಲ್ಲ ಪೊಲಿಟಿಕಲ್ ಅಫಿಲಿಯೇಷನ್ ಬಂದಿದ್ದೀರಿ, ನನ್ನ ಹೆಸರು ತಗೊಳ್ಳಲ್ಲ. ಕ್ಲಿಯರ್ ಆಗಿ ಹೋಗಿ ಒಂದು ಪಕ್ಷಕ್ಕೆ ವೋಟ್ ಮಾಡ್ತಾನೆ, ನನಗೆ ಇವರೇ CM ಆಗಬೇಕು. ಬಟ್ PM ಆಗಬೇಕು ಇನ್ನೊಬ್ಬನಿಗೆ ನೆಕ್ಸ್ಟ್ ಬಟನ್ ಪ್ರೆಸ್ ಮಾಡ್ತಾನೆ, ಅವರು CM ಅವರು ಆಪೋಸಿಟ್ ಪಾರ್ಟಿದಲ್ಲಿ ಆಪೋಸಿಟ್ ಇದರಲ್ಲಿ ಜಗಳ ಮಾಡಿಕೊಂಡು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ. ಬಿಕಾಸ್ ಅವನಿಗೆ ಗೊತ್ತು ನನಗೆ ಯಾರು ಬೇಕು, ಎಕ್ಸಾಕ್ಟ್ಲಿ ಪ್ರೈಮ್ ಮಿನಿಸ್ಟರ್ ಯಾರು ಬೇಕು, ಚೀಫ್ ಮಿನಿಸ್ಟರ್ ಇದರಲ್ಲಿ ಇತ್ತೀಚೆಗೆ ಬಂದಿರುವ ಚೇಂಜಸ್. UPದಲ್ಲಿ 4 ಪಾರ್ಟಿ ಒಟ್ಟು ಸೇರಿ ಹೇಳ್ತಾರೆ, 4 ಪಾರ್ಟಿ ಕಂಬೈನ್ ಮಾಡಿದ್ದೀರನ್ನ ಕಾಸ್ಟ್ ಬೇಸಿಸ್ನಲ್ಲಿ 84% ಅವರು 4 ಪಾರ್ಟಿ ಕಾಸ್ಟ್ ಬೇಸಿಸ್ನಲ್ಲಿ. ಇದುವರೆಗೆ ಇಂಡಿಯನ್ ಹಿಸ್ಟ್ರಿದಲ್ಲಿ ಕಾಸ್ಟ್ ಪಾರ್ಟೀಸ್ ಮಾತ್ರ UPದಲ್ಲಿ ವಿನ್ ಆಗಿ ಬಂದಿದ್ದಾರೆ. ಫಸ್ಟ್ ಟೈಮ್ ಜನ ಏನು ಹೇಳಿದ್ರು, ಡೆವಲಪ್ಮೆಂಟ್ ನೋಡೋಣ, ಇವರೆಲ್ಲ ಒಂದು ಕಡೆ ಇದ್ದಾರೆ, ಸೊ ಡಿಫ್ರೆಂಟ್ ಆಗಿ ವೋಟ್ ಮಾಡಿದ್ದಾರೆ. ನಾವು ನೋಡಿದ್ದೀರಲ್ಲ ಸರ್ ಫಸ್ಟ್ ಟೈಮ್. ಅದಕ್ಕೆ ಸೆನ್ಸಸ್ ಏನು ನಾವು ಬೋಲ್ಡ್ ಮಾಡ್ತೀವಿ ಅಂದರೆ ಕನ್ಸೆನ್ಸಸ್ ಎಕ್ಸಿಟ್ ಪೋಲ್ ಕೂಡ ತಪ್ಪಾಗಿತ್ತು ಇಂಡಿಯಾದಲ್ಲಿ ಇತ್ತೀಚೆಗೆ. ಬಟ್ ಸ್ಟೇಟ್ ಎಲೆಕ್ಷನ್ ಆಗುವಾಗ ಲಾಸ್ಟ್ 1-2 ವಾರದಲ್ಲಿ ಸ್ಟೇಟ್ ಎಲೆಕ್ಷನ್ ಆಗುವಾಗ ನಾವೆಲ್ಲರೂ ಕೂಡ ಬೇರೆ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ. ಮೋಸ್ಟ್ಲಿ ನ್ಯಾಷನಲ್ ಪಾರ್ಟಿಗೆ ಜನ ವೋಟ್ ಮಾಡ್ತಾರಪ್ಪ, ಆ ಥರ ವೋಟ್ ಮಾಡಿಲ್ಲ. ಪುನಃ ರೀಜನಲ್ ಪಾರ್ಟಿಗೆ ಸೆಲೆಕ್ಟ್ ಮಾಡಿದ್ದಾರೆ. ಇಂಡಿಯಾದಲ್ಲಿ ವೋಟಿಂಗ್ ಡೈನಾಮಿಕ್ಸ್ ಆರ್ ಡಿಫ್ರೆಂಟ್ ಸರ್. ಇದು ಅರ್ಥ ಮಾಡ್ಲಿಕ್ಕೆ ಭಾಳ ಟೈಮ್ ಆಗ್ತಾ ಇದೆ. ದಟ್ ಇಸ್ ಓಲ್ಡ್ ರೀಸನ್. ಸೊ ಇದು ಚೇಂಜ್ ಆಗುವಾಗ ಮಾತ್ರ ನಿಜವಾಗಿ ನಮ್ಮ ದೇಶದಲ್ಲಿ ಒಂದು ಬದಲಾವಣೆ ನೋಡ್ಬೋದು. ತಾವು ದುಬೈ ತಗೊಳ್ಳಿ ಸರ್, ಇಲ್ಲೆಲ್ಲ ಒನ್ ಮ್ಯಾನ್ ನೇಷನ್. ನಾಳೆ ಬೆಳಗ್ಗೆ ನಾನೊಂದು ಬಿಲ್ಡಿಂಗ್ ಕಟ್ಟಬೇಕು, ಚೈನೀಸ್ ಬಂದು ನಮ್ಮ ಈ ಬಿಲ್ಡಿಂಗ್ ಬರೋ ಜಾಸ್ತಿ ದೂರ ಕಟ್ಬಿಟ್ಟಿದಾರನ್ನ ಈ ರೂಲರ್ ಕಾಯ್ತಾ ಇದ್ದಾರೆ. ಚೈನಾ ಅವರು ದೇ ಆರ್ ಬಿಲ್ಡಿಂಗ್ ಅ ಟಾಲರ್ ಬಿಲ್ಡಿಂಗ್ ದನ್ ಯುವರ್ ಬುರ್ಜ್ ಖಲೀಫಾ. ಅವರು ಆಲ್ರೆಡಿ ಕೆಲಸ ಮಾಡಿ ಶುರು ಮಾಡಿದ್ದಾರೆ. ಚೈನಾ ವಾಂಟೆಡ್ ಟು ಓವರ್ಟೇಕ್ ದಿಸ್ ಹೈಟ್. ಸೊ ತಮ್ಮ ಈ ದುಬೈ ರೂಲರ್ ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾರೆ, ಯಾವಾಗ ಚೈನಾ ಬಂದು ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ವರ್ಲ್ಡ್ ಮಾಡ್ತಾರೋ ನೆಕ್ಸ್ಟ್ ಡೇ ನಾನು ದುಬೈದಲ್ಲಿ ಇನ್ನೊಂದು ಬಿಲ್ಡಿಂಗ್ ಶುರು ಮಾಡ್ತೀನಿ, ಇಟ್ ವಿಲ್ ಬಿ 5 hours ಟಾಲರ್ ದನ್ ಚೈನಾ ಅನೌನ್ಸ್ ಮಾಡಿಬಿಟ್ಟು ಲ್ಯಾಂಡ್ ರೆಡಿ ಮಾಡಿ ಕೂತಿದ್ದಾರೆ. ಬಿಕಾಸ್ ಫಾಸ್ಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಕಾರಣ ಏನು, ಇಟ್ ಇಸ್ ಒನ್ ಮ್ಯಾನ್ ನೇಷನ್ ಸರ್. ಬೇಗ ಮಾಡ್ತಾರೆ, ಬೇಗ ಓವರ್ ನೈಟ್ 20 ವರ್ಷದಲ್ಲಿ ಚೇಂಜ್ ಆಗ್ತದೆ. ಇಂಡಿಯಾ ಇಸ್ ಎ ವೆರಿ ಕಾಂಪ್ಲಿಕೇಟೆಡ್ ಡೆಮೋಕ್ರಸಿ. 1681 ಡೈಲೆಕ್ಟ್ನಲ್ಲಿ ಮಾತಾಡ್ತೀವಿ ಸರ್, ಡಿಫ್ರೆಂಟ್ ಲ್ಯಾಂಗ್ವೇಜಸ್ನಲ್ಲಿ. 18 ಮೇಜರ್ ಲ್ಯಾಂಗ್ವೇಜಸ್, ಶೆಡ್ಯೂಲ್ 9ನಲ್ಲಿ ಮಾತ್ರ 18 ಮೇಜರ್ ಲ್ಯಾಂಗ್ವೇಜಸ್ ಇದೆ. ಅದು ಬಿಟ್ಟು ಸ್ವಲ್ಪ ಸಣ್ಣ ಲ್ಯಾಂಗ್ವೇಜಸ್ ಸೇರಿಸಿದ್ದೀರಾ, ಇನ್ನೊಂದು 600 ಲ್ಯಾಂಗ್ವೇಜಸ್ ಇದೆ. ಎಲ್ಲ ಸ್ಟೇಟ್ ಒಳಗಡೆ ನನಗೆ ಇನ್ನೊಂದು ಸ್ಟೇಟ್ ಕೊಡಿ. ತಮಿಳುನಾಡಿನಲ್ಲಿ ಜಗಳ ಆಗ್ತಾ ಇದೆ, ಕೊಂಗುನಾಡು ಬೇಕು, ಕರ್ನಾಟಕದಲ್ಲಿ ತುಳುನಾಡು ಬೇಕು ಜಗಳ ಮಾಡ್ತಾ ಇದ್ದಾರೆ. ಎವ್ರಿ ಸಿಂಗಲ್ ಸ್ಟೇಟ್, UPದಲ್ಲಿ ಪೂರ್ವಾಂಚಲ್ ಬೇಕು, ಇದು ಬೇಕು ಜಗಳ ಮಾಡ್ತಾ ಇದ್ದಾರೆ. ಸೊ ನಮ್ಮ ಸ್ಟೇಟ್ ಒಳಗಡೆ ಬಿಕಾಸ್ ಅಷ್ಟು ಕಾಂಪ್ಲೆಕ್ಸಿಟಿ. ನಾರ್ತ್ ಈಸ್ಟ್ ತಾವು ಹೋಗಿಬಿಟ್ಟಿದ್ರು, ಅವರೊಳಗಡೆ ಡಿಫ್ರೆಂಟ್ ಡೈಮೆನ್ಷನ್ಸ್. ಟ್ರೈಬ್ಸ್ ಬಂದು ನನಗೊಂದು ಸ್ಟೇಟ್ ಬೇಕು, ನಾಗಾ ಕಾರ್ಡ್ ಹೋಗ್ತಾ ಇದೆ. 19ನೇ ರೌಂಡ್ ಡಿಸ್ಕಷನ್ ಆಲ್ರೆಡಿ ಮುಗಿಸಿ ಆಯಿತು. ನಾಗಾಲ್ಯಾಂಡ್ಗೂ ಇಂಡಿಯಾಗೂ NSCN ಅವ್ರಿಗೂ ನಮ್ಮ ನೆಗೋಷಿಯೇಷನ್ ಆಗ್ತಾ ಇದೆ. ನಾಗಾಲ್ಯಾಂಡ್ ಅವ್ರು ಹೇಳ್ತಾ ಇದ್ದಾರೆ ನಮ್ಗೆ ಸೆಪ್ರೇಟ್ ಕಾನ್ಸ್ಟಿಟ್ಯೂಷನ್ ಕೊಡಿ, ಸೆಪ್ರೇಟ್ ಫ್ಲಾಗ್ ಕೊಡಿ. ಇಷ್ಟು ದಿನ ಕಾಶ್ಮೀರ್ಗೆ ಯಾವ ಥರ ಇತ್ತು. ಇಟ್ಸ್ ಎ ವೆರಿ ಕಾಂಪ್ಲಿಕೇಟೆಡ್ ಕಂಟ್ರೀಸ್. ಇದು ಮುಘಲ್ಸ್ ಅವರು ಒಂದು ಸರಿ ಯುನೈಟ್ ಮಾಡ್ಲಿಕ್ಕಾಗಿಲ್ಲ, ಅಶೋಕನವರು ಮಾಡ್ಲಿಕ್ಕಾಗಿಲ್ಲ. ಯಾವುದೇ ಒಂದು ರಾಜ್ಯ ಬಂದು ಕಾಶ್ಮೀರ್ ಟು ತಮಿಳುನಾಡು ಸಿಂಗಲ್ ಪಾಯಿಂಟ್ ಆಫ್ ಟೈಮ್ ಕಂಟ್ರೋಲ್ದಲ್ಲಿ ಇಟ್ಕೊಂಡಿಲ್ಲ. 2500 ಇಯರ್ ಹಿಸ್ಟ್ರಿ. ಫಸ್ಟ್ ಟೈಮ್ ಏನೋ ಒಂದು ಆಗ್ತಾ ಇದೆ, ಸಮಥಿಂಗ್ ವಿ ಆರ್ ಟ್ರೈಂಗ್, ಏನೋ ಒಂದು ಕಡೆ ಬರ್ತದ. ಸೊ ಅದಕ್ಕೆ ಇಂಡಿಯಾದಲ್ಲಿ ಬಹುಶಃ ಚೇಂಜ್ ಸ್ವಲ್ಪ ಸ್ಲೋ ಇದೆ. ಅದರಲ್ಲಿ 2 ಮಾತಿಲ್ಲ, ಖಂಡಿತವಾಗಿ ಸ್ಲೋ ಇದೆ. ನಾವು ಯಾವಾಗಲೂ ನಮ್ಮ ಔಟ್ಸೈಡ್ ಬಂದು ಮಾತಾಡುವಾಗ ನಾವು ಒಂದು ದೂರ ದೃಷ್ಟಿಯಲ್ಲಿ ನೋಡ್ತೀವಿ ಸರ್. ಇತ್ತೀಚೆಗೆ ಲಾಸ್ಟ್ 10 years, 15 years, 20 years ಡಿಫ್ರೆಂಟ್ ಗೌರ್ಮೆಂಟ್ಸಲ್ಲಿ ನೋಡಿದ್ದೀರಲ್ಲ ಸರ್. ಒಂದು ಲಾಸ್ಟ್ 60 ವರ್ಷದಲ್ಲಿ ಎಷ್ಟು ಚೇಂಜ್ ಆಗಿತ್ತೋ ಲಾಸ್ಟ್ 10 ವರ್ಷದಲ್ಲಿ ಅಷ್ಟೇ ಚೇಂಜ್ ಆಗಿದೆ. ಇಟ್ ಮೀನ್ ಚೇಂಜ್ ಇಸ್ ಬಿಕಮಿಂಗ್ ಫಾಸ್ಟ್. ಅದರಲ್ಲಿ 2 ಮಾತಿಲ್ಲ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ 73ನೇ ರ್ಯಾಂಕ್ ಬಂದಿದ್ವಿ, 129. ಎಲ್ಲ ಕಡೆ ಇಂಪ್ರೂವ್ ಆಗ್ತಾ ಇದೆ. ಒಂದು ಬಿಸ್ನೆಸ್ ಮ್ಯಾನ್ ಫಸ್ಟ್ ಇಂಡಿಯಾದಲ್ಲಿ ಬಿಸ್ನೆಸ್ ಶುರು ಮಾಡಬೇಕಂದ್ರೆ 119 ಫಾರ್ಮ್ ಫಿಲ್ ಮಾಡಬೇಕು. ರೈಟ್ ನೋ ದಟ್ ಫಾರ್ಮ್ ಹ್ಯಾಸ್ ಕಮ್ ಡೌನ್ ಟು 31 ಫಾರ್ಮ್ಸ್ ಕಡಿಮೆ ಆಯಿತು. ಡಿಫ್ರೆಂಟ್ ಗೌರ್ಮೆಂಟ್ಸ್ ಇವರು ಮಾಡಿದ್ದಾರೆ, ಪ್ರೀವಿಯಸ್ ಗೌರ್ಮೆಂಟ್ ಮಾಡಿದ್ದಾರೆ ಸರ್, ಇರ್ರೆಸ್ಪೆಕ್ಟಿವ್ ಆಫ್ ಗೌರ್ಮೆಂಟ್ಸ್. ಇದೆಲ್ಲ ನಮ್ಮ ದೇಶದಲ್ಲಿ ಆಗುವ ಬದಲಾವಣೆ. ಇದು ಖಂಡಿತವಾಗಿ ಇಲ್ಲ ನಾವು ಹೇಳಲಿಕ್ಕಾಗಲ್ಲ ಸರ್.
ಫಸ್ಟ್ ಟೈಮ್ ಎಲೆಕ್ಷನ್ನಲ್ಲಿ ಕೂಡ ಜನ ಬಂದು ವ್ಯಕ್ತಿ ನೋಡಿ ವೋಟ್ ಮಾಡ್ತಾ ಇದ್ದಾರೆ, ಡೆವಲಪ್ಮೆಂಟ್ ನೋಡಿ ವೋಟ್ ಮಾಡ್ತಾ ಇದ್ದಾರೆ. ಸೊ ಖಂಡಿತವಾಗಿ ನನ್ನ ಒಂದು ಫೀಲಿಂಗ್ ಏನು ಸರ್, ನೆಕ್ಸ್ಟ್ 20 yearsನಲ್ಲಿ ನಾವು ಏನು ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತೀವಿ ಖಂಡಿತವಾಗಿ ಚೇಂಜ್ ಆಗಿ ಆಗ್ತಾ ಇದೆ. ಬಿಕಾಸ್ ಯಂಗ್ಸ್ಟರ್ಸ್ ಆರ್ ಕಮಿಂಗ್ ಅಂಡ್ ವೋಟಿಂಗ್, ಯಂಗ್ಸ್ಟರ್ಸ್ ವೋಟ್ ಮಾಡ್ತಾ ಇದ್ದಾರೆ, 100% ಆಗಿ ಆಗ್ತದೆ. ಇದು ಯಾಕೆ ಪಾಲಿಟಿಕ್ಸ್ನಲ್ಲಿ ಚೇಂಜ್ ಬರಬೇಕು? ನಮ್ಮ ಟೋಟಲ್ ಇಂಡಿಯನ್ ಬಜೆಟ್ ನಾವು ನೋಡಿದ್ದೀರಾ, ಲಾಸ್ಟ್ ಇಯರ್ ಬಂದು 24 ಲಕ್ಷ ಕೋಟಿ, 24 lakh crore ಇಸ್ ದ ಇಂಡಿಯನ್ ಬಜೆಟ್ ಸರ್. ನಾವೆಲ್ಲ ಟ್ಯಾಕ್ಸ್ ಪೇ ಮಾಡಿ ನಮ್ಮಲ್ಲಿ ಟ್ಯಾಕ್ಸ್ ತಗೊಂಡು ಸರ್ಕಾರ ಖರ್ಚು ಮಾಡಿದ್ದು 24 ಲಕ್ಷ ಕೋಟಿ ಯೂನಿಯನ್ ಬಜೆಟ್. 24 ಲಕ್ಷ ಕೋಟಿದಲ್ಲಿ ಎಷ್ಟು ರೂಪಾಯಿ ನಿಜವಾಗಿ ನಮ್ಮ ಮನೆಗೆ ಮುಟ್ಟಿತ್ತು, ನಮ್ಮ ರೋಡ್ಗೆ ಮುಟ್ಟಿತ್ತು ಅಂತ ನಾವು ನೋಡಿದ್ದೀರಾ? 31 ಪೈಸಾ, 1 ರೂಪಾಯಿ ನಾವು ಖರ್ಚು ಮಾಡ್ತೀವಿ, 31 ಪೈಸಾ ನಾವು ಲೋನ್ ತಗೊಂಡಿದ್ದಕ್ಕೂ ಇಂಟ್ರೆಸ್ಟ್ ಕಟ್ತಾ ಇದೆ ಇಂಡಿಯನ್ ಗೌರ್ಮೆಂಟ್. ಲಾಸ್ಟ್ 75-80 ವರ್ಷ ನಾವು ಏನು ಲೋನ್ ತಗೊಂಡಿದ್ವಿ, ಯುನೈಟೆಡ್ ನೇಷನ್ಸ್ ಬ್ಯಾಂಕು, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಏಷ್ಯನ್ ಬ್ಯಾಂಕ್ ಎಲ್ಲ ಕಡೆಯಲ್ಲಿ ಅವರ್ ಲೋನ್ ಇಸ್ 31% ಇಂಟ್ರೆಸ್ಟ್ ಸರ್ವಿಸಿಂಗ್. ನಾವೆಲ್ಲ ಬಿಸ್ನೆಸ್ ಮ್ಯಾನ್ ಲೋನ್ ಸರ್ವಿಸ್ ಮಾಡಲೇಬೇಕು. ಜಸ್ಟ್ ಇಮ್ಯಾಜಿನ್, ಕ್ಯಾನ್ ಯು ಪೇ 31% ಆಫ್ ಯುವರ್ ರೆವೆನ್ಯೂ ಅಸ್ ಥಿಂಗ್? 31% ಇಂಟ್ರೆಸ್ಟ್ ಕಟ್ತಾ ಇದೆ. ರಿಮೈನಿಂಗ್ ನಮ್ಮ ದೇಶದಲ್ಲಿ ಇರುವುದು 69%. ಅದರಲ್ಲಿ ಪುನಃ ನಾವು ರಿಯಲೋಕೇಟ್ ಮಾಡಬೇಕು. ಅದರಲ್ಲಿ ಇಷ್ಟು ವರ್ಷ 25% ಸಬ್ಸಿಡಿಗೆ ಹೋಗ್ತಾ ಇತ್ತು. ಅದು ಇತ್ತೀಚೆಗೆ ವಿ ಹ್ಯಾವ್ ಬ್ರಾಟ್ ಡೌನ್ ಟು 14% ಸಬ್ಸಿಡಿ. ಡೀಸೆಲ್, ಪೆಟ್ರೋಲ್, ಫರ್ಟಿಲೈಸರ್, ಕೆರೋಸಿನ್ ಎಲ್ಲ ಸಬ್ಸಿಡಿ ಕೊಡ್ತೀವಿ. ನಾವು ಇಟ್ ಹಸ್ ಕಮ್ ಡೌನ್, ರೆಡ್ಯೂಸ್ ಮಾಡ್ತೀವಿ. ಅಲ್ಲಿ 25% ಹೋಗಿ ರಿಮೈನಿಂಗ್ 40 ರೂಪಾಯಿದಲ್ಲಿ 20 ರೂಪಾಯಿ ಸರ್ಕಾರ ಅಧಿಕಾರಿಗಳಿಗೂ ಸಂಬಳ ಮಾತ್ರ ಹೋಗ್ತದೆ. ಆರ್ಮಿ, ನಂತರ ಸಿವಿಲ್ ಸರ್ವೆಂಟ್ಸ್, ಪೊಲೀಸ್ ಆಫೀಸರ್ಸ್, ರೆವೆನ್ಯೂ ಆಫೀಸರ್ಸ್. ನಮ್ಮ ದೇಶದಲ್ಲಿ ನಾವು 100 ರೂಪಾಯಿ ಬಜೆಟ್ ಹಾಕಿದ್ದೀವಿ, ನಿಜವಾಗಿ ಖರ್ಚಾಗೋದು 17 ರೂಪಾಯಿ. ಆ 17 ರೂಪಾಯಿದಲ್ಲಿ ನಿಜವಾಗಿ ಡೆವಲಪ್ಮೆಂಟ್ ಬಜೆಟ್ ಆಗಿ ಒಂದು ರೋಡು, ಒಂದು ಹಾಸ್ಪಿಟಲ್, ಒಂದು ಸ್ಕೂಲು, ಒಂದು ಶಾಲೆ ತಾವು ನೋಡಿದ್ದೀರ 3 ರೂಪಾಯಿ 20 ಪೈಸಾ. ದಿಸ್ ದ ಟ್ರೂತ್. ಸೊ 100 ರೂಪಾಯಿ ನೀವು ಬಜೆಟ್ ಮಾಡಿ 3 ರೂಪಾಯಿ 20 ಪೈಸಾ ಯು ಪುಟ್ ಇಟ್ ಅಸ್ ಡೆವಲಪ್ಮೆಂಟ್ ಬಜೆಟ್. ಸ್ವಿಟ್ಜರ್ಲ್ಯಾಂಡ್ನಲ್ಲಿ 100 ರೂಪಾಯಿದಲ್ಲಿ 61 ರೂಪಾಯಿ ಡೆವಲಪ್ಮೆಂಟ್ ಬಜೆಟ್. ಅಮೆರಿಕಾದಲ್ಲಿ 29 ರೂಪಾಯಿ ಡೆವಲಪ್ಮೆಂಟ್ ಬಜೆಟ್. ಚೇಂಜ್ ಆಗಬೇಕು. ಚೇಂಜ್ ಆಗಬೇಕನ್ನ ಇದ್ರ ಬಗ್ಗೆ ಮಾತಾಡುವ ಲೀಡರ್ಸ್ ಫಸ್ಟ್ ಶುರು ಆಗಬೇಕು. ಯಾವ ಟಾಕ್ ಬಜೆಟ್ ಏನು, ಎಲ್ಲಿ ಖರ್ಚಾಗ್ತದೆ, ಯಾಕೆ ಖರ್ಚು ಮಾಡ್ತೀವಿ, ನಿಜವಾಗಿ 20 ರೂಪಾಯಿ ನಾವು ಸರ್ಕಾರ ಅಧಿಕಾರಿಗೆ ಸಂಬಳ ಕೊಡಬೇಕು. ಇಂಡಿಯಾ ನಾವು ನೋಡಿದ್ದೀರಲ್ಲ ಸರ್, ಹೈಯೆಸ್ಟ್ ಸರ್ಕಾರ ಅಧಿಕಾರಿ ಇರುವುದು ಪೆರ್ ಪಾಪ್ಯುಲೇಷನ್ ಇಂಡಿಯಾದಲ್ಲಿ. ತಾವು 1 ಲಕ್ಷ ಜನ ಮಕ್ಕಳು ತಗೊಂಡಿದ್ದೀರಲ್ಲ ಪಾಪ್ಯುಲೇಷನ್, 1 ಲಕ್ಷ ಜನಕ್ಕೆ ಎಷ್ಟು ಸರ್ಕಾರ ಅಧಿಕಾರಿ ಕೆಲಸ ಮಾಡ್ತೀರಿ ಅಂತ ನಾವು ಎಸ್ಟಿಮೇಟ್ ಮಾಡಿದ್ರೆ ನಾವು ಹೈಯೆಸ್ಟ್ ಅಂತ ಬರ್ತೀವಿ. ಹೈಯೆಸ್ಟ್ ಇದೆ, ಹೈಯೆಸ್ಟ್ ಸಿಕ್ಕಾಬಡೆ ಜನ ಇದೆ. 16 ಲಕ್ಷ ಜನ ಮಿಲಿಟರಿಯಲ್ಲಿ ಮಾತ್ರ ಇದ್ದಾರೆ. ನಾವೆಲ್ಲ ಹೇಳ್ಬಹುದು ನಮ್ಮ ಆರ್ಮಿ ಮೇಲೆ ನಮ್ಮೆಲ್ಲರೂ ಕೂಡ ಬಹಳ ಹೆಮ್ಮೆ ಇದೆ. ನಮ್ಮ ದೇಶದಲ್ಲಿ ಸೈನಿಕರವರು ನಮ್ಮ ಖಂಡಿತವಾಗಿ ನೋಡ್ತಾ ಇದ್ದಾರೆ. ಬಟ್ ಸಿಯಾಚಿನ್ನಲ್ಲಿ ಇಂಡಿಯಾ ಪಾಕಿಸ್ತಾನ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ ಸರ್. ಒಂದು ದಿನ ಸಿಯಾಚಿನ್ನಲ್ಲಿ ಒಂದು ಸೋಲ್ಜರ್ ನಾವು ಇಟ್ಕೊಂಡು ಮೇಂಟೈನ್ ಮಾಡಲಿಕ್ಕೆ 46,000 ರೂಪಾಯಿ ನಾವು ಖರ್ಚು ಮಾಡ್ತಾ ಇದ್ದೀವಿ. ಸಿಯಾಚಿನ್ನಲ್ಲಿ ಟು ಮೇಂಟೈನ್ ಒನ್ ಸೋಲ್ಜರ್ 46,000 ರೂಪಿ ವಿ ಸ್ಪೆಂಡ್. 7,000 ಸೋಲ್ಜರ್ ಸಿಯಾಚಿನ್ನಲ್ಲಿ ನೆಲೆಸಿದ್ವಿ. ಬಿಕಾಸ್ ಕಾಂಪ್ಲಿಕೇಶನ್ ಇದೆ, ನಮಗೂ ಪಾಕಿಸ್ತಾನ ಕಾಂಪ್ಲಿಕೇಶನ್ ಇದೆ. ಅಷ್ಟು ಸೋಲ್ಜರ್ಸ್ ನಾವು ಇಡಲೇಬೇಕು. ಅಷ್ಟು 16 ಲಕ್ಷ ಜನ ಆರ್ಮಿದಲ್ಲಿ ಇಟ್ಕೊಳ್ಳೇಬೇಕು. ಬಿಕಾಸ್ ಒಂದು ಕಡೆ ಚೈನಾ ಇದ್ದಾರೆ ನಮ್ಮ ಜೊತೆಗೆ ಸ್ವಲ್ಪ ಸರಿ ಇಲ್ಲ ಅವರು, ಒಂದು ಕಡೆ ಪಾಕಿಸ್ತಾನ ಇದ್ದಾರೆ ಸರಿ ಇಲ್ಲ. ವಿ ಹ್ಯಾವ್ ಅ ಲಾಟ್ ಆಫ್ ಸಿ ಬಾರ್ಡರ್, ಲಾಟ್ ಆಫ್ ಲ್ಯಾಂಡ್ ಬಾರ್ಡರ್, ಲಾಟ್ ಆಫ್ ಅನ್ಮ್ಯಾನ್ಡ್ ಬಾರ್ಡರ್. ಸೊ 16 ಲಕ್ಷ ಜನ ಬೇಕು. ಎಷ್ಟು ಸಂಬಳ ಕೊಡ್ತಾ ಇದ್ದೀವಿ? 3.5 ಲಕ್ಷ ಕೋಟಿ ರೂಪಾಯಿ ನಾವು ಡಿಫೆನ್ಸ್ ಖರ್ಚು ಮಾಡ್ತಾ ಇದ್ದೀವಿ. ಸೊ ನಿಜವಾಗಿ ತಾವೆಲ್ಲ ಕ್ವೆಶ್ಚನ್ ಹೇಳಿದ್ದೀರ, ಯಾಕೆ ನಮ್ಮ ದೇಶದಲ್ಲಿ ಚೇಂಜ್ ಬೇಗ ಆಗ್ತಾ ಇಲ್ಲ? ಹೌ ವಿಲ್ ಅ ಗೌರ್ಮೆಂಟ್ ಡೂ ಇಟ್? ಒಂದು ಸರ್ಕಾರ ಅಷ್ಟೇ ಮಾಡ್ಲಿಕ್ಕೆ ಆಗ್ತದೆ. ನಿಜವಾಗಿ ತಾವು ಹಾನೆಸ್ಟಾಗಿ ಮಾಡಿದ್ದೀರಲ್ಲ. ಪಾಲಿಟಿಕ್ಸ್ ಯಾರು ಬರ್ತಾರೆ? ಪಾಲಿಟಿಕ್ಸ್ ಬರುವವರಲ್ಲಿ ಜನ ವೋಟ್ ಮಾಡೋರು ಡೆವಲಪ್ಮೆಂಟ್ ನೋಡಿ ವೋಟ್ ಮಾಡಬೇಕು. ಇತ್ತೀಚೆಗೆ ಸ್ವಲ್ಪ ಗುಡ್ ಪೀಪಲ್ ದೇ ಆರ್ ಎಂಟ್ರಿಂಗ್ ಇನ್ ಟು ಪಾಲಿಟಿಕ್ಸ್. ವೋಟ್ ಮಾಡುವಾಗಲೇ ನನಗೆ ವೋಟಿಗೆ ನೀವು ದುಡ್ಡು ಕೊಡಿ, ನನಗೇನು ನೀವು ಮಾಡಿದ್ದೀರಾ. ಬಟ್ ಇಂಡಿಯಾದಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವವರು 100ರಲ್ಲಿ 2% ಜನ. ಹಾನೆಸ್ಟ್ಲಿ 100 ಜನದಲ್ಲಿ ಓನ್ಲಿ 2.3% ದೇ ಪೇ ಇನ್ಕಮ್ ಟ್ಯಾಕ್ಸ್ ಇನ್ ಇಂಡಿಯಾ. 97.7% ಆಫ್ ಪೀಪಲ್ ಡೋಂಟ್ ಪೇ ಇನ್ಕಮ್ ಟ್ಯಾಕ್ಸ್. ಸೊ ಸರ್ಕಾರ ಏನೋ ಒಂದು ಮಾಡಿ GST ತಗೊಂಡು ಬಂದು ಎಲ್ಲ ಇನ್ಕಮ್ ಟ್ಯಾಕ್ಸ್ ಲೂಪ್ ಒಳಗಡೆ ತಗೊಂಡು ಬರುವಾಗ ಪ್ರೊಟೆಸ್ಟ್ ಮಾಡ್ತೀವಿ. ಡಿಮಾನಿಟೈಸೇಷನ್ ಮಾಡುವಾಗ ಪ್ರೊಟೆಸ್ಟ್ ಮಾಡ್ತೀವಿ. ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಅದು ಭಾಳ ಒಳ್ಳೆ ಕಾಯ್ದೆ. ವರ್ಲ್ಡ್ನಲ್ಲಿ ಭಾಳ ಜಾಸ್ತಿ ಜನ ಸೆತ್ತು ಹೋಗುವುದು ರೋಡ್ನಲ್ಲಿ ಇಂಡಿಯಾ ಆ್ಯಂಡ್ ಚೈನಾ. ಚೈನಾದಲ್ಲಿ 2 ಲಕ್ಷ ಜನ ತೀರಿ ಹೋಗ್ತಾರೆ. ಇಂಡಿಯಾದಲ್ಲಿ 1,62,000 ಜನ ತೀರಿ ಹೋಗ್ತಾ ಇದ್ದಾರೆ. ಇಮ್ಯಾಜಿನ್ ಸರ್, 1,62,000 ಪೀಪಲ್ ಡೈ ಇನ್ ರೋಡ್. 1,62,000 ಜನ, ಎಲ್ಲರೂ 30ರಿಂದ 45 ವಯಸ್ಸು ಆ ಏಜ್ನಲ್ಲಿ ಇರುವರು. ಅದಕ್ಕೆ ಏನು ಮಾಡಿದ್ವಿ, ಒಂದು ಭಾಳ ಸ್ಟ್ರಾಂಗ್ ಕಾಯ್ದೆ ತಗೊಂಡು ಬಂದಿದ್ದಾರೆ ಸರ್ಕಾರ. ಏನು, ನೀವು ಕುಡಿದ್ಬಿಟ್ಟು ಡ್ರೈವ್ ಮಾಡಿದ್ದೀರಲ್ಲ, ನಿಮ್ಮ ಮಾರಿ ನಿಮಗೆ 10,000 ರೂಪಾಯಿ ಫೈನ್ ಅಪ್ಪ. 2 ಟೈಮ್ ಕುಡಿದ್ಬಿಟ್ಟು ಡ್ರೈವ್ ಮಾಡಿದ್ರೆ ಡ್ರೈವಿಂಗ್ ಲೈನ್ಸ್ ನಾನು ತಗೊಂಡ್ಬಿಡ್ತೀನಿ. ಅದಕ್ಕೂ ಪ್ರೊಟೆಸ್ಟು, ಅದಕ್ಕೂ ಇಂಡಿಯಾದಲ್ಲಿ ಸ್ಟ್ರೈಕು, ಅದಕ್ಕೆ ಎಲ್ಲ ಪೊಲಿಟಿಕಲ್ ಲೀಡರ್ಸು ಮೈಕ್ ತಗೊಂಡು 2 ಪಾರ್ಟಿ ಅವರು
BJP ರೂಲ್ಡ್ ಸ್ಟೇಟ್ಸ್ನಲ್ಲಿ ಕೂಡ ಜಗಳ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ CM. ಇಲ್ಲ ನಾವು ಒಪ್ಕೊಳ್ಳಲ್ಲ, ಜನಕ್ಕೆ ಇದು ತೊಂದರೆವಾಗ್ತಾ ಇದೆ. ಜನಕ್ಕೆ ಏನು ತೊಂದರೆವಾಗ್ತಾ ಇದೆ? ತಪ್ಪು ಮಾಡಿದ್ರೆ ದುಬೈದಲ್ಲಿ ಇವತ್ತೊಂದು ಬೋರ್ಡ್ ನೋಡಿದ್ದೀನಿ, ಟ್ರಾಮ್ ಹೋಗುವಾಗ ನೀವು ಹೋಗಿ ಟ್ರಾಮ್ಗೆ ತೊಂದರೆ ಕೊಟ್ಟಿದ್ದೀರ, 30,000 ದಿರಾಮ್ ಫೈನ್. 30,000 ಇಸ್ ವಾಟ್ 6 ಲಕ್ಷ ರೂಪಾಯಿ ಫೈನ್ ಹಾಕ್ತಾರೆ. ಹೋಗಿ ನಾವು ಟ್ರಾಮ್ ಹೋಗುವಾಗ ಟ್ರಾಮ್ಗೆ ತೊಂದರೆ ಕೊಡಬಾರ್ದು, ಆ ರೋಡ್ನಲ್ಲಿ ಹೋಗಿ ನಾವು 30,000 ಫೈನ್. ನೋಡಿ ಸರ್, ಎಲ್ಲ ಕಡೆ 1,000, 2,000, 3,000. ಅದಕ್ಕೆ ಎಷ್ಟು ಆರ್ಡರ್ಲಿ ಆಗಿದೆ. ಒಂದು ಹೆಣ್ಮಕ್ಳು ನಡ್ಕೊಂಡು ಸೇಫ್ ಆಗಿ ಹೋಗ್ಬೋದು. 2 ಗಂಟೆ ಕೂಡ ಎಷ್ಟು ಬಂಗಾರ ಹಾಕೊಂಡು ಹೋಗಿ ನಾವು ಕೂಡ ಒಂದು ಚೂರು ಯಾರು ಬಂದು ಮುಟ್ಟಲ್ಲ. ದಟ್ ಇಸ್ ಬಿಕಾಸ್ ಪೀಪಲ್ ಆಫ್ ಫಿಯರ್. ಕಾನೂನು ಮೇಲೆ ನಮಗೆ ಭಯ ಇಲ್ಲ. ಇಫ್ ಯು ಡೋಂಟ್ ಹ್ಯಾವ್ ಫಿಯರ್ ಅಗೇನ್ಸ್ಟ್ ದ ಲಾ, ಹೌ ವಿಲ್ ದ ನೇಷನ್ ಡೆವಲಪ್? ಸರ್, ನೇಷನ್ ಎಲ್ಲಿ ಬದಲಾವಣೆ ಆಗ್ತದೆ? ಅದಕ್ಕೆಲ್ಲ ಜಗಳ ಮಾಡಿ ಬಂದ ಫೈನ್ನಲ್ಲಿ ಎಲ್ಲ ಕಡಿಮೆ ಮಾಡಿ ಅರ್ಧ ಲೆವೆಲ್ಗೆ ಹೋಗ್ಬಿಟ್ಟಿದ್ವಿ. ಹಳೆಯ ಫೈನ್ ಏನಿತ್ತು ಅಲ್ಲೇ ತಗೊಂಡೋಗಿ ನಿಲ್ಲಿಸ್ಬಿಟ್ಟಿದ್ವಿ. ಎಲ್ಲಿ ಭಯ ಬರ್ತದೆ? ಟ್ರಕ್ ಫೆಲೋಸ್ ಕುಡಿದ್ಬಿಟ್ಟು ಹೋಗ್ತಾನೆ. ರೋಡ್ನಲ್ಲಿ ಎಲ್ಲಿ ಬೇಕಲ್ಲಿ ಇಂಡಿಕೇಟರ್ ಹಾಕಿ ಎಲ್ಲಿ ಬೇಕಲ್ಲಿ ಟರ್ನ್ ಮಾಡ್ತಾರೆ. ಒಂದು 2 ವೀಲರ್ನಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡ್ತೀವಿ. 10 ಜನ ಕೈ ಎತ್ಕೊಂಡು ಹೋಗ್ತಾ ಇದ್ದೀವಿ 2 ವೀಲರ್ನಲ್ಲಿ. ಆಮ್ನಿ ವ್ಯಾನ್ 27 ಜನ ಆಮ್ನಿ ವ್ಯಾನ್ನಲ್ಲಿ ನಾನು ಹಿಡಿದಿದ್ದೀನಿ. 27 ಜನ ಇದ್ದಾರೆ ಆಮ್ನಿ ವ್ಯಾನ್ನಲ್ಲಿ. ಕ್ಯಾಚ್ ಮಾಡಿದ್ರೆ ಲೆಫ್ಟ್, ರೈಟ್, ಸೆಂಟ್ರು ಎಲ್ಲ ಕಡೆ ಬರ್ತಾ ಇದ್ದಾರೆ. ವೆನ್ ವಿ ಡೋಂಟ್ ಹ್ಯಾವ್ ಪರ್ಸನಲ್ ಡಿಸಿಪ್ಲಿನ್, ಹೌ ವಿಲ್ ದ ನೇಷನ್ ಗ್ರೋ? ಸೊ ಇದೆಲ್ಲ ದೊಡ್ಡ ಮಾರ್ಕ್ಸ್ ಸರ್. ಬಟ್ ಏನಾಗ್ತದೆ, ಒಂದು ಪೊಲಿಟಿಷಿಯನ್ ಟಫ್ ಆಕ್ಷನ್ ತಗೊಳ್ಳಲ್ಲ. ಯಾಕೆಂದ್ರೆ ಓಟ್ ಬೇಕು. ನೀವು MLA ಹೋಗಿ ಸಾಹೇಬ್ರೆ ನೀವು ಮೈಕ್ ತಗೊಂಡು ಈ ಬಗ್ಗೆ ಮಾತಾಡಲ್ಲ, ಅವ್ರು ಮಾತಾಡಲ್ಲ. ನನಗೆ ಯಾರು ಮಾತ್ರ ಓಟ್ ಮಾಡ್ತಾರೆ? ಮಾತಾಡಲ್ಲ. ಬಿಕಾಸ್ ಇಂಡಿವಿಜುವಲಿ ವಿ ಹ್ಯಾವ್ ಬಿಕಮ್ ವೆರಿ ಸೆಲ್ಫಿಶ್ ಸಿಟಿಸನ್ಸ್. ನನಗೆ ದೇಶ ಏನು ಮಾಡ್ತಾ ಇದೆ, ನನಗೇನು ಬೆನಿಫಿಟ್ ಸಿಗ್ತಾ ಇದೆ, ನನಗೆ ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಏನು ಬಂದಿತ್ತು, ನನಗೆ GSTದಲ್ಲಿ ರಿಬೇಟ್ ಏನು ಬಂತು, ನನ್ನ ಆಡಿಟರ್ ಬಂದು ಎಷ್ಟು ನನಗೆ ಇನ್ಕಮ್ ಟ್ಯಾಕ್ಸ್ ಕಡಿಮೆ ಮಾಡಬಹುದು. ನಮ್ಮ ಮೈಂಡ್ ಸೆಟ್ ಎಲ್ಲ ಈ ಥರ ಇದೆ. ಎಜುಕೇಷನಲ್ಲಿ ಹೇಗೆ ಶುರು ಮಾಡಬೇಕು? ಎಜುಕೇಷನ್ ಇಟ್ ಸೆಲ್ಫ್ ಏನು ಟೀಚ್ ಮಾಡ್ತಾ ಇದೆ? ಕಾಂಪಿಟೇಷನ್ ಮಾಡಿಯಪ್ಪ, ಫಸ್ಟ್ ಬನ್ನಿಯಪ್ಪ, ಅದೇ ನಾವು ಟೀಚ್ ಮಾಡ್ತಾ ಇದ್ದೀವಿ. ಹೋಲ್ ಪರ್ಪಸ್ ಆಫ್ ಎಜುಕೇಷನ್ ನಮ್ಮಲ್ಲಿ ಯಾವ ಥರ ಚೇಂಜ್ ಆಗಿದೆ ಸರ್? ನಂಬರ್ 1 ಬರಬೇಕು, ಈ ಎಕ್ಸಾಮ್ ಪಾಸ್ ಆಗಬೇಕು. ನಾವೆಲ್ಲರೂ ಕೂಡ ಹೇಳ್ತೀವಿ ನೀವು ಡಾಕ್ಟರ್ ಆಗಬೇಕು, ಡಾಕ್ಟರ್ ಆಗಬೇಕು. ಎಲ್ಲಾದ್ರೂ ಒಂದು ಕಡೆ ನಾವು ಮಾತಾಡ್ತೀವಿ, ನೀವು ಒಳ್ಳೆ ಡಾಕ್ಟರ್ ಆಗಬೇಕು. ಡಾಕ್ಟರ್ ಆಗಿ ಎರಡು ಪಾಠ ಇದರಲ್ಲಿ ಇದೆ. ನಿನ್ನೆ ಕೂಡ ನಾವು ಮಾತಾಡಿದ್ವಿ. ಒಳ್ಳೆ ಡಾಕ್ಟರ್ ಆಗುವುದು ಇಸ್ ಡಿಫ್ರೆಂಟ್ ಫ್ರಮ್ ಡಾಕ್ಟರ್ ಆಗುವುದು. ಒಳ್ಳೆ ಬಿಸ್ನೆಸ್ ಮ್ಯಾನ್. ಇಂಡಿಯಾದಲ್ಲಿ ನೋಡಿ ಸರ್, ಎಷ್ಟು ಬಿಸ್ನೆಸ್ ಫೇಲ್ ಆಗ್ತಾ ಇದೆ. ಲಾಸ್ಟ್ 2 ವರ್ಷ ತಾವು ತಗೊಂಡಿದ್ದೀರನ್ನ, ಜೆಟ್ ಏರ್ವೇಸ್ ಹೋಗಿತ್ತು, ಕಿಂಗ್ಫಿಶರ್ ಹೋಗಿತ್ತು, ಇಂಡಿಗೋ ಕ್ರೈಸಿಸ್ನಲ್ಲಿ ಇದೆ, ಏರ್ಲೈನ್ಸ್ನಲ್ಲಿ ILFS ಹೋಗಿತ್ತು, DHFL ಹೋಗಿತ್ತು, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹೋಗಿತ್ತು, ಯೆಸ್ ಬ್ಯಾಂಕ್ ಹೋಗಿತ್ತು. ಎವ್ರಿ ಸಿಂಗಲ್ ಬಿಸ್ನೆಸ್ ಇಸ್ ಫೈಲಿಂಗ್. ಯಾಕೆಂದ್ರೆ ಬ್ಯಾಂಕ್ನಲ್ಲಿ ದುಡ್ಡು ತಗೊಳ್ತಾರೆ, ಯಾವ ಲೀಗಲ್ ಪರ್ಪಸ್ ದುಡ್ಡು ತಗೊಂಡಿದ್ದಾರೆ ಅದಕ್ಕೆ ಖರ್ಚು ಮಾಡಲ್ಲ, ಇನ್ನೊಂದು ಕಡೆ ಡೈವರ್ಟ್ ಮಾಡ್ತಾರೆ, ಆಫ್ ಶೋರ್ ಅಕೌಂಟ್ಗೆ ಎಲ್ಲೆಲ್ಲಿ ಹೋಗಿ ಒಂದು ಕಡೆ ತಗೊಂಡು ಹೋಗ್ತಾರೆ. ತಪ್ಪು ಮಾಡಿದಾರಲ್ಲ ಯಾರು? ಇಂಡಿಯಾದಲ್ಲಿ ಬೆಸ್ಟ್ ಕಾಲೇಜ್ನಲ್ಲಿ ಓದಿದವರು, IITದಲ್ಲಿ, IIMನಲ್ಲಿ ದ ಬೆಸ್ಟ್ ಕಾಲೇಜ್ನಲ್ಲಿ ಓದಿಬಿಟ್ಟು ಇವರೆಲ್ಲರೂ ಕೂಡ ಈ ಪರ್ಟಿಕ್ಯುಲರ್ ಕಂಪನಿಯಲ್ಲಿ CEO ಆಗಿ, MD ಆಗಿ, ಬೋರ್ಡ್ ಆಗಿ ಕೆಲಸ. ಇತ್ತೀಚೆಗೆ ಇನ್ಫೋಸಿಸ್ ಟ್ರಬಲ್ದಲ್ಲಿ ಇದೆ. ನಾನು ಫ್ಲೈಟ್ ಎತ್ಕೊಂಡು ಬರುವಾಗ ದ ಬೋರ್ಡ್ ಹ್ಯಾಸ್ ಮೆಟ್ CEO ಮೇಲೆ, CFO ಮೇಲೆ ಕಂಪ್ಲೇಂಟ್. ಯಾಕೆ? ಎಥಿಕ್ಸ್ ಇಲ್ಲ. ನೀವೆಲ್ಲ ಓದಿದ್ದೀರಿ, ನಾವು ಅವ್ರಿಗೆ ಏನು ಹೇಳ್ಕೊಡ್ತೀವಿ? ಅವ್ರು ಒಬ್ಬೊಬ್ಬರು ಎಷ್ಟು ಸರ್ ಸಂಬಳ? ಯೆಸ್ ಬ್ಯಾಂಕ್ MDಗೆ ಎಷ್ಟು ಸರ್ ಸಂಬಳ? ಈ ಅನ್ಸ್ ಸ್ಯಾಲರಿ ಆಫ್ 40 crore per year, 40 ಕೋಟಿ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ MDಗೆ ಎಷ್ಟು ಸರ್ ಸಂಬಳ? 6 ಕೋಟಿ ಸಂಬಳ ಒಂದು ವರ್ಷ. ನೀವು ಒಂದು ತಪ್ಪು ಮಾಡಿ ಸ್ಟಾಕ್ ಮಾರ್ಕೆಟ್ನಲ್ಲಿ ನಿಮ್ಮ ಬ್ಯಾಂಕ್ ಕೊಲಾಪ್ಸ್ ಆದ ಮೇಲೆ 4 ಲಕ್ಷ ಜನಕ್ಕೆ ತೊಂದರೆವಾಗ್ತದಲ್ವಾ? ಇನ್ಕ್ಲೂಡಿಂಗ್ ಮೀ, ಇನ್ಕ್ಲೂಡಿಂಗ್ ಯು, ಯಾರೆಲ್ಲ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಯಾಕೆ? ಬೇಸಿಕ್ ಎಥಿಕ್ಸ್ ಇಲ್ಲ. ಎಜುಕೇಷನ್ ಸಿಸ್ಟಮ್ನಲ್ಲಿ ನಾವು ಹೇಳಿಕೊಡ್ತಾ ಇಲ್ಲ. ಕಾಂಪಿಟೇಷನ್, 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 ಬ್ರೂಟ್ ಕಾಂಪಿಟೇಷನ್. ಏನೋ ಒಂದು ಮಾಡಿ ನೀಟ್ನಲ್ಲಿ ಫಸ್ಟ್ ಬನ್ನಿ, ಈ ಕಾಲೇಜ್ಗೆ ಹೋಗು, ಏನೋ ಒಂದು ಮಾಡಿ ಓದು, ಏನೋ ಒಂದು ಮಾಡಿ ಕೆಲಸ ತಗೊಳ್ಳಿ, ಏನೋ ಒಂದು ಮಾಡಿ USಗೆ ಹೋಗು, ಏನೋ ಒಂದು ಮಾಡಿ. ಎಲ್ಲಿಯಾದರೂ ಒಂದು ಕಡೆ ಅವ್ರಿಗೆ ಕೇಳಿದ್ದೀವಿಯಾ ನೀವು ಏನೋ ಒಂದು ಮಾಡಿಯಪ್ಪ, ಒಳ್ಳೆಯದು ಮಾಡಿ ಹೇಳ್ತಾರೆ? ಇದೆಲ್ಲ ಸರ್ ಯಾರೊಬ್ಬರು ಮಾತಾಡಬೇಕು. ಸಂಬಡಿ ಹ್ಯಾಸ್ ಟು ಆಕ್ಟ್ ಆನ್ ಇಟ್. ಪಾರ್ಲಿಮೆಂಟ್ ಲೆವೆಲ್ನಲ್ಲಿ, ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಪೊಲಿಟಿಷಿಯನ್ಸ್ ಹ್ಯಾವ್ ಟು ಟೇಕ್ ದಟ್ ಬೋಲ್ಡ್ ಸ್ಟೆಪ್. ಇನಫ್ ಆಫ್ ವೋಟ್ಸ್. ಓಟ್ಗೋಸ್ಕರ ಎಷ್ಟು ದಿನ ಅಪ್ಪ ನೀವು ಭಿಕ್ಷೆ ತಗೊಳ್ಳೋದು? ನನಗೆ ವೋಟ್ ಮಾಡಿ, ಅದಕ್ಕೋಸ್ಕರ ನಾನು ಟಫ್ ಆಕ್ಷನ್ ತಗೊಳ್ಳೋದು. ಇವ್ ಲುಕ್ ಅಟ್ ಎವ್ರಿ ಸಿಂಗಲ್ ಕಂಟ್ರಿ ಸರ್, ಎಲ್ಲ ಟಫ್ ಇದ್ದಾರೆ, ನಾವು ಮಾತ್ರ ಟಫ್ ಇಲ್ಲ. ಯಾವುದು ಸ್ವಲ್ಪ ಟಫ್ ಮಾಡ್ಲಿಕ್ಕೆ ಹೋಗಿದ್ರೆ ಡೆಮೋಕ್ರಸಿನ ಶುರು ಮಾಡಿಬಿಡ್ತೀವಿ. ನಮ್ಮಲ್ಲಿ ಇನ್ನೊಂದು ಭಾಳ ಒಂದು ವೀಕ್ನೆಸ್ ನಮಗೇನಿದೆ, ಡೆಮೋಕ್ರಸಿದಲ್ಲಿ ಈ ಥರ ಮಾಡಬಾರ್ದು, ಡೆಮೋಕ್ರಸಿ ಸತ್ತೋಗಿತ್ತು ಅವ್ರು ಬಂದ ಮೇಲೆ, ಡೆಮೋಕ್ರಸಿ ಬೇರೆ ದೇಶದಲ್ಲಿ ಸತ್ತೋಗಿ. ಡೆಮೋಕ್ರಸಿ ಏನು ಸರ್? ವಾಟ್ ಇಸ್ ಡೆಮೋಕ್ರಸಿ? ಸಿಂಗಪೂರ್ನಲ್ಲಿ ಡೆಮೋಕ್ರಸಿ ಇಲ್ವಾ? ಸಿಂಗಪೂರ್ನಲ್ಲಿ ಡೆಮೋಕ್ರಸಿ, ಬಟ್ ಹೌ ಡಸ್ ದ ಪ್ರೈಮ್ ಮಿನಿಸ್ಟರ್ ಫಂಕ್ಷನ್? ಕೆಲವು ದೇಶಕ್ಕೋಸ್ಕರ ಕೆಲವು ಕೆಲಸ ಮಾಡುವಾಗ ನೋ ಕ್ವೆಶ್ಚನ್ಸ್ ಆಸ್ಕ್ಡ್. ಆ ಕೆಲಸ ಮಾಡಿಯೇ ಮಾಡ್ತೀನಿ, ಯಾರ ಬಗ್ಗೆ ಮಾತಾಡಲೇಬಾರದು. ದ ಡೆಸಿಷನ್ ವಿಲ್ ಬಿ ಟೇಕನ್. ಇದೇ ನಾವು ಸಿಂಗಪೂರ್ನಲ್ಲಿ ಲೀ ಕ್ವಾಂಗ್ ಯು ಒಂದು ಪ್ರೈಮ್ ಮಿನಿಸ್ಟರ್ ತಾವು ನೋಡಿರ್ತೀರ, ಅವ್ರ ಮಗ ಇತ್ತೀಚೆಗೆ ಮಾಡ್ತಾ ಇದ್ದಾರೆ. ಲೀ ಕ್ವಾಂಗ್ ಯು ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಬರುವಾಗ ಸರ್ ಸಿಂಗಪೂರ್ ಏರ್ಲೈನ್ಸ್ ಹೇಳ್ತದೆ ನಾವು ಸ್ಟ್ರೈಕ್ ಮಾಡ್ತೀವಿ 30 ವರ್ಷಕ್ಕೆ ಹಿಂದೆ. ಆ ವಿಡಿಯೋ ತಾವು ವಾಟ್ಸಾಪ್ನಲ್ಲಿ, ಯೂಟ್ಯೂಬ್ನಲ್ಲಿ ನೋಡಿರ್ಬೋದು. ಕೊನೆಗೆ ಲೀ ಕ್ವಾಂಗ್ ಯು ಎಲ್ಲ ಮೀಟಿಂಗ್ ಕರೀತಾರೆ. ಕರೆದ್ಬಿಟ್ಟು ಹೇಳ್ತಾರೆ, ನೀವೆಲ್ಲ ಯಾಕೆ ಸ್ಟ್ರೈಕ್ ಮಾಡ್ತೀರಿ? ಸಿಂಗಪೂರ್ ಏರ್ಲೈನ್ಸ್ ನಮ್ಮ ನ್ಯಾಷನಲ್ ಕ್ಯಾರಿಯರ್ ಅದು, ನಮ್ಮ ದೇಶಕ್ಕೆ ಒಂದು ಏರ್ಲೈನ್ ಬೇಕು, ನೀವೆಲ್ಲ ಸ್ಟ್ರೈಕ್ ಮಾಡಿ ಸತ್ತೋಗಿತ್ತು. ಫಾರಿನ್ ಫೆಲೋ ಬಂದು ಅವೇ ರೇಟ್ ಏನೇನೋ ಮಾಡ್ತಾರೆ. ಏರ್ ಇಂಡಿಯಾ ಬಂದು ವೀಕ್ ಆಗಿದ್ದಕ್ಕೆ ನಾವು ಇಲ್ಲಿருந்து ಬಂದು 2,000-2,500 ದಿನ ಕೊಟ್ಟು ಊರಿಗೆ ಬರ್ತಾ ಇದ್ದೀವಿ. ಬಿಕಾಸ್ ದಿ ನ್ಯಾಷನಲ್ ಕ್ಯಾರಿಯರ್ ಇಸ್ ವೀಕ್.
ಅದಾದಮೇಲೆ ಪ್ರೈವೇಟ್ ಪ್ಲೇಯರ್ ಬಂದಿದ್ದಾರೆ, ಅವಾಗ ರೋಡ್ ಸೆಟ್ ಮಾಡ್ತಾರೆ. ಸೊ ಲೀಕಂಗ್ ಯೂಸ್ ವೆರಿ ಕ್ಲಿಯರ್, ಯಾವ ಕಾರಣಕ್ಕೂ ಸಿಂಗಪುರ್ ಏರ್ಲೈನ್ಸ್ ಎತ್ತೋಗಬಾರದು. ಆ ಸ್ಪೀಚ್ ನೋಡಿ ಸರ್, ಅವ್ರು ಹೇಳ್ತಾರೆ ನಿಮ್ಗೆ ಯಾರಿಗಾவது ಧೈರ್ಯ ಇದೆ ನೀವು ಸ್ಟ್ರೈಕ್ ಮಾಡಿ ತೋರಿಸ್ರಿ ನೋಡೋಣ. ನೀವು ಸ್ಟ್ರೈಕ್ ಇವತ್ತು ಮಾಡ್ತೀರಾ, ನಾಳೆ ಬೆಳಗ್ಗೆ ನಾನು ಸಿಂಗಪುರ್ ಏರ್ಲೈನ್ಸ್ ಡಿಫಂಕ್ಟ್ ಮಾಡಿ ಯುರೋಪಿಯನ್ ಕಂಪನಿಗೆ ಏರ್ಲೈನ್ಸ್ ಸೇಲ್ ಮಾಡಿ ಓವರ್ ನೈಟ್ ಅಲ್ಲಿಂದ ಪೈಲಟ್ಸ್ ತಗೊಂಡು ಬಂದು ಬೇರೆ ಹೆಸರಿನಲ್ಲಿ ಸಿಂಗಪುರ್ ಏರ್ಲೈನ್ಸ್ ಶುರು ಮಾಡಿ ನಾನು ರನ್ ಮಾಡ್ತೀನಿ ನೋಡೋಣ. ಪ್ರೈಮ್ ಮಿನಿಸ್ಟರ್ ಆ ಥರ ಮಾತಾಡಬೇಕು. ಈಸ್ ಅ ಪ್ರೈಮ್ ಮಿನಿಸ್ಟರ್. ಯಾಕೆಂದ್ರೆ ಪ್ರೈಮ್ ಮಿನಿಸ್ಟರ್ ಕೂತ್ಕೊಂಡು ಸರ್ ಸುಮ್ಮನೆ ಬಂದು ಇವ್ರಿಗೆ ಬ್ಯಾಲೆನ್ಸ್ ಮಾಡಿಬಿಟ್ಟು ಅವ್ರಿಗೆ ಬ್ಯಾಲೆನ್ಸ್ ಮಾಡಿಬಿಟ್ಟು ಈ ಕಮ್ಯುನಿಟಿದಲ್ಲಿ ಓಟ್ ತಗೊಂಡ್ಬಿಟ್ಟು ಆ ಕಾಲ ಹೋಗಿತ್ತು. ನಾವೇನು ಅರ್ಥ ಮಾಡ್ತಾವೆ ಇಂಡಿಯಾದಲ್ಲಿ ವಿ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಇನ್ನು ಡೆಮಾಕ್ರಸಿ ಹೆಸರಿನಲ್ಲಿ ಎಲ್ಲರೂ ಮಾತಾಡಿದ್ರು 1970 ಸ್ಟೈಲ್, 1960 ಸ್ಟೈಲ್. ಚೈನಾ ರೋಡ್ ಯಾವ ಥರ ಮಾಡ್ತಾರೆ, ಈಗ ನೋಡಿ ಚೈನಾ ಸರ್ 100 ಕಿಲೋಮೀಟರ್ ಸ್ಟ್ರೈಟ್ ರೋಡ್ ಮಾಡ್ತಾರೆ. ದರ್ ಇಸ್ ನಾಟ್ ಇವನ್ ಅ ಕರ್ವ್ ಅಂಡ್ ಟರ್ನ್. ಇಂಡಿಯಾದಲ್ಲಿ ಈ ಟೆಂಪಲ್ ಇದೆ ಇಲ್ಲಿ ಟರ್ನ್ ಕೊಡಿ, ಮಾಸ್ಕ್ ಇದೆ ಇಲ್ಲಿ ಟರ್ನ್ ಕೊಡಿ, ಈ ಚರ್ಚ್ ಇದೆ ಅವ್ರಿಗೆ ಉಪದ್ರ ಕೊಡಬಾರ್ದು ಇಲ್ಲಿ ಟರ್ನ್ ಕೊಡಿ. ಟರ್ನ್ ಕೊಟ್ಟು ಎಷ್ಟು ಆಕ್ಸಿಡೆಂಟ್ ಮಾಡ್ತೀವಿ ಸರ್. ಸೊ ಟೈಮ್ ಹ್ಯಾಸ್ ಕಮ್. ತಾವು ಹೇಳಿದಕ್ಕೆ ನಾನು ಹೇಳೋದು ಸರ್, ಸ್ವಲ್ಪ ಅಗ್ರೆಸಿವ್ ಆಗಿ ನಮ್ಮ ದೇಶದ ಬಗ್ಗೆ ನಿಜವಾಗಿ ಲಾಂಗ್ ಟರ್ಮ್ ಥಿಂಕ್ ಮಾಡಲಿಲ್ಲ ಭಾಳ ಕಷ್ಟ ಸರ್. ಯಾಕೇನು ಹೇಳ್ತೀನಿ, ನಾವು ಎಷ್ಟು ಯುವಕರು ನಮ್ಮಲ್ಲಿ ಇದ್ದಾರೋ ಅವ್ರಿಗೆ ನಾವು ಎಂಪ್ಲಾಯ್ಮೆಂಟ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ವಿ ಆರ್ ನಾಟ್ ಏಬಲ್ ಟು ಜನರೇಟ್ ಎಂಪ್ಲಾಯ್ಮೆಂಟ್. ನಾವು ಲಾಸ್ಟ್ 5 ವರ್ಷದಲ್ಲಿ ನಾವು ಜನರೇಟ್ ಮಾಡಿದ ಎಂಪ್ಲಾಯ್ಮೆಂಟ್ ತಾವು ನೋಡಿ ಸರ್, ಸರ್ಕಾರ ಮೇಲೆ ತಪ್ಪನ್ನು ಹೇಳ್ತಾ ಇಲ್ಲ. ಓಲಾ ಅವರು 2 ಲಕ್ಷ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿದ್ದಾರೆ, ಝೊಮ್ಯಾಟೊ ಅವರು 1 ಲಕ್ಷ ಜನರೇಟ್ ಮಾಡಿದ್ದಾರೆ, ಸ್ವಿಗ್ಗಿ ನಮ್ಮ ಬ್ಯಾಂಗ್ಳೂರ್ ಕಂಪನಿ ಅವರು ಒಂದು 2 ಲಕ್ಷ ಕೊಟ್ಟಿದ್ದಾರೆ. ಯಾವ ಥರ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದೆ, ಅವರೆಲ್ಲರೂ ಕೂಡ ಓಲಾ ಡ್ರೈವರು, ಸ್ವಿಗ್ಗಿದಲ್ಲಿ ಡೆಲಿವರಿ ಬಾಯ್ ಇವರೇ. ಅವ್ರಿಗೆ ಹೋಗಿ ಏನಪ್ಪ ನೀವು ಸ್ವಿಗ್ಗಿದಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತೀರಾ, ಏನು ಓದಿದ್ದೀರಲ್ಲ, ಈಸ್ ಅನ್ ಇಂಜಿನಿಯರ್. ಅವ ಇಂಜಿನಿಯರಿಂಗ್ ಓದ್ಬಿಟ್ಟು ಸ್ವಿಗ್ಗಿದಲ್ಲಿ ಈಸ್ ಅ ಡೆಲಿವರಿ ಬಾಯ್, ಇಂಜಿನಿಯರಿಂಗ್ ಓದ್ಬಿಟ್ಟು ಓಲಾದಲ್ಲಿ ಈಸ್ ಅ ಡ್ರೈವರ್. ಸೊ ಒಂದು ದೇಶದಲ್ಲಿ 120 ಕೋಟಿ 20-30 ಕೋಟಿದಲ್ಲಿ ಇಫ್ ಪೀಪಲ್ ಆರ್ ಗೆಟಿಂಗ್ ದಿಸ್ ಕೈಂಡ್ ಆಫ್ ಎಂಪ್ಲಾಯ್ಮೆಂಟ್, ವೇರ್ ವಿಲ್ ದ ಕಂಟ್ರಿ ಗೋ 10 years ಫ್ರಮ್ ನೌ ಸರ್? ದೇಶ ಎಲ್ಲಿ ಹೋಗ್ತಾರೆ? ಅದಕ್ಕೆ ಕೊಡಲೇಬೇಕು ಸರ್, ಮೇಕ್ ಇನ್ ಇಂಡಿಯಾ ಮಾಡಲೇಬೇಕು. ದರ್ ಇಸ್ ನೋ ಅದರ್ ಆಪ್ಷನ್. ಅದು ನೀವೇನೋ ಗೆಲ್ಲಬಹುದು, ವಾಪಸ್ ಮ್ಯಾನುಫ್ಯಾಕ್ಚರಿಂಗ್ ತಗೊಂಡು ಬರಲೇಬೇಕು. 65% ಜನ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿ ಕೂತಿದ್ದಾರೆ. 65% ಆಫ್ ದಿ ಪಾಪ್ಯುಲೇಷನ್ ಇಸ್ ಡಿಪೆಂಡ್ ಆನ್ ಅಗ್ರಿಕಲ್ಚರ್. ಫ್ರಾನ್ಸ್ ತಗೊಳ್ಳಿ ಸರ್ ಓನ್ಲಿ 20%, ಅಮೆರಿಕ ತಗೊಳ್ಳಿ ಓನ್ಲಿ 7%, ಚೈನಾ ತಗೊಳ್ಳಿ 22%. 60% ಜನ ಮೇಲೆ ನೋಡಿಕೊಂಡು ಯಾವಾಗ ಮೇಲೆ ಇருந்து ಮಳೆ ಬರ್ತದೆ, ಯಾವಾಗ ನಾನು ದಾವಣಗೆರೆಯಲ್ಲಿ ಶಿವಮೊಗ್ಗದಲ್ಲಿ ನಾನು ಕ್ರಾಪ್ ಹಾಕೋದು, ಅದು ಯಾವಾಗ ಹೋಗಿ ಮಾರ್ಕೆಟ್ನಲ್ಲಿ ಸೇಲ್ ಮಾಡುವುದು, ಯಾವಾಗ ದುಡ್ಡು ತಗೊಳ್ಬೋದು, ಯಾವಾಗ ಹೋಗಿ ಇನ್ನೊಬ್ಬರು ಕೊಡ್ಬೋದು. ಗೌರ್ಮೆಂಟ್ ಹ್ಯಾಸ್ ಟು ಮೇಕ್ ಪಾಲಿಸಿ, ಮ್ಯಾನುಫ್ಯಾಕ್ಚರಿಂಗ್ ಶಿಫ್ಟ್ ಮಾಡಿ ಮೇಕ್ ಇನ್ ಇಂಡಿಯಾ ಬರಬೇಕು. ಸೊ ತುಂಬ ವಿಷಯ ನಾವು ದೇಶದಲ್ಲಿ ಲಾಸ್ಟ್ 10 ವರ್ಷ 15 ವರ್ಷ 20 ವರ್ಷ ಆಗೋದಿಲ್ಲ ಸರ್. ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನಲ್ಲಿ ಇದು ಏನಾಗ್ತದೆ, ಇದು ಪೊಲಿಟಿಕಲಿ ನಾವು ಸ್ಟ್ಯಾಂಡ್ ತಗೊಂಡ್ಬಿಡ್ತೀವಿ. ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಸೊ ತಪ್ಪು, ಸೊ ಕಾಂಗ್ರೆಸ್ ಫೆಲೋಸ್ ವಿಲ್ ಸೇ ನೀವು ಮಾಡಿ ಸರಿ ಇಲ್ಲ. ಒಂದು ಕಡೆಯಲ್ಲಿ ಕಾಂಗ್ರೆಸ್ ರೂಲಿಂಗ್ ಪಾರ್ಟಿನಲ್ಲಿ ಇರುವ ಕಡೆಯಲ್ಲಿ ಕಾಂಗ್ರೆಸ್ ಮಾಡಿರ್ತಾರೆ, ಬಿಜೆಪಿ ಹೋಗಿ ನೀವು ಮಾಡಿದ ತಪ್ಪು. ಇದೆಲ್ಲ ಹೋಗ್ಬೇಕು ಸರ್. ಯು ಹ್ಯಾವ್ ಟು ಕಮ್ ಅಬೌಟ್ ಇಟ್. ಯು ಟೇಕ್ ಸಿಂಗಲ್ ಕಂಟ್ರಿ. ಡೊನಾಲ್ಡ್ ಟ್ರಂಪ್ ಅವರು ಮಾಡ್ತಾರೆ, ಏನು ಸರ್ ಮಾಡ್ತಾ ಇದ್ದಾರೆ? ಅಮೆರಿಕಾ ಫಸ್ಟ್, ಸಿಂಪಲ್. ಚೈನಾ ಮೇಲೆ ಟ್ಯಾರಿಫ್ ಹಾಕ್ತೀನಿ, ನೀವು ಏನು ಬೇಕೋ ಮಾಡಿ, ಅಮೆರಿಕಾ ಫಸ್ಟ್. ನಿಮಗೆ ಧೈರ್ಯ ಇದೆಯಾ ನನ್ನ ದೇಶದಲ್ಲಿ ಬಂದು ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡ್ತೀನಿ. ತುಂಬ ಜನ ನೀವು ಇಮಿಗ್ರೇಷನ್ ಒಳಗಡೆ ಬರ್ತಾ ಇದ್ದೀರಾ, ನನ್ನ ಜನಕ್ಕೂ ಕೆಲಸ ಸಿಗ್ತಾ ಇಲ್ಲ, ಯಾರೆಲ್ಲ ಮೆಕ್ಸಿಕೋಲಿಂದ ಬರ್ತೀರಾ ಎತ್ಕೊಂಡು ಹೋಗಿ ನಿಮಗೊಂದು ಡಿಟೆನ್ಷನ್ ಸೆಂಟರ್ದಲ್ಲಿ ಇಟ್ಬಿಟ್ಟಿದ್ದಾರೆ. ಸೊ ನಾನು ತಾವು ಮೈಕ್ ತಗೊಂಡು ಮಾತಾಡಬಹುದು, ಡೆಮೋಕ್ರಸಿ ಸತ್ತೋಗಿತ್ತು ಅಮೆರಿಕಾದಲ್ಲಿ, ಎಲ್ಲ ಡಿಟೆನ್ಷನ್ ಸೆಂಟರ್ದಲ್ಲಿ ಟ್ರಂಪ್ ಅವರು ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ದಾರೆ, ನಾವು ಹೇಳ್ಬೋದು ಸರ್. ಬಟ್ ಟ್ರಂಪ್ ಏನು ಮಾಡಿದ್ದಾರೆ, ಅಮೆರಿಕಾದಲ್ಲಿ ಕೆಲಸ ಹೋಗ್ತಾ ಇದೆ. ಇದೆರಡರ ದೃಷ್ಟಿಕೋನದಲ್ಲಿ ನೋಡ್ಬೇಕು ಸರ್. ಎಲ್ಲ ಕಡೆಯಲ್ಲಿ ಡೆಮೋಕ್ರಸಿ ಮಾತಾಡಿಕೊಂಡು ನಾವು ಹಿಂದೆ ಹೋಗ್ತಾ ಇದೀವಿ, ಬೇರೆ ದೇಶ ಮುಂದೆ ಹೋಗ್ತಾ ಇದೆ. ಇದು ಚೇಂಜ್ ಆಗಬೇಕು. ದಿಸ್ ಹ್ಯಾಸ್ ಟು ಚೇಂಜ್. ಸೊ ಸಾರಿ, ಯಾಕೆ ಬಿಸ್ನೆಸ್ ಬಗ್ಗೆ ನಾನು ಖಂಡಿತ ಮಾತಾಡಲಿಕ್ಕಾಗಲ್ಲ, ಬಿಕಾಸ್ ನಮ್ಮೆಲ್ಲರಿಗೂ ಅದ್ರ ಬಗ್ಗೆ ಜಾಸ್ತಿ ಗೊತ್ತು. ತಾವೆಲ್ಲ ಕೂಡ ಪ್ರೂವನ್ ಬಿಸ್ನೆಸ್ ಲೀಡರ್ಸ್, ನಮ್ಮ ಜೊತೆಗೆ ಬಿಸ್ನೆಸ್ನಲ್ಲಿ ಯಾರು ಕೂಡ ಕಂಪೀಟ್ ಮಾಡಲಿಕ್ಕಾಗಲ್ಲ. ಸೆಕೆಂಡ್, ಖಂಡಿತವಾಗಿ ನನಗೆ ಗೊತ್ತಾಗಿದ್ದು 1-2 ವಿಷಯ ಬಂದು ಈ ಫೋರದಲ್ಲಿ ಯಾಕೆ ಗಂಭೀರವಾಗಿ ಹೇಳ್ತಾ ಇದ್ದೀನಿ, ಈ ಲರ್ನಿಂಗ್ ನಮ್ಮ ಮಕ್ಕಳಿಗೆ ಹೋಗ್ಬೇಕು. ಟುಮಾರೋ ಯಾರೋ ಒಬ್ಬ ಇಂಡಿಯಾದಲ್ಲಿ ತಮ್ಮ ಮಕ್ಕಳೊಬ್ಬರು ಇಲ್ಲಿ ಓದ್ಬಿಟ್ಟು ವಾಪಸ್ ನಮ್ಮ ದೇಶಕ್ಕೆ ಬರುವಾಗ ದೇ ಹ್ಯಾವ್ ಟು ಟ್ರೂಲಿ ಅಂಡರ್ಸ್ಟ್ಯಾಂಡ್ ನಮ್ಮ ದೇಶ ಯಾವ ಲೆವೆಲ್ದಲ್ಲಿ ಇದೆ, ಯಾವ ಬದಲಾವಣೆ ಮಾಡಬೇಕಾಗ್ತದೆ, ಎಲ್ಲಿ ನೀವು ಚುಚ್ ಮಾಡಿದ್ದೀರೋ ಲೈಟಲ್ಲಿ ಬರ್ತೇನೆ ಅರ್ಥ ಮಾಡಿಕೊಳ್ಬೇಕು. ಅದು ಅರ್ಥ ಮಾಡದೆ ನಾವೆಲ್ಲರೂ ಕೂಡ ಹೋಗಿ ನನಗೆ ಈ ಕೆಲಸದಲ್ಲಿ ಸಿಟ್ಟು ಬಂತು, ನಾನು ಹೇಗೆ ಪೊಲೀಸರಲ್ಲಿ ತುಂಬ ಜನ ಹೇಳ್ತೀರಾ ಸರ್, ತಾವು ರಿಸೈನ್ ಮಾಡಿದ ತಪ್ಪು, ತಾವು ರಿಸೈನ್ ಮಾಡಬಾರ್ದಾಗಿತ್ತು, ಅದಕ್ಕೆ ಹೇಳ್ತೀನಿ ಸರ್. ಸೊ ಜಸ್ಟ್ ಇಮ್ಯಾಜಿನ್ ಸರ್, 8 ವರ್ಷ ಡೈಲಿ 17 ಗಂಟೆ 15 ಗಂಟೆ ಕೆಲಸ ಮಾಡಿ 450 ಫೋನ್ ಕಾಲ್ಸ್ ಅಟೆಂಡ್ ಮಾಡಿ, ಫೋನಲ್ಲಿ 20 ದಿವಸ ಮಾತ್ರ ರಜಾ ತಗೊಂಡು ಊರಿಗೆ ಹೋಗಿ ಬಂದು, ನಾನು ಇತ್ತೀಚೆಗೆ ಊರಿಗೆ ಹೋಗುವಾಗ ಊರಿನಲ್ಲಿ ಯಾರಿದ್ದಾರೆ ಮರೆತುಬಿಟ್ಟಿದ್ದೆ. ನನ್ನ ಚಿಕ್ಕಪ್ಪ ಯಾರು ಫೇಸೇ ಮರೆದೋಗಿತ್ತು, ದೊಡ್ಡಪ್ಪ ಯಾರು ಫೇಸ್ ಮರೆದೋಗಿತ್ತು, ಬಿಕಾಸ್ ಐ ಡೋಂಟ್ ನೋ. ಬರೀ ಬೆಳಗ್ಗೆ ಇರೋದು ನೈಟ್ವರೆ ಇದೆ ನೋಡಿ ನಿಮಗೆ 100 ಜನ ಆಫೀಸ್ ಬರ್ತಾರೆ ಸರ್, 100 ಜನಕ್ಕೂ 100 ಪ್ರಾಬ್ಲಮ್ ಇದೆ. ನಮ್ದು ಏನೋ ಸ್ವಲ್ಪ ನಾವು ಆ ಥರ ಬ್ಯಾಕ್ಗ್ರೌಂಡ್ ಬರುವಾಗ 100 ಜನ ಜೊತೆ ಕೂತ್ಕೊಂಡು ಮಾತಾಡ್ತೀವಿ, ನಿಮಗೆ ಆ ಪ್ರಾಬ್ಲಮ್ ಆಯ್ತಾ ಏನು. ಸೊ 100 ಜನ ಪ್ರಾಬ್ಲಮ್ ನಿಮ್ಮ ತಲೆಯೊಳಗಡೆ ಹೋಗ್ತದೆ ಸರ್.
ತಾವು ಸಾಯಂಕಾಲ ಮನೆಗೆ ಹೋಗಿದ್ದೀರಾ, ಜಸ್ಟ್ ಇಮ್ಯಾಜಿನ್ ಸರ್ ನನ್ನ ಪರಿಸ್ಥಿತಿ, ಯಾರಿಗಾவது ಬೈಬೇಕು ಇರ್ತದೆ. ಬಿಕಾಸ್ ಯಾಕೆಂದ್ರೆ ಬೆಳಗ್ಗೆ ಇರೋದು ಅಷ್ಟು ವಿಷಯ ತಾವು ಅರ್ಥ ಮಾಡಿ ನನಗೊಂದು ಎಕ್ಸಿಟ್ ಬೇಕಲ್ವ ಸರ್. ಆ್ಯಂಡ್ ಸೆಕೆಂಡ್ ಸರ್, ತಾವು ಎಲ್ಲ ಕಡೆ ನೋಡಿದ್ದಾರೆ, ಅಮೆರಿಕಾ, ಯುರೋಪ್ ಅಂಡ್ ಎವ್ರಿವೇರ್, ಪೊಲೀಸಿಂಗ್ ಇಸ್ ನಾಟ್ ಅ ಫುಲ್ ಟೈಮ್ ಜಾಬ್. ಪೊಲೀಸಿಂಗ್ ಬಂದು 10 ವರ್ಷಕ್ಕೆ ಮೇಲೆ ಎಲ್ಲಿ ಮಾಡಲ್ಲ, ಯಾರು ಮಾಡಲ್ಲ. ಬಿಕಾಸ್ ಇಟ್ ಟೇಕ್ಸ್ ಸೋ ಮಚ್ ಸ್ಟ್ರೆಸ್ ಆನ್ ಯು, ಸೋ ಮಚ್ ಸ್ಟ್ರೆಸ್, ಲಾಟ್ ಆಫ್ ನೆಗೆಟಿವ್, ತುಂಬ ವಿಷಯ ನೆಗೆಟಿವ್. ಅದರಲ್ಲಿ ತಾವು ಪ್ರಾಮಾಣಿಕವಾಗಿ ತಾವು ಕೆಲಸ ಮಾಡುವಾಗ ತುಂಬ ವಿಷಯ ತಾವು ಕಳ್ಕೊಳ್ತೀವಿ. ಯು ಲೂಸ್ ಲಾಟ್ ಆಫ್ ಥಿಂಗ್ಸ್. ಸೊ ಐ ಡಿಸೈಡೆಡ್ 3-4 years ಬ್ಯಾಕ್, ಆದಷ್ಟು ನಮ್ಮ ಲೈಫ್ ಬಂದು ನೆಕ್ಸ್ಟ್ 35 ವರ್ಷ 36 ವರ್ಷ ಆದಮೇಲೆ ಡೆವಲಪ್ಮೆಂಟ್ ಸೈಡ್ನಲ್ಲಿ ಹೋಗಬೇಕು. ಡೆವಲಪ್ಮೆಂಟ್ ಸೈಡ್ನಲ್ಲಿ ಸರ್ ಒಳ್ಳೆಯ ವಿಷಯ, ಒಂದು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಇರಬೇಕು, ಎಜುಕೇಷನ್ ವಿಷಯದಲ್ಲಿ, ಅಗ್ರಿಕಲ್ಚರ್, ಈ ರೂಪದಲ್ಲಿ ನಮ್ಮ ಲೈಫ್ ಹೋಗಬೇಕು. 10 ವರ್ಷ ನಾವೇನು ಪೊಲೀಸ್ನಲ್ಲಿ ಮಾಡಿದ್ದೀವಿ ಸಾಕು, ವಿ ಹ್ಯಾವ್ ಡನ್ ಇನಫ್, ಮೋರ್ ದನ್ ಇನಫ್. ಕೆಲವು ಜನ ಹೇಳ್ತಾರೆ 35 ವರ್ಷ ಅವರು ಪೊಲೀಸ್ನಲ್ಲಿ ಮಾಡಿದ್ದಾರೆ, ಅವ್ರು ಚೆನ್ನಾಗಿ ಬದುಕ್ತಾ ಇದ್ದಾರೆ, ನೀವು 10 ವರ್ಷದಲ್ಲಿ ಯಾಕೆ ಬಂದಿದ್ದಾರೆ? ಯಾರೊಬ್ಬರು ಮೊನ್ನೆ ಹೇಳಿದ್ದು ಸರ್, ಮೈ ಸ್ಟೈಲ್ ಇಸ್ ಸ್ಲೈಟ್ಲಿ ಮೋರ್ ಇಂಟೆನ್ಸಿವ್ ಸರ್. ನಾನು ಸ್ವಲ್ಪ ಭಾಳ ಇಂಟೆನ್ಸಿವ್ ಆಗಿ ಕೆಲಸ ಮಾಡುವ ಮನುಷ್ಯ. ನಾನು ಸ್ವಲ್ಪ ಅರ್ಧ ಕಾಲು ಅಲ್ಲೆಲ್ಲ ಇಡಲ್ಲ, ಒಂದು ಕೆಲಸ ತಗೊಳ್ಳುವಾಗ ಐ ಡು ಫುಲ್. ಸೊ ನನ್ನ ಸ್ಟೈಲಿಗೆ ಬಂದು 10 ವರ್ಷವೇ ಭಾಳ ಜಾಸ್ತಿ ಸರ್. ಬಿಕಾಸ್ ಐ ಪುಟ್ ಸೋ ಮಚ್ ಆಫ್ ಎಫರ್ಟ್ ಇನ್ ಟು ಪೊಲೀಸ್, ಐ ಪುಟ್ ಸೋ ಮಚ್ ಇನ್ ಟು ಇಟ್, ಐ ಹವ್ ಟೇಕನ್ ಸೋ ಮಚ್ ಇನ್ ಟು ಮೈ ಹಾರ್ಟ್, ಇನ್ ಟು ಮೈ ಬಾಡಿ. ಆಮೇಲೆ ಏನಾಯಿತು, ಇತ್ತೀಚೆಗೆ ತುಂಬ ಜನ ಮೇಲೆ ಸಿಟ್ಟು ಬರಲಿಕ್ಕೆ ಶುರುವಾಯಿತು. ನಮ್ಮಲ್ಲಿ ಆಫೀಸ್ಗೆ ಬರುವವರು ಸಾಮಾನ್ಯ ಜನ 90% ಜನ ಇತ್ತೀಚೆಗೆ ಏನು ಬರ್ತಾ ಇದ್ದಾರೆ, ಸರ್ ಗಂಡ ಜೊತೆಗೆ ಪ್ರಾಬ್ಲಮ್ ಸರ್, ಸ್ವಲ್ಪ ನನಗೆ ಗಂಡಾಗ ಸ್ವಲ್ಪ ಸೆಟಲ್ ಮಾಡಿ ಕೊಟ್ಬಿಡಿ ಸರ್. ನಾನು ಒಂದು ಕಡೆಯಲ್ಲಿ ಬಾಡಿಗೆ ಹಾಕಿದ್ದೀನಿ ಸರ್, ಅಡ್ವಾನ್ಸ್ ಕೊಟ್ಟಿದ್ದೀನಿ, ಅವ್ರು ನನಗೆ ಅಡ್ವಾನ್ಸ್ ವಾಪಸ್ ಕೊಡ್ತಾ ಇಲ್ಲ ಸರ್, ಸ್ವಲ್ಪ ದಯವಿಟ್ಟು ತಂದು ತಗೊಂಡು ಬಂದು ನನಗೆ ಸ್ವಲ್ಪ ಅಡ್ವಾನ್ಸ್ ವಸೂಲು ಮಾಡಿ ಕೊಡಿ ಸರ್. ಆಮೇಲೆ ಕೆಲವು ಕೇಸಸ್ ಇತ್ತು, ಬೀಹಾರ್ಲಿಂದ ಒಬ್ಬರು ಚಿಕ್ಕಮಂಗ್ಳೂರಿಗೆ ಬಂದಿದ್ದಾರೆ, ನೈಟ್ ರಿಸಾರ್ಟ್ನಲ್ಲಿ ಇರುವಾಗ ನಾಯಿ ಎಲ್ಲಿ ಎಸ್ಕೇಪ್ ಆಗಿ ಓಡೋಗ್ಬಿಟ್ಟಿದೆ ಸರ್, ನಾಯಿ ಕ್ಯಾಚ್ ಮಾಡಿ. ಬಟ್ ನಾವು ಕೂಡ ಸರಿ ಪಾಪ ಏನು ಸಾಹೇಬ್ರೆ ನಾಯಿ ತಮಗೆ ಬೇಕು? ಇಲ್ಲ ಸರ್, ಅದು ನನಗೆ ಮಗ ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗಿದ್ದಾನೆ, ಇದು ನಾಯೇ ನನ್ನ ಮಗ ಥರ ಇಟ್ಕೊಂಡಿದ್ದೀನಿ. ಸೊ ದೆನ್ ವಿ ಅಂಡರ್ಸ್ಟುಡ್ ಇದು ಡಿಫ್ರೆಂಟ್ ಕೇಸ್. ತಾವು ನಂಬಲ್ಲ ಸರ್, ಪೊಲೀಸ್ ನಿಫರ್ ಡಾಗ್ ತಗೊಂಡೋಗಿ ದತ್ತಪೀಠ ಕಾರ್ಡ್ನಲ್ಲಿ ನಾವೆಲ್ಲ ಅಂತ ನಾಯಿಗೊಂದು ಇದಾಕಿದ್ದಾರೆ, ಕಾಲರ್ ಚೈನ್. ಆ ಕಾಲರ್ ಚೈನ್ ಸ್ಮೆಲ್ ತಗೊಂಡು ಹುಡುಕು ಹುಡುಕಿ ನಾನೊಂದು 5,000 ರಿವಾರ್ಡ್ ಅನೌನ್ಸ್ ಮಾಡಿದ್ದೀನಿ. ಅಲ್ಲಿರುವ ಫಾರೆಸ್ಟ್ನಲ್ಲಿರೋ ಯಾರು ನಾಯಿ ಹುಡುಕೊಡ್ತೀರೋ 5,000 ಕೊಡ್ತೀವಿ. 3ನೇ ದಿವಸ ಹುಡುಕಿದ ಮೇಲೆ ನಾಯಿ ಒಂದು ಮರ ಕೆಳಗಡೆ ಭಯದಲ್ಲಿ ಹೋಗಿತ್ತು, ಎತ್ಕೊಂಡು ಬಂದಿತ್ತು. ಸೊ ಆ ನಾಯಿ ತಗೊಂಡು ಬಂದು ಅವ್ರು ಕೊಟ್ಟಿದ ತಕ್ಷಣ ಅವರು ಬಂದು ನಾಯಿ ಕಿಸ್ ಕೊಟ್ಟು ನಾಯಿ ಮೇಲೆ ಎಲ್ಲ ಮಾಡಿ, ನಾಯಿ ಅವ್ರ ಮೇಲೆ ಮಾಡಿ ಒಂದು ಸಂತೋಷ. ತಾವು ನೋಡಿದ್ದೀರಾ ಸರ್, ಎವ್ರಿ ಪರ್ಸನ್ ಯುನೀಕ್ ಸರ್, ಒಂದೊಂದು ಮನುಷ್ಯ ಕೂಡ ಯುನೀಕ್. ಕೆಲವು ಜನ ಹೇಳ್ತಾರೆ ಸರ್, ನನ್ನ ಮಗಳು ಬಂದು ಕಾಲೇಜ್ ಹೋಗ್ತಾರೆ ಸರ್, ಕಾಲೇಜಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ, ನೀವು ಒಂದು ಕಾನ್ಸ್ಟೇಬಲ್ ಕಳಿಸಿ ಸ್ವಲ್ಪ ಸ್ಪೈ ಮಾಡಿ ಹೇಳ್ಬೋದಾ ಅವ ಏನು ಮಾಡ್ತಾ ಇದ್ದಾನೆ, ಯಾರಾದ್ರು ಹುಡುಗಿ ಜೊತೆಗೆ ಹೋಗ್ತಾ ಇದ್ದಾನ, ಅಲ್ಲದು ಹುಡುಗ ಜೊತೆಗೆ ಹೋಗ್ತಾ ಇದ್ದಾನ. ಎವ್ರಿಬಡಿ ಹಸ್ ಗಾಟ್ ಯುನೀಕ್ ಪ್ರಾಬ್ಲಮ್. ಬಟ್ ಎಲ್ಲರೂ ಏನು ತಿಳ್ಕೊಳ್ತಾರೆ, ಸಮಾಜದಲ್ಲಿ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಮಾಡುವ ಕೆಲಸ ಪೊಲೀಸ್ ಅವರೇ ಮಾಡ್ತಾರೆ. ಇಂಡಿಯಾದಲ್ಲಿ ಇರ್ತಾರೆ. ಯಾಕೆಂದ್ರೆ ಸರ್ ಅದರ್ ಸಿಸ್ಟಮ್ಸ್ ಆರ್ ಇಂಪರ್ಫೆಕ್ಟ್. ನೈಟ್ ಕರೆಂಟ್ ಹೋಗ್ತದೆ ಮುನ್ಸಿಪಾಲಿಟಿದಲ್ಲಿ, ಕರೆಂಟ್ ಹೋದ ಮೇಲೆ ಎಲ್ಲರ ಮನೆಯಲ್ಲಿ UPS ಮಾಡುವ ಪರಿಸ್ಥಿತಿ ಎಲ್ಲರ ಕೈನಲ್ಲಿ ಇಲ್ಲ ಸರ್. ತುಂಬ ಜನ ಬಡವರಿದ್ದಾರೆ, ಲೋವರ್ ಮಿಡಲ್ ಕ್ಲಾಸ್ ಇದ್ದಾರೆ, ಅವ್ರು UPS ಇರಲ್ಲ. ಅವ್ರೇನು ತಿಳ್ಕೊಳ್ತಾರೆ, ಎಲ್ಲಿಯೋ ಫ್ಯೂಸ್ ಆಗಿರ್ಬೇಕು, ಮಳೆ ಬಂದಿರಬೇಕು, ಕರೆಂಟ್ ಹೋಗಿತ್ತು. ಆಮೇಲೆ ನಮ್ಮ ಕಂಟ್ರೋಲ್ ರೂಮ್ಗೆ 1 hour ಆದಮೇಲೆ ಫೋನ್ ಬರ್ತದೆ. ನಾವು ಸಾಮಾನ್ಯವಾಗಿ ಸರ್ ಕರೆಂಟ್ ಹೋಗಿತ್ತು ಸರ್, ಏನಾಯ್ತು ಸ್ವಲ್ಪ ಚೆಕ್ ಮಾಡಿ. ಆಮೇಲೆ ನಾವು ಮೆಸ್ಕಾಮ್ಗೆ ಫೋನ್ ಮಾಡಿ ಚೆಕ್ ಮಾಡ್ತೀವಿ, ಎಲ್ಲಿಯಪ್ಪ ಲೋಡ್ ಕಮ್ಮಿ ಇದೆ, ಲೋಡ್ ಜಾಸ್ತಿ ಕಮ್ಮಿ ತಗೊಳ್ತಾ ಇದೆ, ಲೋಡ್ ಎಲ್ಲಿ ಕಮ್ಮಿ ತಗೊಳ್ತಾ ಇದೆ ಗೊತ್ತಾಗ್ತದೆ, ಅಲ್ಲಿ ಕರೆಂಟ್ ಇಲ್ಲ. ಅಲ್ಲಿ ನಮ್ಮ ಬೀಟ್ ಕಾನ್ಸ್ಟೇಬಲ್ ಕಳಿಸಿ ಹೋಗಿ ಚೆಕ್ ಮಾಡಿ ಮಾರೆ ಎಲ್ಲಿ ಕರೆಂಟ್ ಹೋಗಿತ್ತು. ಬೀಟ್ ಕಾನ್ಸ್ಟೇಬಲ್ ಹೋಗಿ ಚೆಕ್ ಮಾಡಿಬಿಟ್ಟು ಸರ್ ಈ ಏರಿಯಾದಲ್ಲಿ ಕರೆಂಟ್ ಹೋಗಿತ್ತು. ಆಮೇಲೆ ಆ ಏರಿಯಾಕ್ಕೂ ಆ ಪರ್ಟಿಕ್ಯುಲರ್ ಕಂಬ ಮೇಲೆ ಹೋಗುವ ಎಲೆಕ್ಟ್ರಿಕಲ್ ಫೆಲೋ ಯಾರು, ಅಲ್ಲಿ ಮೆಸ್ಕಾಮ್ ಫೋನ್ ಮಾಡಿ ಅವನ ನಂಬರ್ ತಗೊಂಡು ಅವ್ನ ಮನೆಯಲ್ಲಿ ಚೆನ್ನಾಗಿ ನಿದ್ರೆ ಮಾಡ್ತಾ ಇರ್ತಾನೆ. ನಮ್ಮ ಕಾನ್ಸ್ಟೇಬಲ್ ನೈಟ್ 3 ಗಂಟೆ 3:30 ಬೈಕ್ ತಗೊಂಡು ಅವ ಮನೆಗೆ ಹೋಗಿ ಅವನಿಗೆ ಎಬ್ಬಿಸಿ ಗಾಡಿಯಲ್ಲಿ ಕೂರಿಸಿ ಕರ್ಕೊಂಡು ಬಂದವಳಿಗೆ ಮೇಲೆ ಎಬ್ಬಿಸಿ ಅಲ್ಲಿ ಹೋಗಿ ಫ್ಯೂಸ್ ಹಾಕಿ ಬಂದ ಮೇಲೆ ಕರೆಂಟ್ ಬರುತ್ತೆ. ಬಟ್ ತುಂಬ ಜನಕ್ಕೆ ಇದು ಆ್ಯಕ್ಚುಲಿ ಅರ್ಥ ಆಗಲ್ಲ. ಆಮೇಲೆ ಕೆಲವು ಜನ ಫೋನ್ ಮಾಡ್ತಾರೆ, ಸರ್ ನಾಯಿ ಸತ್ತೋಗಿತ್ತು. ಇಂಡಿಯಾದಲ್ಲಿ ಇತ್ತೀಚೆಗೆ ಭಾಳ ಕಾಮನ್ ಬಂದು ನಾಯಿ ಸತ್ತೋಗೋದು ರೋಡ್ನಲ್ಲಿ ಎಲ್ಲ ಕಡೆ. ಬಿಕಾಸ್ ನಾಯಿಗೆ ನಾವು ಮರ್ಯಾದೆ ಕೊಡ್ತಲ್ಲ, ಫುಲ್ ಸ್ಪೀಡ್ ಹೋಗ್ತಾ ಇರ್ತೀವಿ ನ್ಯಾಷನಲ್ ಹೈವೇದಲ್ಲಿ, ಒಂದು ನಾಯಿ ಕ್ರಾಸ್ ಆಗ್ತದೆ, ನಾವು ನೋಡಿರ್ಬೋದು ತುಂಬ ಕಡೆ ನಾಯಿ ಸತ್ತೋಗ್ತಾ ಇರ್ತೀವಿ. 1 ದಿನ ಯಾರು ತಗೊಳ್ಳಲ್ಲ, 2 ದಿನ ಯಾರು ತಗೊಳ್ಳಲ್ಲ, 3ನೇ ದಿನ ಸ್ಮೆಲ್ ಬರ್ತದೆ, ಲಾಟ್ ಆಫ್ ಸ್ಮೆಲ್. ಡ್ರೈನೇಜ್ನಲ್ಲಿ ನಾಯಿ ಸತ್ತು ಹೋಗ್ತದೆ ತುಂಬ ಕಡೆಯಲ್ಲಿ, ರೋಡ್ ಸೈಡ್ ಡ್ರೈನೇಜ್, ಉಡುಪಿಯಲ್ಲಿ, ಚಿಕ್ಕಮಂಗ್ಳೂರಿನಲ್ಲಿ, ಬ್ಯಾಂಗ್ಳೂರಲ್ಲಿ. ಅವ್ನು ಡ್ರೈನೇಜ್ ಕೆಲಸ ಮಾಡೋ ಏನು ಮಾಡ್ತಾರೆ, ನಾಯಿ ಎತ್ತಿ ಮೇಲೆ ಎತ್ಬಿಟ್ಟು ಹೋಗ್ಬಿಡ್ತಾನೆ. ಅವ್ನು ಡ್ರೈನೇಜ್ ಕ್ಲೀನ್ ಮಾಡುವ ನಾಯಿ ಮೇಲೆ ಎತ್ಬಿಟ್ಟು ಹೋಗ್ಬಿಡ್ತಾನೆ. ಪೊಲೀಸ್ ಕೇಳ್ತಾರೆ, ಸರ್ ನಾಯಿ ಕ್ಲೀನ್ ಮಾಡಬೇಕು. ಪುನಃ ನಮ್ಮ ಕಾನ್ಸ್ಟೇಬಲ್ಸ್ ಹೋಗಿ ಅದಕ್ಕೊಂದು ಸಾಕು ಗೋಣಿ ಚೀಲ ತಗೊಂಡು ಹೋಗಿ ಅದನ್ನ ನಾಯಿ ಎತ್ತು ತಗೊಂಡು ಬಂದು ಅದಕ್ಕೆ ನೆಕ್ಸ್ಟ್ ಕ್ರಿಮೇಷನ್ ಮಾಡಿ ಅದಕ್ಕೊಂದು ಗುಂಡಿ ಹಾಕಿ, ಗುಂಡಿ ಒಳಗಡೆ ನಾಯಿ ಹಾಕಿ ಆಮೇಲೆ ಮಾಡ್ತಾರೆ. ಸಾವಿರಾರು ಕೆಲಸ ಸರ್. ಬಟ್ ಏನಾಗ್ತದೆ, ಇದು ಪೊಲೀಸ್ ಮೇಲೆ ಲೋಡ್, ಇಸ್ ಟೂ ಮಚ್ ಲೋಡ್. ಬ್ಯಾಂಗ್ಳೂರು ಕಂಟ್ರೋಲ್ ರೂಮ್ ತಾವು ನೋಡಿದ್ದೀರಾ, 45,000 ಜನ ಡೈಲಿ ಫೋನ್ ಮಾಡ್ತಾರೆ ಫಾರ್ ಬ್ಯಾಂಗ್ಳೂರ್ ಸಿಟಿ 16 ಲೈನ್ನಲ್ಲಿ. ಅದರಲ್ಲಿ 20,000 ಕಾಲ್ ಬಂದು ಪೊಲೀಸ್ ಕೆಲಸವೇ ಇಲ್ಲ. ಟ್ರೈನ್ ಬರ್ತದ, ಟ್ರೈನ್ ಬರಲ್ವಾ, ಇದಕ್ಕೆ ಮುಂಚೆನೇ ಸ್ಟೇಷನಲ್ಲಿ ಟ್ರೈನ್ ಕ್ರಾಸ್ ಆಗಿತ್ತ ಸರ್, ಫ್ಲೈಟ್ ಇವತ್ತಿದೇವಾ ಇಲ್ವಾ, ಆನ್ ಟೈಮ್ ಲ್ಯಾಂಡಿಂಗಾ, ಏರ್ಪೋರ್ಟ್ ಹೋಗ್ತಾ ಇದ್ದೀನಿ ಸ್ವಲ್ಪ ಟ್ರಾಫಿಕ್ ಜಾಮ್ ಇದೆ ಒಂದು ಸ್ವಲ್ಪ ಹೇಳ್ಬಹುದಾ ಸರ್. 20,000 ಕಾಲ್ಸ್
ಸೊ ವಿಚ್ ಇಸ್ ನಾಟ್ ಆಕ್ಚುಲಿ ರಿಲೇಟೆಡ್ ಟು ಪೊಲೀಸಿಂಗ್. ಇನ್ನೊಂದು 10,000 ಕಾಲ್ ಸ್ವಲ್ಪ ರಿಲೇಟೆಡ್ ಟು ಪೊಲೀಸಿಂಗ್, ಅದು ಫುಲ್ ಹೇಳ್ಬಾರ್ದಿಲ್ಲ. ಎಲ್ಲೇ ಹೋಗಿದ್ದಾರೆ ಸರ್, ವಾಪಸ್ ಬಂದಿಲ್ಲ, ಗಂಡ ಒಂದು ಕಡೆ ಜಗಳ ಮಾಡಿಕೊಂಡು ಹೋಗ್ಬಿಟ್ಟಿದ್ದಾರೆ, ಸ್ವಲ್ಪ ಹೋಗಿ ಸಮಾಧಾನ ಮಾಡಿ ಕರ್ಕೊಂಡು ಬರ್ತೀರಾ. ನಿಜವಾಗಿ ಒಂದು 5,000 ಕಾಲ್ಸ್ ಮಾತ್ರ ಪ್ಯೂರ್ ಪೊಲೀಸಿಂಗ್ ಕಾಲ್ಸ್, ಪ್ರಾಪರ್ ಪೊಲೀಸಿಂಗ್ ಕಾಲ್ಸ್. ಒಬ್ಬರ ಮೇಲೆ ಡೌಟ್ ಇದೆ, ಮನೆ ಲಾಕ್ ಮಾಡಿ ಹೋಗ್ತೀನಿ ನೋಡಿ ಸರ್. ನಾವು ಇಂಡಿಯನ್ ಪೊಲೀಸ್ ಯಾಕೆ ಫೇಲ್ ಆಗಿದ್ದಾರೆ ಸರ್? ನೀವೆಲ್ಲ ಹೇಳ್ತೀರಾ ದುಬೈದಲ್ಲಿ ಪೊಲೀಸ್ ಸೂಪರ್, ಅದು ತಾವು ನೋಡಿದ್ದೀರಾ ಸರ್? ಇಂಡಿಯಾದಲ್ಲಿ ಒಂದು ಪೊಲೀಸ್ ಬಂದು ಯುನೈಟೆಡ್ ನೇಷನ್ಸ್ ಪ್ರಕಾರ 226 ಜನಕ್ಕೆ ಒಂದು ಪೊಲೀಸ್ ಇರಬೇಕು. 220. ಇಂಡಿಯನ್ ರೇಷಿಯೋ ದುಬೈ ಎಲ್ಲ ನೋಡಿದ್ರೆ ಭಾಳ ಕಡಿಮೆ ಇರುತ್ತೆ ಸರ್, 100 ಜನಕ್ಕೆ ಒಂದು ಪೊಲೀಸ್ ಇರ್ತಾರೆ ಆವ್ರೇಜ್ ಇಫ್ ಯು ಟೇಕ್ ದ ರೇಷಿಯೋ. ಇಂಡಿಯಾದಲ್ಲಿ 790 ಜನಕ್ಕೆ ಒಂದು ಪೊಲೀಸ್ ಇದ್ದಾರೆ. ಸೆಕೆಂಡು, ಸರಿ ಪೊಲೀಸ್ ಕಡಿಮೆ ಇರುವುದು ನೆಕ್ಸ್ಟ್. ಸೆಕೆಂಡ್ ವಿಷಯ, ಪೊಲೀಸ್ ಬಂದು ಅವ ಏನು ಕೆಲಸ ಮಾಡಬಾರ್ದು ಅಷ್ಟು ಕೆಲಸ ಮಾಡ್ತಾನೆ, ಎವ್ರಿ ಸಿಂಗಲ್ ಕೆಲಸ. ಗಣಪತಿ ಸೀಸನ್ ಹೋದ ಮೇಲೆ ಮುಸ್ಲಿಮ್ಸ್ ಅವರು ಹಬ್ಬ ಶುರುವಾಗ್ತದೆ, ಅದು ಹೋದ ಮೇಲೆ ಕ್ರಿಶ್ಚಿಯನ್ಸ್ ಅವರು ಶುರುವಾಗ್ತದೆ, ಅದು ಹೋದ ಮೇಲೆ ಪೊಲಿಟಿಕಲ್ ರ್ಯಾಲಿ, ಅದು ಹೋದ ಮೇಲೆ ಎಲೆಕ್ಷನ್, ಅದು ಹೋದ ಮೇಲೆ ಮುನ್ಸಿಪಾಲಿಟಿ ಎಲೆಕ್ಷನ್, ಅದು ಹೋದ ಮೇಲೆ MLA ಎಲೆಕ್ಷನ್, ಅದು ಹೋದ ಮೇಲೆ MP ಎಲೆಕ್ಷನ್. ಒಂದು ಪೊಲೀಸ್ ನೋಡಿದ್ರೆ ನಾಟ್ ಇವನ್ ಅ ಸಿಂಗಲ್ ಡೇ ದಟ್ ಫೆಲೋ ಗೆಟ್ಸ್ ರೆಸ್ಟ್. ಸೊ ಏನಾಗ್ತದೆ, ಆ ಮನುಷ್ಯ ಮೇಲೆ ಅಷ್ಟು ನಾವು ಇದು ಹಾಕಿ ಯಾರು ಬೈಬೇಕು ಸ್ಟೇಷನಲ್ಲಿ ಕಾಯ್ತಾ ಇರ್ತಾರೆ. ನಾನು ಹೋಗಿ ಸಾಯ್ಬ್ರೆ ಒಂದು ಕಂಪ್ಲೇಂಟ್ ಹೋಗುವಾಗ ಎಲ್ಲ ಕೋಪ ನಮ್ಮ ಮೇಲೆ ತೋರಿಸ್ಬಿಡ್ತಾರೆ, ಎವ್ರಿಥಿಂಗ್ ಹೇಳ್ಬಿಟ್ಟ. ಯಾಕೆ ನೋಡಿ, ನಾವು ರಜಾವು ಕೊಡಲ್ಲ, ವಿ ಡೋಂಟ್ ಗಿವ್ ಹಿಮ್ ರೆಸ್ಪೆಕ್ಟ್. ಆಲ್ಸೋ ಆಫೀಸರ್ಸ್ ನಮ್ಮ ಕಡೆಯಲ್ಲಿ ಅವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ, ಪಬ್ಲಿಕ್ ಕಡೆಯಲ್ಲಿ ಅವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ. ಎಲ್ಲ ಕಡೆಯಲ್ಲಿ ಪೊಲೀಸ್ ನಾವು ಯಾವ ಥರ ಹೇಳ್ತೀವಿ, ಒಂದು ಪೊಲೀಸ್ ಬಂದು ಹೊಟ್ಟೆ ಇದೆನಾ ಒಂದು ದುಡ್ಡು ತಗೊಂಡಿದ್ದಾನೆ ಅಂತ. ಮನೆಯಲ್ಲಿ ಯಾರೋ ಒಬ್ಬರು ಮಕ್ಕಳು ಅವರು ಊಟ ಮಾಡಿಲ್ಲನ ಪೊಲೀಸ್ ಅಂಕಲ್ ಕೈನಲ್ಲಿ ಕ್ಯಾಚ್ ಮಾಡಿ ಕೊಟ್ಬಿಡ್ತೀನಿ ಊಟ ಮಾಡಿ. ದಿಸ್ ಆರ್ ದಿ ಕಾಮನ್ ಥಿಂಗ್ಸ್. ಒಂದು ಪೊಲೀಸ್ ಮ್ಯಾನ್ ಒಂದು ಸಮಾಜದಲ್ಲಿ ಭಾಳ ವಿಲ್ಲನ್ ಆಗಿಯೇ ನಾವು ಅವನು ಗ್ರೂಮ್ ಮಾಡಿ ಮೇಲೆ ಕರ್ಕೊಂಡು, ಇದೆಲ್ಲರ ಮೇಲೆ ನಮ್ಮ ಕರ್ನಾಟಕ ಸಿನಿಮಾ ಅಂಡ್ ಇಂಡಿಯನ್ ಸಿನಿಮಾ, ನಮ್ಮ ಡಿಸ್ಟ್ರಿಬ್ಯೂಟರ್ ಇಲ್ಲೇ ಇದ್ದಾರೆ, ಗಲ್ಫ್ ಏರಿಯಾ ಡಿಸ್ಟ್ರಿಬ್ಯೂಟರ್ ಅವರು. ಸೊ ಸಿನಿಮಾದಲ್ಲಿ ಏನಾಗ್ತದೆ, ಒಂದು ಬಾಹುಬಲಿ ಮೂವಿ ತಾವು ತಗೊಂಡಿದ್ದೀರಲ್ಲ ಸರ್, ಯಾವಾಗಲೂ ವಿಲ್ಲನ್ ಬಂದು ಭಾಳ ಸ್ಟ್ರಾಂಗ್ ಇರಬೇಕು ಹೀರೋ ಕಂಪೇರ್ ಮಾಡುವ. ವಿಲ್ಲನ್ ಭಾಳ ಇಷ್ಟ ಇದ್ದಾನೆ, ಹೀರೋ ಸೂಪರ್ ಆಗಿದ್ದಾನೆ, ನೀವು ಹೀರೋಗೆ 300 ರೂಪಾಯಿ ಕೊಟ್ಟು ನೀವು ಹೋಗಲ್ಲ. ನೋಡಪ್ಪ ಈ ಥರ ಒಂದು ವಿಲ್ಲನ್ಗೂ ನಮ್ಮ ಹೀರೋ ಕಂಟ್ರೋಲ್ ಮಾಡಿಟ್ಟಿದ್ದಾನೆ, ನಮ್ಗೆ ಕೊಟ್ಟಿರೋ 350 ರೂಪಾಯಿ ಒಂದು ಸಂತೋಷ. ಸೊ ಅದಕ್ಕೆ ಬಾಹುಬಲಿ ಮೂವಿದಲ್ಲಿ ಫಸ್ಟು ನಮ್ಮ ಹೀರೋ ಇಂಟ್ರೊಡಕ್ಷನ್ಗೆ ಮುಂಚೆ ವಿಲನ್ ಇಂಟ್ರೊಡಕ್ಷನ್ ಮಾಡ್ತಾರೆ. ಅವನು ಬಂದು ಒಂದು ಪ್ಯಾಲೇಸ್ನಲ್ಲಿ ಒಂದು ಎಮ್ಮೆ ಒಂದು ಸ್ಟಾಪ್ ಮಾಡಿ ನಿಲ್ಲಿಸ್ತಾನೆ, ಒಂದು ಎಮ್ಮೆ ಒಂದು ಬರ್ತದೆ. ಬಾಹುಬಲಿ ಯಾರು ನೋಡಿದ್ದೀರೋ ನಾವು ನೋಡುವಾಗ, ಓ ಮೈ ಗಾಡ್, ವಿಲ್ಲನಿಗೆ ಇಷ್ಟು ಪವರ್ ಇದೆ, ಈ ಥರ ಒಂದು ಎಮ್ಮೆ ಸ್ಟಾಪ್ ಮಾಡ್ತಾನೆ. ನೆಕ್ಸ್ಟು ತಮ್ಮ ಮೈಂಡ್ನಲ್ಲಿ ಹೀರೋ ಯಾವ ಥರ ಇರಬೇಕು. ಆಮೇಲೆ ಹೀರೋ ಇಂಟ್ರೊಡಕ್ಷನ್, ಹೀರೋ ಬಂದು ಒಂದು ವಾಟರ್ ಫಾಲ್ನಲ್ಲಿ ಜಂಪ್ ಮಾಡಿ ಇಲ್ಲಿಂದ ಅಲ್ಲಿ ಹೋಗಿ ಮೇಲೆ ಹೋಗ್ತಾನೆ. ಅದೇ ಥರ ಎಲ್ಲ ಮೂವಿದಲ್ಲಿ ದ ಪೊಲೀಸ್ ಮ್ಯಾನ್ ಇಸ್ ಮೇಡ್ ಎ ವಿಲ್ಲನ್. ಒಂದು ಹೆಣ್ಮಕ್ಳು ಹೋಗುವಾಗ ಪೊಲೀಸ್ ಮೇಲೆ ಕೆಳಗಡೆ ನೋಡುವುದು, ಹೀರೋ ಬಂದು ಒಂದು ಪೊಲೀಸ್ ಮ್ಯಾನ್ ಹೊಡೆಯುವುದು, ನೀವು ನನ್ನ ಲವರ್ ಮೇಲೆ ಎಲ್ಲಿ ಕೈ ಹಾಕ್ಬಹುದು, ನೀವು ಕಣ್ಣು ಹಾಕಬಹುದು ನೋಡಿದ್ದಾರೆ. ದ ಹೋಲ್ ಕ್ಯಾರೆಕ್ಟರೈಸೇಷನ್ ಇಸ್ ಮೇಡ್ ಇನ್ ಸಚ್ ಎ ವೇ, ಒಂದು ಪವರ್ಫುಲ್ ಮ್ಯಾನ್ ವಿಲ್ಲನ್ ಆಗಿ ಮಾಡುವುದು. ಒಂದು ಪೊಲೀಸ್ ಆಫೀಸರ್ನ ಒಂದು ದುಡ್ಡು ತಗೊಂಡು ಲಂಚ ತಗೊಂಡು ಈ ಥರ ಇರ್ತಾನೆ, ಹೀರೋ ಬಂದು ಎಲ್ಲಿ ಸರ್ ನೀವು ಆ ಥರ ತಗೊಳ್ಳುವುದು, ಪೊಲೀಸ್ ಸ್ಟೇಷನಲ್ಲಿ ಬಂದು ಮಾತಾಡುವಾಗ ಒಂದು ಸೀನ್ ಸೆಟ್ ಮಾಡೋದು. ಇದೆಲ್ಲ ಚೇಂಜ್ ಆಗಬೇಕು ಸರ್. ಆಲ್ ದಿಸ್ ಹ್ಯಾವ್ ಟು ಚೇಂಜ್. ಇದು ಚೇಂಜ್ ಆಗಬೇಕನ್ನ ಲಾ ಹ್ಯಾಸ್ ಟು ಚೇಂಜ್, ಕಾನೂನು ಹ್ಯಾಸ್ ಟು ಚೇಂಜ್, ನಮ್ಮ ಮೈಂಡ್ ಸೆಟ್ ಹ್ಯಾಸ್ ಟು ಚೇಂಜ್. ಇಟ್ಸ್ ಅ ಲಾಂಗ್ ವೇ ಸರ್, ಭಾಳ ದೊಡ್ಡ ಒಂದು ಪಾತ್. ಬಟ್ ಪ್ರಾಬ್ಲಮ್ ತಾವು ಪರಿಹಾರ ಕೊಡ್ಲಿಕ್ಕೆ ಮುಂಚೆ ಇಂಡಿಯಾದಲ್ಲಿ ಪ್ರಾಬ್ಲಮ್ ಅರ್ಥ ಮಾಡಿಕೊಳ್ಬೇಕು. ಪ್ರಾಬ್ಲಮ್ ಇಂಡಿಯಾದಲ್ಲಿ ಎಲ್ಲ ಪರಿಹಾರ ಕೊಡ್ತಾ ಇದ್ದೀವಿ, ಬಟ್ ಯಾರು ಕೂಡ ಪ್ರಾಬ್ಲಮ್ ಅರ್ಥ ಆಗ್ತಾ ಇದೆ. ತುಂಬ ಪೊಲಿಟಿಷಿಯನ್ಸ್ ಇದ್ದಾರೆ, ಎವ್ರಿಬಡಿ ಗಿವ್ ಸೊಲ್ಯೂಷನ್ಸ್. ಸೊಲ್ಯೂಷನ್ ಕೊಡೋರಲ್ಲಿ ಹೋಗಿ ಸರ್ ಪ್ರಾಬ್ಲಮ್ ಸ್ವಲ್ಪ ಕರೆಕ್ಟಾಗಿ ಡಿಫೈನ್ ಮಾಡಿದ್ದೀನ, ದೇ ಡೋಂಟ್ ನೋ ಹೌ ಟು ಡಿಫೈನ್ ಅ ಪ್ರಾಬ್ಲಮ್. ಅದಕ್ಕೆ ಇಂಗ್ಲೀಷ್ನಲ್ಲಿ ದ ಮೋಸ್ಟ್ ಫೇಮಸ್ ಸ್ಟೇಟ್ಮೆಂಟ್ ಇಸ್, ಟಿಲ್ ಯು ಡೋಂಟ್ ನೋ ದಿ ಕ್ವೆಶ್ಚನ್, ವಾಟ್ ಎವರ್ ಆನ್ಸರ್ ಯು ಆರ್ ಗಿವಿಂಗ್ ಇಸ್ ಅನ್ ಇಂಪರ್ಫೆಕ್ಟ್ ಆನ್ಸರ್. ಆನ್ಸರ್ ಎಲ್ಲರೂ ಮಾತಾಡ್ಬೋದು, ನಾನು ಮೈಕ್ನಲ್ಲಿ ಆನ್ಸರ್ ಹೇಳ್ತೀನಿ, ತಾವು ಮೈಕ್ನಲ್ಲಿ ಆನ್ಸರ್ ಹೇಳ್ತೀವಿ, ಬಟ್ ದಟ್ ಆನ್ಸರ್ಸ್ ಆರ್ ನಾಟ್ ರಿಲೆವೆಂಟ್ ಟು ದ ಕ್ವೆಶ್ಚನ್ ಸರ್. ಕ್ವೆಶ್ಚನೇ ತಪ್ಪು. ದ ಪೊಲಿಟಿಕಲ್ ಸಿಸ್ಟಮ್, ಇನ್ಸ್ಟೆಡ್ ಆಫ್ ಸೇಯಿಂಗ್ ಪೊಲಿಟಿಷಿಯನ್ ಇಸ್ ಕರಪ್ಟ್, ವೈ ಇಸ್ ದ ಸಿಸ್ಟಮ್ ಕರಪ್ಟ್? ಸಿಸ್ಟಮ್ ಚೇಂಜ್ ಆಗಬೇಕು. ದಟ್ ಈಸ್ ದ ಥಿಂಗ್ ಸರ್. ತಾವು ಹೇಳಿದ ಇದಕ್ಕೂ ಐ ಥಿಂಕ್ ಡನ್ ಸಮ್ ಜಸ್ಟಿಸ್ ಸರ್. ಸೊ ತಾವೆಲ್ಲರೂ ಕೂಡ ಭಾಳ ಒಂದು ಸಮಯ ಕೊಟ್ಟು ನಮಗೆ ಮಾತಾಡ್ಕೊಂಡು ಬಂದಿದ್ದೀರಿ. ಬಟ್ ನಾನು ಇವರು ಕೊಡುವ ಉತ್ತರವನ್ನಲ್ಲೇ ಸಾಯ್ಬರಕ್ಕೂ ಸ್ವಲ್ಪ ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದಲ್ಲಿರುವ ಇಶ್ಯೂ ಬಗ್ಗೆ ತಮಗೆ ಹೇಳಬೇಕು. ಲಾಸ್ಟ್ ಒಂದು ಕೊನೆಯದಾಗ 5 ನಿಮಿಷ. ಬಟ್ ನಮ್ಮ ದೇಶದಲ್ಲಿ ಒಳ್ಳೆಯದು ಏನಿದೆ, ನೀವೆಲ್ಲ ಹೇಳಿದ್ದೀರಿ, ಪೊಲಿಟಿಷಿಯನ್ ಸರಿ ಇಲ್ಲ, ಸಿಸ್ಟಮ್ ಸರಿ ಇಲ್ಲ, ರೋಡ್ ಸರಿ ಇಲ್ಲ, ಪಾಟ್ ಹೋಲ್ಸ್ ಇದೆ, ಗುಂಡಿ ಗಿಂಡಿ ಎಲ್ಲ ಹೇಳ್ಬಿಟ್ಟು ನೀವೆಲ್ಲ ಕೆಟ್ಟದನ್ನು ಹೇಳ್ಬಿಟ್ಟಿದ್ದೀರಿ. ಒಳ್ಳೆಯದು ಹೇಳಿ ತಮಗೆ ಕೆತ್ತಿರುತ್ತೆ ಸರ್. ತಾವೆಲ್ಲ ಲೈಫ್ ಜಾಸ್ತಿ ನೋಡಿದ್ದೀರಿ ನಾನು ಕಂಪೇರ್ ಮಾಡುವಾಗ. ನಮ್ಮ ದೇಶದಲ್ಲಿ ಒಳ್ಳೆಯದು ಏನಿದೆ, ಯಾವ ಥರ ನಾವು ಬದುಕಬೇಕು ಫಸ್ಟ್ ಟೈಮ್ ನಮ್ಮ ವರ್ಲ್ಡ್ನಲ್ಲಿ ಹೇಳಿದ ದೇಶ ನಮ್ಮ ದೇಶ. ಅದು ಮಾತ್ರ ಒಂದು 5 ನಿಮಿಷ ಸ್ವಲ್ಪ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ಇದು ಯಾಕೆನಾ ನಾವು ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಹಿಂದುತ್ವ ಅಂತ ಹೇಳ್ಬಿಡ್ತಾರೆ, ಭಾಳ ಕಡಿಮೆ ಮಾತಾಡಿದ್ರೆ ಲಿಬರಲ್ ಹೇಳ್ತಾರೆ, ಮಾತಾಡೋಲ್ಲ ಕಮ್ಯುನಿಸ್ಟ್ ಅಂತ ಹೇಳ್ಬಿಡ್ತಾರೆ. ಬಟ್ ನಾನು ಸೈನ್ಸ್ನಲ್ಲಿ ಹೇಳ್ತೀನಿ, ವಿತ್ ಸೈನ್ಸ್ ಐ ವಿಲ್ ಎಕ್ಸ್ಪ್ಲೈನ್. ನಮ್ಮ
ಋಷಿ ಮುನಿ ಏನು ನಾವು ಋಗ್ವೇದ, ಯಜುರ್, ಸಾಮಾನ್, ಅದರ್ವದ ವೇದ, 4 ವೇದ ಬಗ್ಗೆ ಏನು ನಾವು ತುಂಬ ದಿನ ಹಿಂದೆ ಹೇಳ್ತೀವಿ. ದಟ್ ವೇದ ಇಸ್ ಬಿಫೋರ್ BJP ಅಂಡ್ ಕಾಂಗ್ರೆಸ್ ಕೇಮ್ ಸರ್. ಅದು ಯಾರು ಬಂದು ನನ್ನ ಪಾರ್ಟಿ ನನ್ನ ವೇದ ಹೇಳಲಿಕ್ಕಿಲ್ಲ, ಅದು ಯಾವಾಗಲೂ ಬಂದಿತ್ತು. 1000-2000 ವರ್ಷಕ್ಕೆ ಮುಂಚೆ ಬಂದ ವೇದ ಅದು. ಅದರಲ್ಲಿ ಋಗ್ವೇದ ಬಂದು ಏನು ಹೇಳ್ತಾ ಇದೆ, ಒಂದು ಪೂಜೆ ಯಾವ ಥರ ಮಾಡಬೇಕು. ಶಿವಾನೊಂದು ಹೇಳಿಲ್ಲ, ರುದ್ರಾಣ ಹೇಳಿದ್ದು. ಆ ಟೈಮ್ನಲ್ಲಿ ರುದ್ರದೇವರು, ಯಾವ ದೇವರು, ಎಲ್ಲ ದೇವರು ರುದ್ರದೇವರು. ನಮ್ಮ 5 ಏನು ನಾವು ಅಗ್ನಿ, ನಮ್ಮ ದಿ ಏರ್, ವಾಟರ್, ಫೈರ್ ಎಲ್ಲ ಏನು ನಾವು ಪಂಚಭೂತ ಹೇಳ್ತೀವಿ, ಇಟ್ ಕಾಲ್ಡ್ ಇಟ್ ಅಸ್ ರುದ್ರ. ಋಗ್ವೇದದಲ್ಲಿ ರುದ್ರ ಅದು ರುದ್ರಾಣ ಹೇಳಿ ಹೋಗಿತ್ತು. ಯಜುರ್, ಸಾಮ, ಅದರ್ವ ಇಟ್ ವಾಸ್ ಲಿಟಲ್ ಬಿಟ್ ಕಾಸ್ಟ್ ಸಿಸ್ಟಮ್ ಬಗ್ಗೆ ಸ್ವಲ್ಪ ಮಾತಾಡಿತ್ತು. ಬಟ್ ಇನ್ ಹೋಲಿಸ್ಟಿಕ್ನಲ್ಲಿ ತಾವು ಯಜುರ್ವೇದ ಸ್ವಲ್ಪ ಡೀಪ್ ಆಗಿ ನೋಡಿದ್ದೀರಲ್ಲ ಸರ್, ಲಿಟಲ್ ಬಿಟ್. ಇಟ್ ಟಾಕ್ಸ್ ಅಬೌಟ್ ಹೌ ಟು ಲಿವ್ ಅ ಹ್ಯೂಮನ್ ಲೈಫ್. ಒಂದು ಮನುಷ್ಯನಾಗಿ ಯಾವ ಥರ ಬದುಕಬೇಕು ಸ್ವಲ್ಪ ಟಚ್ ಮಾಡಿ ಹೋಗಿದ್ದಾರೆ. ಅದು ಲೇಟರ್ ಬಂದಿರುವ ನಮ್ಮ ಫಿಲಾಸಫರ್ಸ್ ಎಲ್ಲ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಹೋಗಿದ್ದಾರೆ. ಅದ್ರ ಬಗ್ಗೆ ಮಾತ್ರ 5 ನಿಮಿಷನೇ ನಾವು ಜಸ್ಟ್ ಟಚ್ ಮಾಡಿದ್ದೀವಿ ನಮ್ಮ ಫಂಕ್ಷನ್ನಲ್ಲಿ. ಬಟ್ ನಾವು ಸಮಯ ಕಾರಣಕ್ಕೋಸ್ಕರ ಜಾಸ್ತಿ ಅದ್ರ ಬಗ್ಗೆ ನಾವು ಮಾತಾಡಿಲ್ಲ ಸರ್. ನಾವು ಎಲ್ಲರೂ ಕೂಡ ಓಡ್ತಾ ಇದ್ದೀವಿ, ಬೆಳಗ್ಗೆ ಇರೋದು ನೈಟ್ವರೆಗೆ ಓಡ್ತಾ ಇದ್ದೀವಿ. ವಿ ಆಲ್ ರನ್ ಮಾರ್ನಿಂಗ್ ಟಿಲ್ ನೈಟ್, ವಿ ರನ್ ಸೂಪರ್ ಫಾಸ್ಟ್. ಇದರಲ್ಲಿ ಯಾವ ಕುದುರೆ ಭಾಳ ಬೇಗ ಹೋಗ್ತದೆ ಆ ಕುದುರೆಗೆ ಮಾತ್ರ ಮರ್ಯಾದೆ ಕೊಡ್ತೀವಿ. ಹಾರ್ಸ್ ರೇಸ್ ಥರ ಹೋಗಿ ಕುದುರೆ ಬೇಗ ಹೋಗಿತ್ತು, ಜಾಸ್ತಿ ದುಡ್ಡು ಸಂಪಾದನೆ ಮಾಡಿತ್ತು, ಜಾಸ್ತಿ ಹೆಸರು ಸಂಪಾದನೆ ಮಾಡಿತ್ತು. ಈ ಕುದುರೆ ಒಳ್ಳೆ ಕುದುರೆ, ಈ ಕುದುರೆ ಏನೂ ಮಾಡಿಲ್ಲ, ಸೊ ಈ ಕುದುರೆ ಕೆಟ್ಟ ಕುದುರೆ. ಸೊ ನಮ್ಮ ವರ್ಲ್ಡ್ನಲ್ಲಿ ದಟ್ ಇಸ್ ಅ ಕ್ಲಾಸಿಫಿಕೇಶನ್ ವಿ ಡೂ ಸರ್. ಬಟ್ ನಮ್ಮೆಲ್ಲರೂ ಕೂಡ ಗೊತ್ತಿರ್ತದೆ, ಒಂದು 70 ವರ್ಷ 80 ವರ್ಷ 90 ವರ್ಷ ಆದಮೇಲೆ ನಮ್ಮ ಟೈಮ್ ಬಂದು ಯಾವಾಗ ನಾವು ತೀರಿ ಹೋಗಬೇಕೋ, ವೆನ್ ವಿ ಲುಕ್ ಬ್ಯಾಕ್ ಅಟ್ ಅವರ್ ಲೈಫ್, ನಾವು ಏನು ಲೈಫ್ನಲ್ಲಿ ಸಾಧನೆ ಮಾಡಿದ್ದೀವಿ ನಾವು ನೋಡುವಾಗ ತುಂಬ ರಿಸರ್ಚ್ ಹೇಳ್ತಾ ಇದೆ ಸರ್, ತೀರಿ ಹೋಗುವಾಗ ತಮ್ಮ ಲೈಫ್ ಮುಂಚೆ ಫ್ಲಾಶಸ್ ಮಾತ್ರ ಬರ್ತದೆ. ದರ್ ಇಸ್ ಎಕ್ಸಲೆಂಟ್ ಬುಕ್ ಕಾಲ್ಡ್ ದ ಟಾಪ್ ರಿಗ್ರೆಟ್ಸ್ ಆಫ್ ಡೈಯಿಂಗ್. ತೀರಿ ಹೋಗುವವರಿಗಿರುವ ಟಾಪ್ 5 ರಿಗ್ರೆಟ್ ಏನು ಒಂದು ಬುಕ್ಕೆ ಒಂದು ನರ್ಸ್ ಬರೆದುಬಿಟ್ಟಿದ್ದಾರೆ ಆಸ್ಟ್ರೇಲಿಯಾದಲ್ಲಿ. 7 ಮಿಲಿಯನ್ ಕಾಪೀಸ್ ಸೇಲ್ ಮಾಡಿದ್ದಾರೆ. ಸೊ ತೀರಿ ಹೋಗುವಾಗ ನಮ್ಮ ಕಣ್ಣು ಮುಂಚೆ ಬರುವುದು ಫ್ಲಾಶಸ್ ಮಾತ್ರ. ಮೇ ಬಿ ನಾವು ಸಣ್ಣ ಮಗುವಾಗಿರುವುದು ಒಂದು ಫ್ಲ್ಯಾಶು, ನಮಗೆ ಮದುವೆ ಆಗಿದ್ದ ದಿವಸ ಒಂದು ಫ್ಲ್ಯಾಶು, ನಮಗೆ ಮಗುವಾಗಿದ್ದ ದಿವಸ ಒಂದು ಫ್ಲ್ಯಾಶು, ನಮ್ಮ ಲೈಫ್ನಲ್ಲಿ ನಮ್ಮ ತಂದೆ ತಾಯಿ ತೀರಿ ಹೋಗುವಾಗ ನಾವು ಅವ್ರಿಗೆ ಮಾಡಿದ ಕಾರ್ಯ ಅದು ಒಂದು ಫ್ಲ್ಯಾಶು. ಓನ್ಲಿ ಫ್ಲ್ಯಾಶಸ್ ವಿಲ್ ಕಮ್. ದಟ್ ಇಸ್ ವಾಟ್ ಎವ್ರಿಬಡಿ ಸೇಸ್. ನಮಗಿನ್ನ ತೀರಿ ಹೋಗ್ಲಿಕ್ಕೆ ಸ್ವಲ್ಪ ಟೈಮ್ ಇದೆ. ಸೊ ಯಾರೆಲ್ಲ ಆ ಟೈಮ್ನಲ್ಲಿ ನೋಡಿದಾರೆ, ಫ್ಲ್ಯಾಶಸ್ ಮಾತ್ರ ಬರ್ತದೆ. ವಿ ವಿಲ್ ನಾಟ್ ವರಿ ಅಬೌಟ್ ವಿಚ್ ಕಾರ್ ವಿ ಬಾಟ್, ವಿಚ್ ಅಪಾರ್ಟ್ಮೆಂಟ್ ವಿ ಟುಕ್. ಆ ಬಿಸ್ನೆಸ್ಸಲ್ಲಿ ಅಷ್ಟು ಲಾಸ್ ಆಯಿತು ಮಾರೆ, ಈ ಬಿಸ್ನೆಸ್ ಚೆನ್ನಾಗಿತ್ತು, ಅದೆಲ್ಲ ಬರಲ್ಲ. ಅದೆಲ್ಲ ಸ್ಮಾಲ್ ಫುಟ್ ನೋಟ್ಸ್ ನಮ್ಮ ಹಿಸ್ಟ್ರಿದಲ್ಲಿ ಅಂತ ಕೆಳಗಡೆ ಪೇಜ್ನಲ್ಲಿ ಬರೆಯುವ ಒಂದು ಫುಟ್ ನೋಟ್, ಫ್ಲ್ಯಾಶಸ್ನಲ್ಲಿ. ಬಟ್ ನಮ್ಮ ಲೈಫ್ನಲ್ಲಿ ನಾವು ಯಾವ ಕೂಡ ಫ್ಲ್ಯಾಶಸ್ ಬದುಕಲ್ಲ, ನಾವು ಫುಟ್ ನೋಟ್ ಬದುಕ್ತಾ ಇದ್ದೀವಿ. ವಿ ಡೋಂಟ್ ಲಿವ್ ಫಾರ್ ದ ಬಿಗ್ ಮೂಮೆಂಟ್ಸ್. ಎಷ್ಟೋ ಜನ ಇದ್ದೀವಿ ಹಾನೆಸ್ಟ್ ಆಗಿ ತಾವು ಯಾವಾಗ ಲಾಸ್ಟ್ ನಮ್ಮ ತಂದೆ ತಾಯಿಗೆ ಮಾತಾಡಿದ್ದೀರಿ ಅಂತ ಹಾನೆಸ್ಟ್ ಆಗಿ ತಾವು ಇಫ್ ಯು ಆಸ್ಕ್ ಎ ಕ್ವೆಶ್ಚನ್ ಟು ಯುವರ್ ಸೆಲ್ಫ್, ತುಂಬ ಜನ ನಮ್ಮ ತಂದೆ ತಾಯಿಗೆ ಮಾತಾಡಿಲ್ಲ ಲಾಸ್ಟ್ 1 ವೀಕ್. ಯಾಕೆಂದ್ರೆ ಸಣ್ಣ ಪುಟ್ಟ ತೊಂದರೆ ಬರುತ್ತೆ ನಮಗೆ ಅವ್ರಿಗೂ, ಇನ್ ಟರ್ಮ್ಸ್ ಆಫ್ ಆರ್ ಈಗೋ, ಇನ್ ಟರ್ಮ್ಸ್ ಆಫ್ ಆರ್ ವೇ ಆಫ್ ಲೈಫ್, ಬಿಸ್ನೆಸ್ ಯಾವ ಥರ ಮಾಡಬೇಕು, ನಮ್ಮೊಳಗಡೆ ಸಣ್ಣ ಪುಟ್ಟ ಜಗಳ ಇದ್ದೇ ಇರ್ತದೆ. ಮಾಡಿದ್ರಿ ಮಾತಾಡಿಲ್ಲ. ಆರು ತಂದೆಗೆ ಮಾತಾಡಿದ್ದೀವಿ 2 ನಿಮಿಷ 1 ನಿಮಿಷ ಹಲೋ ಹೇಳಿ ಮಾತಾಡಿ ಫೋನ್ ಇಟ್ಟಿರ್ತೀವಿ. ಇದೇ ಇವತ್ತೊಂದು ಬಿಸ್ನೆಸ್ ಕಾಲ್ ಏನೋ ಒಂದು ಬಂದಿದ್ದನ್ನ ಅರ್ಧ ಗಂಟೆ ಮಾತಾಡಿರ್ತೀವಿ. ಅವ್ರಿಗೊಂದು 35 ಟೈಮ್ ಸರ್ ಹೇಳಿರ್ತೀವಿ, ಅವ್ರಿಗೊಂದು 45 ಟೈಮ್ ನಾವು ಏನೋ ಒಂದು ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಬಿಕಾಸ್ ಇದೆಲ್ಲ ಒಂದು ಫುಟ್ ನೋಟ್ಸ್. ಮನೆಯಲ್ಲಿ ಸಪೋಸ್ ನಾವು ಗಂಡರಾಗಿದ್ದಾರೆ, ತಮ್ಮ ಹೆಂಡತಿ ಆಗಿದ್ದಾರೆ, ತಮ್ಮ ಗಂಡ ಅವರು, ವಿ ಟೇಕ್ ದಮ್ ಫಾರ್ ಗ್ರಾಂಟೆಡ್. ಅವರು ಮನೆಯಲ್ಲಿ ಇದ್ದಾರೆ ಮಾರೆ, ನಾನು ಅವ್ರ ಜೊತೆಗೆ ಜಗಳ ಮಾಡಿಕೊಂಡು ಸಾಯಂಕಾಲ ಹೋಗಿದ್ದೆ ನಾ ಕೂಡ ಅವ್ರು ಮನೆಯಲ್ಲಿ ಇದ್ದಾರೆ. ಅವ್ರಿಗೇನು ನಾವು ನಿಷ್ಠಾವಂತವಾಗಿ ಒಂದು ಮರ್ಯಾದೆ ಕೊಡಬೇಕು ನಾವು ಕೊಡಲ್ಲ. ಬಿಕಾಸ್ ದೇ ಆರ್ ವಿತ್ ಅಸ್. ಈವನ್ ಇಫ್ ಐ ಫೈಟ್ ವಿತ್ ದೆಮ್ ದೇ ಆರ್ ವಿತ್ ಅಸ್, ಈವನ್ ಇಫ್ ಐ ಡೋಂಟ್ ಫೈಟ್ ವಿತ್ ದೆಮ್ ದೇ ಆರ್ ವಿತ್ ಅಸ್. ಇದೇ ಯಾವುದೋ ನಮ್ಮ ಕಣ್ಣಲ್ಲೇ ಒಬ್ಬ ನೋಡದ ಮನುಷ್ಯನಿಗೂ ಜಾಸ್ತಿ ಮರ್ಯಾದೆ ಕೊಟ್ಕೊಂಡು ಔಟ್ಸೈಡ್ ಬಂದು ಅವನ ಜೊತೆಗೆ ಒಂದು ಊಟಕ್ಕೆ ಹೋಗ್ತೀವಿ, ವಿ ಸ್ಪೆಂಡ್ ಸಮ್ ಟೈಮ್. ಏಗೇನ್ ಲೈಫ್ನಲ್ಲಿ ನಾವು ಇಷ್ಟು ದೂರ ಬರಲಿಕ್ಕೆ ಯಾರು ಕಾರಣಕರ್ತರೋ ಬೇಗ ಮರೆತು ಬಿಡ್ತೀವಿ. ನಮ್ಮ ಸ್ಕೂಲ್ ಟೀಚರ್, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ, ನಮಗೆ ಯಾರು ನಿಜವಾಗಿ ಕಷ್ಟಪಟ್ಟು ನಮಗೆ ಆ ಟೈಮ್ನಲ್ಲಿ ಒಂದು ಪುಷ್ ಕೊಟ್ಟಿದ್ದಾರೋ ವಿ ರಿಯಲಿ ಫರ್ಗೆಟ್ ದೆಮ್ ಸರ್. ನಿಜವಾಗಿ ನಾವು ಒಂದು ಪೇಪರ್ನಲ್ಲಿ ಕೂತ್ಕೊಂಡು ಬರೆಯುವಾಗ ವಿ ಫರ್ಗೆಟ್ ದೋಸ್ ಡೇಸ್. ತಾವು ಪೇಪರ್ ತಗೊಂಡು ತಮ್ಮ ಲೈಫ್ನಲ್ಲಿ 50 ಇಂಪಾರ್ಟೆಂಟ್ ಮನುಷ್ಯರು ತಾವು ಈ ಚೇರ್ನಲ್ಲಿ ಕೂತ್ಕೊಳ್ಳಿಕ್ಕೆ ಯಾರು ಕಾರಣಕರ್ತನ ಬರೆದಿದ್ದೀರನ್ನ 40 ಜನ ತಮ್ಮ ಓಲ್ಡ್ ಫ್ರೆಂಡ್ಸು, 10 ಪೀಪಲ್ ಮಾತ್ರ ನ್ಯೂ ಫ್ರೆಂಡ್ಸ್ ಇರ್ತಾರೆ. ಸೊ ಯಜುರ್ವೇದದಲ್ಲಿ ಕಾಮನ್ ಪಾಯಿಂಟ್ ಏನು ಹೇಳ್ತಾ ಇದೆ, ಒಂದೊಂದು ದಿವಸ ಕೂಡ ಇದೇ ನಿಮ್ಮ ಲೈಫ್ನಲ್ಲಿ ಲಾಸ್ಟ್ ದಿವಸ ತಾವು ಬದುಕಿದ್ದೀರನ್ನ, ತಮ್ಮ ಲೈಫ್ನಲ್ಲಿ ಏನು ಬದಲಾವಣೆ ಬರ್ತದೋ ದಟ್ ಇಸ್ ಕಾಲ್ಡ್ ನ್ಯೂನೆಸ್ ಅಂತ ಹೇಳ್ತದೆ. ತಮ್ಮ ಲೈಫ್ನಲ್ಲಿ ಹೊಸತನ ಬೇಕನ್ನ ಯು ಗಾಟ್ ಟು ಸ್ಟಾರ್ಟ್ ಲಿವಿಂಗ್ ಯುವರ್ ಲೈಫ್ ಅಸ್ ಯುವರ್ ಲಾಸ್ಟ್ ಡೇ. ಇದೇ ನಿಮ್ಮ ಲಾಸ್ಟ್ ಡೇ, ಕೊನೆಯ ದಿವಸನ ತಾವು ಲೈಫ್ನಲ್ಲಿ ಏನೇನು ಮಾಡ್ತೀರೋ ಆ ಥರ ನಿಮ್ಮ ಲೈಫ್ ಬದುಕುವಾಗ ಮಾತ್ರ ತಮಗೆ ಹೊಸತನ ಬರ್ತದೆ. ಸೆಕೆಂಡ್, ನಮ್ಮ ವೇದ ಬೇರೆ ಬೇರೆ ರೀತಿಯಲ್ಲಿ ಏನು ನಾವು ಹೇಳ್ತಾ ಇದ್ವಿ, ತುಂಬ ವಿಷಯ ಏನು ನೀವು ಕಲಿಬೇಕು ನಿಮ್ಮ ಒಳಗಡೆ ಇದೆ, ಔಟ್ಸೈಡ್ ಇಲ್ಲ. ವೆಸ್ಟರ್ನ್ ಫಿಲಾಸಫಿ ಏನು ಹೇಳ್ತಾ ಇದೆ, ಎಲ್ಲ ವಿಷಯ ಔಟ್ಸೈಡ್ ಇದೆ,
ನಮ್ಮ ಈಸ್ಟರ್ನ್ ಫಿಲಾಸಫಿ ಹೇಳುವುದು ಎಲ್ಲ ವಿಷಯ ಇನ್ಸೈಡ್ ಇದೆ. ಬಟ್ ಇನ್ಸೈಡ್ ಇರೋ ವಿಷಯ ಯಾವ ಥರ ಅರ್ಥ ಮಾಡಿಕೊಳ್ಬೇಕು? ಒಳಗಡೆ ಬುಕ್ ಇದೆ, ಆ ಬುಕ್ ಯಾವ ಥರ ಓದಬೇಕು? ಆ ಬುಕ್ ಓದಬೇಕನ್ನ ಹೇಗೆ ನಾವು ಹೇಳ್ತೀವಿ, ಯೋಗ ಸೂತ್ರ, ಅದೇ ಒಂದು ಲಿಂಕ್ ಕೊಡ್ತಾ ಇದೆ. ಯೋಗ ಸೂತ್ರದಲ್ಲಿ ನಾವು 7 ಸ್ಟೆಪ್ ಹೇಳ್ತೀವಿ, 7 ಸ್ಟೆಪ್ ನಿಮಗೆ ಹೇಳಿದ್ದೀವಿ. ಅಂದರೆ 7 ಸ್ಟೆಪ್ ನೀವು ಫಾಲೋ ಮಾಡಿದ್ದೀರಾ, ನಿಮ್ಮ ಒಳಗಡೆ ಏನು ಸೀಕ್ರೆಟ್ ಇದೆ ನೀವು ಅದು ಬೇಗ ಅರ್ಥ ಮಾಡಿಕೊಳ್ತೀರಿ. ಸೊ ಫಸ್ಟ್ ಸ್ಟೆಪ್ ಏನು ಹೇಳ್ತಾ ಇದೆ, ನಿಮ್ಮ ಲೈಫ್ನಲ್ಲಿ ಬೇಸಿಕ್ ಆಗಿ ಯಾವ ಥರ ಬದುಕಬೇಕು. ಸ್ಟೆಪ್ ನಂಬರ್ 1, ಸುಳ್ಳು ಹೇಳ್ಬಾರ್ದು, ಇನ್ನೊಬ್ಬರಿಗೆ ಉಪದ್ರ ಕೊಡಬಾರ್ದು, ಅತ್ಯಾಚಾರ ಮಾಡಬಾರ್ದು, ಹೆಣ್ಮಕ್ಳಿಗೂ ವೀಕರ್ ಸೆಕ್ಷನ್ಸ್ಗೂ ತೊಂದರೆ ಕೊಡಬಾರ್ದು. ಸ್ಟೆಪ್ 1. ಸ್ಟೆಪ್ 2 ಇಸ್ ಅಬೌಟ್ ಯುವರ್ ಕ್ಯಾರೆಕ್ಟರ್. ಇನ್ನೊಬ್ಬರ ಜೊತೆಗೆ ನೀವು ಯಾವ ಥರ ಇರಬೇಕು, ಒಳ್ಳೆ ಮಾತು ಹೇಳಬೇಕು, ಅವ್ರಿಗೂ ಆದಷ್ಟು ನಾವು ಸಿಟ್ ಮಾಡಿಕೊಂಡು ಬೈಬಾರ್ದು, ಸ್ವಲ್ಪ ಲಾಂಗ್ ಟರ್ಮ್ ಬಸ್ಕೊಟ್ಟು. ಸ್ಟೆಪ್ 3 ಇಸ್ ಯೋಗ. 3ನೇ ಸ್ಟೆಪ್ ಬಂದು ಯೋಗ. ನಿಮ್ಮ ಲೈಫ್ ಫಿಟ್ ಆಗಿ ಇಟ್ಕೊಳ್ಬೇಕನ್ನ ನಿಮ್ಮ ಏನೇನು ಆಸನದಲ್ಲಿ ನೀವು ಕೂತ್ಕೊಳ್ಬೇಕು, ಯಾವ ಆಸನದಲ್ಲಿ ನೀವು ನಿದ್ರೆ ಮಾಡಬೇಕು, ಯಾವ ಆಸನದಲ್ಲಿ ನೀವು ಯೋಗಾಸನ ಮಾಡಬೇಕು. ಸ್ಟೆಪ್ 4 ಇಸ್ ಮೆಡಿಟೇಷನ್. ಡೈಲಿ ಒಂದು ಇಷ್ಟು ಟೈಮ್ ಬಂದು ನೀವು ಕೂತ್ಕೊಂಡು ನಿಮ್ಮ ಬ್ರೆತ್ ಏನು ನಿಮ್ಮ ಶ್ವಾಸ ಇದೆ, ಶ್ವಾಸ ಮಾತ್ರ ನೀವು ನೋಡಬೇಕು. ಈ ಥರ ಸ್ಟೆಪ್ 5, ಸ್ಟೆಪ್ 6. ಸ್ಟೆಪ್ 7 ಬಂದು ಸಮಾಧಿನ ಹೇಳ್ತಾರೆ ಯೋಗ ಸೂತ್ರದಲ್ಲಿ. 7ನೇ ಸ್ಟೆಪ್ ಬಂದು ಸಮಾಧಿ. ಇತ್ತೀಚೆಗೆ ಈ ನ್ಯೂಯಾರ್ಕ್ ಹೋಗಿಬಿಟ್ಟಿದ್ದೀರಾ, ಟ್ರಾನ್ಸೆಂಡಲ್ ಮೆಡಿಟೇಷನ್ ಎಲ್ಲ ಕಡೆ ಬೋರ್ಡ್ ಇಟ್ಕೊಂಡು ತಿರುಗಾಡ್ತಾರೆ. ಬ್ರಾಡ್ವೇ ಸ್ಟ್ರೀಟು ಅಥವಾ ನ್ಯೂಯಾರ್ಕು, ಲಂಡನ್ ಹೋಗಿದ್ದೀರನ್ನ ಎಲ್ಲ ಕಡೆ ಟ್ರಾನ್ಸೆಂಡಲ್ ಮೆಡಿಟೇಷನ್ ಒಂದು ಹೊಸ ಒಂದು ಬೋರ್ಡ್ ಇಟ್ಕೊಂಡು ವ್ಯಾಪಾರ ಆಗ್ತಾ ಇದೆ.